नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्देदं लच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं लच्चिदानन्दं सदाचारं समाश्रये। श्री श्री लच्चिदानन्देन्द्र सरस्वती महासद्गुरुभ्यो नमः। अधीतको ब्रह्म ನಿನ್ನೆ ದಿವಸ ಇನ್ನೊಂದ್ಸಲ ಅನುವಾದ ಮಾಡಿ ಅಂದ್ರು. ಅವರೇ ಬಂದಿಲ್ಲ, ಅವರೇ ಯಾರು ಮಾಡಿ ಅವರು ಅರ್ಥವಾಗಲಿಲ್ಲ ನನಗೆ ಸ್ಪಷ್ಟವಾಗಿ, ಇನ್ನೊಂದ್ಸಲ ಹೇಳಿ ಅಂತಂದ್ರು. ಇಷ್ಟೇ ತತ್ವಜ್ಞಾನವಾದರೂ ದೇಹೇಂದ್ರಿಯ ಮನೋಬುದ್ಧಿಗಿಂತ ನಾನು ಬೇರೆ ಅಂತ ಅಂದ್ಕೊಂಡ್ರು ಕೂಡ ಪ್ರಕೃತಿಯ ಸಂಬಂಧ ಇದ್ದೇ ಇರುತ್ತೆ ಅಂತಾಗಿ, ಯಾವುದಕ್ಕೆ ಈ ಜೀವನಿಗೆ ಅಥವಾ ಆ ಜ್ಞಾನಿಗೂ ಈ ಪ್ರಪಂಚ ಸಂಬಂಧ ದೇಹೇಂದ್ರಿಯ ಸಂಬಂಧ ಇದ್ದೇ ಇರುತ್ತೆ ಅಂತ ಆದ್ಮೇಲೆ ಅವನು ಇಷ್ಟವಾದ ಕರ್ಮದಲ್ಲಿ ತೊಡಗೋದು ತಿರುಗೋದು ಇದ್ದೇ ಇರುತ್ತಲ್ಲ, ಅದು ನಾನು ಬೇರೆ ಅಂತ ಅಂದ್ಕೊಂಡ್ರು ಕೂಡ ಈ ಇಷ್ಟ ಬಲ ಹೇತುಗಳಿಂದ ನಿವೃತ್ತನಾಗಿದ್ದೀನಿ ಬಂದೇ ಬರುತ್ತಲ್ಲ ಅಂದ್ರು. ಹೇಗೆ ಅಂದ್ರೆ ಅಪ್ಪ ಮಗ ಬೇರೆ ಬೇರೆ ಗೊತ್ತಿದ್ರು ಕೂಡ ಅಪ್ಪನ ಕೆಲಸವನ್ನು ಮಗ ಮಾಡೋದು, ಮಗನ ಕೆಲಸವನ್ನು ಅಪ್ಪ ಮಾಡೋದು ಲೋಕದಲ್ಲಿ ಇದು ಹಾಗೆ ಅಂದ್ರು. ಇದಕ್ಕೆ ಸಿದ್ಧಾಂತ ಉತ್ತರ ಕೊಡ್ತಿದ್ದಾರೆ, ಹಾಗಲ್ಲಪ್ಪ, ವ್ಯತಿರೇಕ ಇದು ಈ ಪ್ರವೃತ್ತಿ ಇದೆಯಲ್ಲ, ಈ ವ್ಯತಿರೇಕ ದೇಹೇಂದ್ರಿಯ ಮನೋಬುದ್ಧಿಯಿಂದ ಬೇರೆಯಾಗಿರೋ ವ್ಯತಿರೇಕ ಅಂದ್ರೆ ವ್ಯತಿರೇಕ್ತಾನೆ ಬೇರೆಯಾಗಿರೋ ಆತ್ಮ ಅಂತ ತಿಳ್ಕೊಳ್ಳೋಕೆ ಮುಂಚೆನೂ ಈ ಪ್ರವೃತ್ತಿ ಇದ್ದೇ ಇರುತ್ತೆ, ತಿಳ್ಕೊಂಡ್ಮೇಲೂ ಈ ಪ್ರವೃತ್ತಿ ಇದ್ದೇ ಇರುತ್ತೆ. ಈ ಜ್ಞಾನ ಪ್ರವೃತ್ತಿಗೂ ಕಾರಣವಲ್ಲ, ನಿವೃತ್ತಿಗೂ ಕಾರಣವಲ್ಲ. ಜನ್ಮಾಂತಕ್ಕೆ ಲೋಕಾಂತಕ್ಕೆ ಸಂಬಂಧ ಪಟ್ಕೊಂಡಿದ್ದೀನಿ ಅನ್ನೋ ಜ್ಞಾನ ಇದೆಯಲ್ಲ, ಆ ಜ್ಞಾನದಿಂದ ತೊಡಗ್ತಾರೆ ಅಂತ ಏನಿಲ್ಲಪ್ಪ. ಆ ಜ್ಞಾನ ಇಡೇ ಇದ್ದವರು ಕರ್ಮ ಮಾಡ್ತಾರೆ, ಲೋಕದ ಕರ್ತೃತ್ವ ಬುದ್ಧಿಯವರೆಲ್ಲ ಕರ್ಮ ಮಾಡ್ತಾರೆ. ಶಾಸ್ತ್ರೀಯ ಜ್ಞಾನವುಳ್ಳವ್ರು ಮಾತ್ರ ಕರ್ಮ ಮಾಡ್ತಾರೆ ಅಂತ ಏನಿಲ್ಲ, ಕರ್ತೃತ್ವ ಬುದ್ಧಿಯವರೆಲ್ಲ ಮಾಡೋರಾದ್ದರಿಂದ ವ್ಯತಿರಿಕ್ತ ಜ್ಞಾನ ಉಳ್ಳವರೇ ಮಾಡ್ತಾರೆ, ಇದೇದು ಮಾಡ್ತಾರೆ ಅನ್ನೋ ನಿಯಮ ಕರ್ಮಕಾಂಡಕ್ಕೆ, ಅಲ್ಲೂ ಭಾವನೆ ಹೊರತು ಅನುಭವ ಅಲ್ಲ. ಆದ್ರಿಂದ ವ್ಯತಿರಿಕ್ತಾತ್ಮ ದರ್ಶನ ಜ್ಞಾನ ಮುಂಚೆನೆಯೇ ಇಷ್ಟ ಫಲದಲ್ಲಿ ಪ್ರವೃತ್ತಿ ನಿವೃತ್ತಿ ಇದ್ದೇ ಇರುತ್ತೆ. ಆದ್ರಿಂದ ನಿಯೋಗ ಪ್ರತಿಷೇಧಗಳನ್ನ ತಿಳ್ಕೊಳ್ಳೋಕ್ಕೂ ಮುಂಚೆ ಫಲಹೇತುಗಳಿಗಿಂತ ತಾನು ಬೇರೆ ಅಂತ ತಿಳ್ಕೊಂಡು ಆಮೇಲೆ ತಗೊಂಡಿರ್ತಾರೆ. ಏನು ಅಂದ್ರೆ ನಿಯೋಗ ಪ್ರತಿಷೇಧಾರ್ಥ ಪ್ರತಿಬಂಧ, ಇದು ನಿಯೋಗ, ಇದು ಮಾಡ್ತಕ್ಕದ್ದಲ್ಲ ಅಂತ ತಿಳ್ಕೊಂಡವನು ತಾನು ಫಲಹೇತುಗಳಿಂದ ಬೇರೆ ಅಂತ ತಿಳ್ಕೊಂಡು ಆಮೇಲೆ ಕರ್ಮವನ್ನು ನೋಡ್ತಾನೆ ಹೊರತು ಮುಂಚೆನೇ ಅಂತ ತಿಳ್ಕೊಂಡಿರಲ್ಲ ಬೇರೆ ಅಂತ. ಮುಂಚೆ ತಾನು ದೇಹೇಂದ್ರಿಯ ಮನೋಬುದ್ಧಿ ಕೂಡ್ಕೊಂಡವನು ಅಂತ ತಿಳ್ಕೊಂಡಿರ್ತಾನೆ. ಮುಂಚೆನೇ ಕರ್ತೃತ್ವ ಬುದ್ಧಿ ಇರುತ್ತೆ, ಆ ಕರ್ತೃತ್ವ ಬುದ್ಧಿ ಉಳ್ಳವರೇ ಕರ್ಮ ಮಾಡೋದು. ಅವನು ಶಾಸ್ತ್ರವಾಕ್ಯವನ್ನು ಕೇಳ್ಕೊಂಡು ಶ್ರದ್ಧೆಯಿಂದ ದೇಹೇಂದ್ರಿಯ ಮನೋಬುದ್ಧಿ ಬೇರೆ ಇರಬೇಕು ಅಂತ ಅಂದ್ಕೊಂಡಿದ್ದಾನೆ ಹೊರತು ಅವನಿಗೆ ಅನುಭವದ ಜ್ಞಾನ ಇಲ್ಲ. ನಾವು ಆ ಜ್ಞಾನ ಹೇಳ್ತಾ ಇಲ್ಲ ಅಂತ ಇದ್ದಾರೆ ವೇದಾಂತಿಗಳು ಹೇಳ್ತಾ ಇರೋದು ಆ ಅನುಮಾನ ರೂಪವಾದ ಶ್ರದ್ಧಾರೂಪವಾದ ವ್ಯತಿರಿಕ್ತ ಜ್ಞಾನ ಅಲ್ಲ, ಅನುಭವ ರೂಪವಾದಂತಹ ವ್ಯತಿರಿಕ್ತ ಜ್ಞಾನ ನಾವು ಹೇಳ್ತಾ ಇರೋದು. ಆ ಜ್ಞಾನ ಇದ್ದವನಿಗೆ ಕರ್ಮ ಮಾಡ್ಸೋಕ್ಕಾಗಲ್ಲ, ಬೇರೆಯಾಗಿರುವ ಅಂತ. ಎರಡಕ್ಕಿಂತ ದೇಹೇಂದ್ರಿಯ ಮನೋಬುದ್ಧಿಗಿಂತ ಬೇರೆಯಾಗಿರೋ ಆತ್ಮಜ್ಞಾನವುಳ್ಳವನು ಕರ್ಮ ಮಾಡ್ತಾನೆ ಅಂತ. ಆ ವ್ಯತಿರಿಕ್ತಗಳು ಕರ್ಮ ಮಾಡ್ತಾನೆ, ಅವನು ಅಜ್ಞಾನೇ ಅವನು. ಹೇಳಿ. ಅಯ್ಯೋ ನಿನ್ನೆ ನಾನು ಒಂದ್ ಕೇಳ್ಬೇಕು ಅಂತಿದ್ದೆ, ಕೇಳ್ಬೋದಾ? ಈಗ ಇದ್ರ ಬಗ್ಗೆನೆ ಕೇಳಿ. ಓಕೆ, ಈಗ ಜ್ಞಾನ ಪಡೆದವರು ರಿಯಲೈಸ್ ಪರ್ಸನ್ಗೆ ಕರ್ಮದ ಅಟ್ಯಾಚ್ಮೆಂಟ್ ಇರಲ್ಲ, ಕರ್ಮ ಮಾಡ್ತಾರೆ ಆದ್ರೆ ಅವ್ರು ಮಾಡಲ್ಲ ಅಂತ, ಲೈಕ್ ಯಾಕೆ ಹೇಳಿಲ್ಲ? ಈಗೋ ಇಲ್ಲ ಅಂತ, ಕರ್ತೃತ್ವ ಬುದ್ಧಿ ಇಲ್ಲ. ಹಾ, ಅದೇ ಕರ್ತೃತ್ವ ಬುದ್ಧಿ ಇಲ್ಲ. ಆಯ್ತು ಓಕೆ ಆಯ್ತು. ಈಗ ಸೊ ಹಂಗಂದಾಗ ಆ ಕರ್ಮಕ್ಕೆ ಏನು ಅಮ್ಮ ಅಪ್ಪ ಇಲ್ವಾ? ಆ ಕರ್ಮಕ್ಕೆ ಆರ್ಫನ್ ಕರ್ಮ ಅದು ಆ ಮನುಷ್ಯ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಐ ಮೀನ್ ರಿಯಲೈಸ್ಡ್ ಪರ್ಸನ್ ಕರ್ಮ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಜೀವನ್ ಮುಕ್ತ ಆಗಿರ್ತಾರೆ. ಸೊ ಅವರು ಸಾಯೋ ತನಕ ಲೈಕ್ ಹಿ ಕೀಪ್ಸ್ ಕರ್ಮ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಕರ್ಮಕ್ಕೆ ಏನು ಇಲ್ಲ, ಎಫೆಕ್ಟ್ ಇಲ್ಲ, ಏನು ಇಲ್ಲ. ಅದ್ ಹೆಂಗೆ ಒಂಥರ ಇಟ್ ಸೌಂಡ್ಸ್ ಅ ಬಿಟ್ ಫನಿ. ಶಂಕರಾಚಾರ್ಯರು ಹುರಿದ ಬೀಜದಂತೆ ತಗೊಂಡಿದ್ದಾರೆ. ಅದು ವಾಸನ ಅಲ್ಲ, ಜ್ಞಾನ ಆದ್ಮೇಲೆ ಆ ಕರ್ಮಗಳು ಹುರಿದ ಬೀಜ ಆಗ್ಬಿಡುತ್ತೆ. ಆತ್ಮಜ್ಞಾನ ಜೊತೆಲಿರುತ್ತಲ್ಲ, ಆತ್ಮಜ್ಞಾನ ಇಟ್ಕೊಂಡು ಆತ್ಮಜ್ಞಾನವೇ ಅಗ್ನಿ, ಆತ್ಮಜ್ಞಾನ ಎಂಬ ಅಗ್ನಿಯಿಂದ ಮಾಡಿದ ಎಲ್ಲಾ ಕರ್ಮವು ಹುರಿದ ಬೀಜ ಆಗಿ ಅದು ಮೊಳಕೆ ಆಗೋಲ್ಲ. ತತ್ವಜ್ಞಾನ ಆದ್ಮೇಲೆ ಜನಕ ತತ್ವಜ್ಞಾನ ಮೇಲೆ ಸೋಮಯಾಗ ಮಾಡಿದ್ರು, ಬೇರೆ ಅಗ್ನಿಹೋತ್ರಾದಿ ಮಾಡಿದ್ರು, ಅದಕ್ಕೆ ಜನ್ಮಾಂತರ ಫಲ ಆಗೋಲ್ಲ. ತತ್ವ ನಾನು ಮಾಡ್ತಾ ಇಲ್ಲ ಅಂತಕೊಂಡಿರ್ತಾನೆ, ನನಗೆ ಕರ್ಸುವಲ್ಲ, ಭೋಗ್ಸುವಲ್ಲ, ಜ್ಞಾಸುವಲ್ಲ, ನಂಗೆ ನಾನು ಒಂದೇ ಇಲ್ಲ, ಸುಮ್ಮನೆ ಲೋಕ ಸಂಗ್ರಹ ಅಂದ್ರೆ
ಜನರನ್ನು ಉನ್ಮಾರ್ಗದಿಂದ ತಡೆಗಟ್ಟಿ ಸನ್ಮಾರ್ಗ ಕೂಡ ಹಾಕೋಕ್ಕೋಸ್ಕರ ಮಾಡ್ತಾ ಇರ್ತಾರೆ. ಲೋಕಸಂಗ್ರಹ ಅಂತ ಹೇಳ್ತಾರೆ. ಜ್ಞಾನಿಗಳು ಮಾಡುವ ಕರ್ಮಕ್ಕೆ ಲೋಕಸಂಗ್ರಹ ಅಂತಾರೆ. ಜನರನ್ನು ಸನ್ಮಾರ್ಗದಲ್ಲಿ ಕೂಡ ಹಾಕೋದು ಅಂತ ಅರ್ಥ. ಅದಕ್ಕೋಸ್ಕರ ಅವ್ರು ಮಾಡ್ತಿರ್ತಾರೆ. ಅವರ ಕರ್ಮಕ್ಕೆ ಮೊಳಕೆ ಆಗೋಲ್ಲ. ಅದು ಬೀಜ ಅಲ್ಲ, ಅದು ಹುರಿದೋದ ಬೀಜ. ಹಾಗೆ ಸತ್ಯಕ್ಕೆ ಸುಮ್ಮನೆ ಮುದೈವ ಚೇಷ್ಟಾ ಮಾತ್ರ ಆಗ್ತದೆ ಅಂತೆ. ಸುಮ್ಮನೆ ಚೇಷ್ಟಾರೂಪವಾಗಿ ಮಾಡ್ತಿರ್ತಾರೆ ಹೊರತು ಅವರಿಗೆ ನಾನೂನ ಬುದ್ಧಿ ಇಲ್ಲ, ಸತ್ಯತ್ವ ಬುದ್ಧಿ ಇಲ್ಲ, ಇದಿಲ್ಲ. ಕರ್ಮದಲ್ಲಾಗಲಿ ಫಲದಲ್ಲೂ ಸತ್ಯತ್ವ ಬುದ್ಧಿ ಇಲ್ಲ. ಹಾಗಾಗಿ ಅವ್ರ ಕರ್ಮ ಫಲ ಕೊಡಲ್ಲ. ಅದು ಒನ್ ಟೈಪ್ ಕರ್ಮ ಆಯ್ತು. ಕರ್ಮ ಹೌದು, ಜ್ಞಾನಿ ಮಾಡುವ ಕರ್ಮ. ಜ್ಞಾನಿಯ ಮಾಡುವ ಕರ್ಮ ರಿಸಲ್ಟ್ ಇಲ್ಲದೆ ಇರೋ ಕರ್ಮ. ಹೌದು. ಅದು ಫ್ಯಾನ್ ತಿರುಗಿದ ಹಾಗೆ. ಫ್ಯಾನ್ ತಿರುಗಿದ ಫ್ಯಾನಿಗೆ ಏನ್ ಲಾಭ? ನೀರು ಹರಿದ್ರೆ ನದಿ ಹರಿದ್ರೆ ನದಿಗೆ ಲಾಭ? ಸುಮ್ಮನೆ ಚೇಷ್ಟೆ ಅದು ನೋಡೋರನ್ನ. ಅದಕ್ಕೆ ಲಾಭ ಇಲ್ಲ, ಪ್ರಯೋಜನ ಇಲ್ಲ. ಪ್ರಯೋಜನ ಯಾರಿಗಿದೆಯೋ ಆ ಕರ್ಮ ಬೀಜ ಕರ್ಮ, ಅದಕ್ಕೆ ಫಲ ಉಂಟು. ಪ್ರಯೋಜನ ಬುದ್ಧಿ ಇದ್ದವರಿಗೆ ಕರ್ಮ ಸುಮ್ಮನೆ ಕ್ರಿಯಾ ಮಾತ್ರ, ಅದು ಚೇಷ್ಟ ಮಾತ್ರ. ಈಗ ಕ್ರಿಯೆಗೆ ಅಲ್ಲ ಫಲ, ಉದ್ದೇಶಕ್ಕೆ ಫಲ ಅಂತ ಹೇಳೋದು ನಾವು. ಕ್ರಿಯಾ ಮಾತ್ರಕ್ಕೆ ಫಲ ಅನ್ನಲ್ಲ. ಇವಾಗ ಡಾಕ್ಟ್ರು ಆಪರೇಷನ್ ಮಾಡ್ತಾರೆ, ಅದಕ್ಕೆ ಆ ಕ್ರಿಯಾ ಮಾತ್ರಕ್ಕೆ ಅವ್ರ ಪಾಪ ಬರಲ್ಲ. ಅವರ ಉದ್ದೇಶ ಏನು? ಒಳ್ಳೇದು ಮಾಡಬೇಕು ಅಂತ. ಅದರಿಂದ ಅವರಿಗೆ ಕೆಟ್ಟ ಫಲ ಆಗೋದಿಲ್ಲ. ಈ ಕ್ರಿಯಾ ಮಾತ್ರಕ್ಕೆ ಫಲ ಅನ್ಬಿಟ್ಟಿದ್ರೆ ಡಾಕ್ಟರ್ ಮಾಡುವ ಆಪರೇಷನ್ ಹತ್ಯೆ ಹಿಂಸೆ ಅಂತಾಗಿ ಅವ್ರಿಗೂ ದೋಷ ಬರುತ್ತೆ ಅಂತ ಆಗ್ಬಿಡ್ತಿತ್ತು. ಅಲ್ಲ ಅಂದ್ರೂ ಡಾಕ್ಟರ್ಗೆ ಯಾವ್ದೋ ಒಂದ್ ಫಲ ಬರುತ್ತೆ, ಪುಣ್ಯ ಫಲ. ಆಯುಷ್ಯ ಬೇರೆ, ಅಲ್ಲಿ ವಿವಕ್ಷಿತಾಂಶ ಅಷ್ಟೇ. ದೃಷ್ಟಾಂತದಲ್ಲಿ ವಿವಕ್ಷಿತಾಂಶ. ಅದು ಅವರು ಕುಯ್ದರು, ಹೊಟ್ಟೆಲಿ ಗೆಡ್ಡೆ ಇರುತ್ತೆ, ಗೆಡ್ಡೆ ತೆಗಿಯೋಕ್ಕೋಸ್ಕರ ಹೊಟ್ಟೆ ಕುಯ್ದು ಅದನ್ನ ತೆಗೆದು ಮಾಡಿದ್ರೆ ಡಾಕ್ಟ್ರಿಗೆ ಹೊಟ್ಟೆ ಕುಯ್ದಿದ್ದು ರಕ್ತ ಬಡಿಸಿದ್ದು ದೋಷ, ಆ ಫಲ ಅವ್ರಿಗೆ ಬರಲ್ಲ, ಆ ಪಾಪ ಫಲ ಬರಲ್ಲ. ಉದ್ದೇಶ ಲೆಕ್ಕ. ಅವರು ದುಡ್ಡಿಗೆ ಮಾಡ್ತಾರೆ ಅಥವಾ ಕೀರ್ತಿಗೆ ಮಾಡ್ತಾರೆ, ಆ ವಿಷಯ ಬೇರೆ. ಅವರಿಗೆ ಹಿಂಸೆ ಆಗಲಿ, ಅವ್ರಿಗೆ ಕಷ್ಟ ಆಗಲಿ, ಅವ್ನು ಸಾಯಲಿ ಅನ್ನೋ ಮನೋಭಾವ ಇದ್ರೆ ಅವ್ರಿಗೆ ಡಾಕ್ಟರ್ಗೂ ಫಲ ಆಗತ್ತೆ, ಕೆಟ್ಟ ಫಲ ಆಗತ್ತೆ. ಅಥವಾ ಐ ಮೀನ್ ಒಳ್ಳೆ ಉದ್ದೇಶದಿಂದ ಮಾಡಿದ್ರೆ ಒಳ್ಳೆ ಫಲ ಆಗತ್ತೆ, ಪುಣ್ಯದ ಫಲ ಆಗತ್ತೆ. ಫ್ರೀಯಾಗಿ ಮಾಡಿದ್ರು ಒಳ್ಳೆ ಉದ್ದೇಶದಿಂದ ಮಾಡಿದ್ರು, ಸಂತೋಷ ಮಾಡಿದ್ರು, ಅದು ಪುಣ್ಯ ಇದಾಗುತ್ತೆ, ಕ್ರೆಡಿಟ್ ಆಗುತ್ತೆ, ಡೆಪಾಸಿಟ್ ಆಗುತ್ತೆ. ಈಗ ಬೇರೆ ವಿಷಯ. ನಾನು ಸ್ವರ್ಗಕಾಮೋ ಯಜೇತ ನ ಕಲಂಜಂ ಭಕ್ಷಯೇ. ನಾನು ಸ್ವರ್ಗಕಾಮೋ ಯಜೇತ ನ ಕಲಂಜಂ ಭಕ್ಷಯೇ ಇತ್ಯಾದೌ ಆತ್ಮವ್ಯತಿರೇಕದರ್ಶಿನಾಂ ಅಪ್ರವೃತ್ತೌ ಕೇವಲ ದೇಹಾಧ್ಯಾತ್ಮದೃಷ್ಟೀನಾಂಚ ಅತಃ ಕರ್ತುರಭಾವಾತ್ ಶಾಸ್ತ್ರಾನರ್ಥಕ್ಯಂ ಇತಿ ಚೇತ್. ಸ್ವಾಮಿ, ಇವಾಗ ಶ್ರುತಿಯಲ್ಲಿ ಸ್ವರ್ಗ ಕಾಮನಾದವನು ಜ್ಯೋತಿಷ್ಠೋಮ ಯಾಗ ಮಾಡಬೇಕು ಅಂತ ಒಂದು ವಿಧಿವಾಕ್ಯ ಇದೆ. ಹಾಗೆ ಶಾಸ್ತ್ರೀಯ ಪುರುಷನು ಯಾವ ಮಾಂಸವನ್ನು ತಿನ್ನಬಾರದು, ಕಲಂಜ ಅಂದ್ರೆ ಮಾಂಸವನ್ನು ತಿನ್ನಬಾರದು ಅಂತ ನಿಷೇಧ ವಾಕ್ಯ, ಒಂದು ವಿಧಿವಾಕ್ಯ, ಒಂದು ನಿಷೇಧ ವಾಕ್ಯ. ಈ ವಾಕ್ಯಕ್ಕೆ ತೊಡಗೋರು ಯಾರು? ಜ್ಞಾನಿ ತೊಡಗಲ್ಲ ಅಂತೀರ ನೀವು. ಜ್ಞಾನಿಗೆ ಈಗೋ ಇಲ್ಲ, ಕರ್ತೃತ್ವ ಬುದ್ಧಿ ಇಲ್ಲ ಅಂತ. ಇನ್ನು ತೀರ ಪ್ರಾಕೃತ ಜನರು ಕೂಡ, ದೇಹಾತ್ಮವಾದಿಗಳು ಕೂಡ ಅವರು ಶಾಸ್ತ್ರೀಯ ಕರ್ಮ ಮಾಡಲ್ಲ. ಚಾರ್ವಾಕರು ಯಾವ ಯಜ್ಞಯಾಗಾದಿಗಳನ್ನು ಮಾಡಲ್ಲ, ಲೌಕಿಕರು ಮಾಡಲ್ಲ, ಜ್ಞಾನಿಗಳು ಮಾಡಲ್ಲ. ಆ ವಾಕ್ಯ ದಂಡ ಆಯ್ತಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಸ್ವರ್ಗಕಾಮನಾದವನು ಸೋಮಯಾಗ ಮಾಡಬೇಕು, ಸ್ವರ್ಗಕಾಮ ಇರಲಿ ಬಿಡ್ಲಿ, ಸೋಮಯಾಗ ಮಾಡಬೇಕು, ಅಗ್ನಿಹೋತ್ರ ಮಾಡಬೇಕು, ಸಂಧ್ಯಾವನೆ ಮಾಡಬೇಕು, ವೇದಾಧ್ಯಯನ ಮಾಡಬೇಕು, ಅದು ವಾಕ್ಯ ಇದೆಯಲ್ಲ. ಈ ವಾಕ್ಯ ಯಾರಿಗೆ? ಜ್ಞಾನಿಗೋ ಚಾರ್ವಾಕರಿಗೋ? ಚಾರ್ವಾಕರು ಕರ್ಮ ಮಾಡಲ್ಲ, ನಂಬಿಕೆ ಇಲ್ಲ. ಜ್ಞಾನಿ ಕರ್ತೃತ್ವ ಬುದ್ಧಿ ಇಲ್ಲ, ಈಗೋ ಇಲ್ಲ, ಅವ್ರು ಮಾಡಲ್ಲ. ಆ ವಾಕ್ಯವೆಲ್ಲ ದಂಡ ಆಯ್ತಲ್ಲ ಅಂತ ಅವನ ಆಕ್ಷೇಪ. ಅವರು ಮಾಡಲ್ಲ, ಇವರು ಮಾಡಲ್ಲ, ತೀರ ಲೌಕಿಕರು ಮಾಡಲ್ಲ, ಜ್ಞಾನಿಯೂ ಮಾಡಲ್ಲ ಅಂತ ಆದ್ಮೇಲೆ ಆತ್ಮವ್ಯತಿರೇಕ ದರ್ಶಿನಾಂ ಆತ್ಮವ್ಯತಿರೇಕ ಅಂದ್ರೆ ಆತ್ಮನನ್ನು ಬೇರೆಯಾಗಿ ಕಂಡಂತಹ ಜ್ಞಾನಿಗಳು ಅಂತ. ಈ ಆತ್ಮ ಫಲಹೇತುಗಳಿಗಿಂತ ತಾವು ಬೇರೆ ಅಂತ ಕಂಡುಕೊಂಡ ಜ್ಞಾನಿಗಳು. ಫಲ ಅಂದ್ರೆ ಶರೀರ, ಹೇತು ಅಂದ್ರೆ ಧರ್ಮ. ಇದಕ್ಕಿಂತ ಬೇರೆಯಾಗಿದ್ದೀನಿ ನಾನು ಅಂತ ಕಂಡುಕೊಂಡ ಜ್ಞಾನಿಗಳು ತೊಡಗದೇ ಇದ್ದಾಗ, ದೇಹವಷ್ಟೇ ತಾನು ಅಂದ್ಕೊಂಡ್ಕೊಂಡ ಚಾರ್ವಾಕರು ತೊಡಗದೇ ಇದ್ದಾಗ, ಮಾಡೋರೇ ಇಲ್ಲ ಅಂತಾಗಿ ವೇದ ಎಲ್ಲ ದಂಡ ಆಯ್ತಲ್ಲ, ವ್ಯರ್ಥವಾಯ್ತಲ್ಲ. ವೇದಾಧ್ಯಯನ ಮಾಡೋರು ಇಲ್ಲ, ವೇದೋಕ್ತಿ ಕರ್ಮ ಮಾಡೋರು ಇಲ್ಲ, ಯಾರೂ ಇಲ್ಲ ಅಂತ ಆಗ್ಬಿಡ್ತಲ್ಲ ಅಂತ ಈ ರೀತಿ ಒಂದು ಆಕ್ಷೇಪಣೆ ಮಾಡ್ದ. ಅದಕ್ಕೆ ಉತ್ಸಾಹ ಕೊಡ್ಬೇಕು. ಏನ್ ಹಾಗೇನ್ ಆಗೋಲ್ಲ ಅಂದ್ರು. ಹಂಗೇನ್ ಆಗೋಲ್ಲಪ್ಪ. ಯಥಾ ಪ್ರಸಿದ್ಧಿತಃ ಏವ
ಯಥಾ ಪ್ರಸಿದ್ಧಿತಃ ಏವ ಪ್ರವೃತ್ತಿ ನಿವೃತ್ತಿ ಬಪತ್ತೇ ಪ್ರವೃತ್ತಿ ನಿವೃತ್ತ್ಯುಪಪತ್ತೇಃ. ಲೋಕದಲ್ಲಿ ಹೇಗೆ ಕೆಲವು ಕರ್ಮ ಮಾಡೋ ಪ್ರಸಿದ್ಧಿ ಇದೆಯೋ ಅದೇ ರೀತಿ ಇಲ್ಲೂ ಪ್ರಸಿದ್ಧಿ ಪ್ರವೃತ್ತಿ ನಿವೃತ್ತಿಗಳು ಲೋಕ ಪ್ರಸಿದ್ಧಿಯಿಂದಲೇ ಆಗತ್ತೆ. ಹೇಗೆ ಶಾಸ್ತ್ರದಲ್ಲಿ ಆಭಿಚಾರಿಕ ಕರ್ಮ ಮಾಡಬಾರ್ದು ಅಂತಿದೆ, ಅದು ಮಾಡ್ತಾರೆ. ಕಾಮ್ಯಕರ್ಮ ಮಾಡಬಾರ್ದು ಅಂತಿದೆ, ಆದ್ರೂ ಮಾಡ್ತಾರೆ. ಕಾಮ್ಯಕರ್ಮ ಮಾಡಬಾರ್ದು ಅಂತ ಇದ್ದು ಮಾಡ್ತಾರೋ ಇಲ್ವೋ, ಆಭಿಚಾರಿಕ ಇನ್ನೊಬ್ಬರು ಹಾಳ ಹೋಗಲಿ ಕರ್ಮ ಮಾಡಬಾರ್ದು ಅಂತ ಮಾಡ್ತಾರೋ ಇಲ್ವೋ. ಅದೇ ರೀತಿ ನಿತ್ಯ ಕರ್ಮ ಮಾಡೋರು ಕರ್ತೃತ್ವ ಬುದ್ಧಿಯವರು ಶ್ರದ್ಧೆ ಇದ್ದವ್ರು ಮಾಡ್ತಾರೆ ಕಣಪ್ಪ. ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ? ಜ್ಞಾನಿಗಳೆಲ್ಲ ಮಾಡ್ಬೇಕು ಯಾಕಂತೀಯ? ಅಜ್ಞಾನಿಗಳು ಅಲ್ಲಿ ಎರಡು ತರಹ. ಅಜ್ಞಾನಿಗಳು ಕರ್ಮಯೋಗವಾಗಿ ಮಾಡೋರು ಒಂಥರ, ಫಲಾಪೇಕ್ಷೆಯನ್ನು ಮಾಡೋರು ಒಂಥರ. ಫಲಾಪೇಕ್ಷೆಯನ್ನು ಮಾಡೋರು ಕರ್ಮ ಮಾಡ್ತಾರೆ, ಕರ್ಮಯೋಗವಾಗಿ ಮಾಡೋರು ಕರ್ಮ ಮಾಡ್ತಾರೆ. ಹಾಗಾಗಿ ಕರ್ಮ ಮಾಡೋರೇ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ಲೋಕ ಪ್ರಸಿದ್ಧಿ ಹೇಗಿದೆಯೋ ಆ ಕರ್ಮ ನಡೆಯುತ್ತೆ ಅಂತ ಇದ್ದಾರೆ. ಅದು ಸಂಗ್ರಹ ವಾಕ್ಯ ಇದು. ಯಥಾ ಪ್ರಸಿದ್ಧಿತ ಲೋಕದಲ್ಲಿ ಹೇಗೆ ಪ್ರಸಿದ್ಧವಾಗಿದೆಯೋ ಅದೇ ರೀತಿ ಪ್ರವೃತ್ತಿ ನಿವೃತ್ತಿ ಆಗತ್ತೆ ಅಂದ್ರು. ಈಗ ವಿವರಣೆ ಕೊಡ್ತಾರೆ. ಈಶ್ವರ ಕ್ಷೇತ್ರಜ್ಞ ಏಕತ್ವದರ್ಶಿ, ಈಶ್ವರ ಕ್ಷೇತ್ರಜ್ಞ ಏಕತ್ವದರ್ಶಿ ಬ್ರಹ್ಮವಿತ್ ತಾವತ್ ಬ್ರಹ್ಮವಿತ್ ತಾವತ್ ನ ಪ್ರವರ್ತತೆ. ನ ಪ್ರವರ್ತತೆ. ನೀನು ಹೇಳೋದು ಈಶ್ವರವೇ ಕ್ಷೇತ್ರಜ್ಞನು ಈಶ್ವರನು ಒಂದೇ, ಜೀವನು ಪರಮಾತ್ಮನೇ. ಇವನು ಸಂಸಾರಿ ಅಲ್ಲ, ಕರ್ತೃಭಕ್ತೂ ಅಲ್ಲ, ಇವನು ನಾನು ಅನ್ನೋ ಬುದ್ಧಿ ಇಲ್ಲ, ಇವನು ನಿತ್ಯ ಶುದ್ಧ ಬುದ್ಧವಾದ ಪರಬ್ರಹ್ಮವೇ ಅಂತ ತಿಳ್ಕೊಂಡಂಥ ಬ್ರಹ್ಮಜ್ಞಾನಿಯೋ ಮೊಟ್ಟ ವೇಳೆಗೆ ಅವನು ಕರ್ಮ ಮಾಡೋದಿಲ್ಲ, ಅದು ಓಕೆ. ತಥಾ ನೈರಾತ್ಮ್ಯವಾದ್ಯಪಿ ನಾಸ್ತಿ ಪರಲೋಕಃ ಇತಿ ನ ಪ್ರವರ್ತತೆ. ತಥಾ ನೈರಾತ್ಮ್ಯವಾದ್ಯಪಿ ನಾಸ್ತಿ ಪರಲೋಕಃ ಇತಿ ನ ಪ್ರವರ್ತತೆ. ಹಾಗೆ ಚಾರ್ವಾಕರು ಕೂಡ ಪರಲೋಕವನ್ನೇ ಒಪ್ಪಲ್ಲ, ಜನ್ಮಾಂತರ ಪುಣ್ಯ ಪಾಪವನ್ನೇ ಒಪ್ಪಲ್ಲ. ಅವನು ಕೂಡ ಕರ್ಮದಲ್ಲಿ ತೊಡಗೋದಿಲ್ಲ, ಅದು ಸರಿಯೇ. ಆದರೂ ಯಥಾ ಪ್ರಸಿದ್ಧಸ್ತು ಪ್ರತಿಷೇಧ ವಿಧಿ ಪ್ರತಿಷೇಧ ಶಾಸ್ತ್ರಶ್ರವಣ ಅನ್ಯಥಾನುಪಪತ್ಯ ಅನುಮಿತ ಆತ್ಮಾಸ್ತಿತ್ವ ಆತ್ಮವಿಶೇಷ ಅನಭಿಜ್ಞಃ ಕರ್ಮಫಲ ಸಂಜಾತ ತೃಷ್ಣಃ ಶ್ರದ್ಧಾನತೆಯ ಚ ಪ್ರವರ್ತತೆ ಇತಿ ಸರ್ವೇಷಾನ್ನಃ ಪ್ರತ್ಯಕ್ಷಮೇತದು. ಸರ್ವೇಷಾನ್ನಃ ಪ್ರತ್ಯಕ್ಷಂ. ಯಥಾ ಪ್ರಸಿದ್ಧ ನೋಡಪ್ಪ, ಈ ಪ್ರಪಂಚ ನೋಡು. ಇವಾಗ ಜ್ಞಾನಿಗಳು, ಇವತ್ತಿನ ಜ್ಞಾನಿಗಳು ಮಾಡ್ತಾರೋ, ಜ್ಞಾನಿಗಳು ಸನ್ಯಾಸ ಮಾಡ್ಬಿಡ್ತಾರೆ. ಚಾರ್ವಾಕರು ಅಂದ್ರೆ ಸ್ವೇಚ್ಛಾಚಾರಿಗಳು, ಅವರು ಮಾಡ್ತಾ ಇಲ್ಲ. ಅದು ಯಜ್ಞಾಗ ನಡೀತಾ ಇದೆಯೋ ಇಲ್ವೋ? ಯಜ್ಞ ನಡೀತಾ ಇರೋದ್ರೆ ಕರ್ಮ ನಡೆಯುತ್ತೆ. ಹೇಗೆ ನಡೆಯುತ್ತೆ ತೋರಿಸ್ತಾರೆ. ಇವಾಗ ವಿಧಿ ಪರಿಷೇಧ ಶಾಸ್ತ್ರ ಇದೆಯಲ್ಲಪ್ಪ, ಅಗ್ನಿಹೋತ್ರ ಮಾಡಬೇಕು, ದ್ವಾದಶಪೂರ್ಣ ಮಾಸ ಮಾಡಬೇಕು, ಸಂಧ್ಯಾವಂದನೆ ಮಾಡಬೇಕು ವಿಧಿ. ಇನ್ನು ಮಾಡಬಾರ್ದು ನಿಷೇಧ. ಈ ವಿಧಿ ಪರಿಷೇಧವನ್ನು ಹೇಳುವಂಥ ಶಾಸ್ತ್ರ ಇದೆಯಲ್ಲ, ಈ ಶಾಸ್ತ್ರವನ್ನು ಶ್ರವಣ ಮಾಡ್ತಾನೆ. ಶ್ರವಣ ಮಾಡಿದಾಗ ಅವನಿಗೆ ಅನ್ಯಥಾ ಬೇರೆ ಯಾವ ರೀತಿಯಿಂದಲೂ ಈ ಶಾಸ್ತ್ರವಾಕ್ಯಕ್ಕೆ ಅರ್ಥ ಹೊಂದಲ್ಲ, ಮಾಡಲೇಬೇಕು ಅಂತ ಅನ್ಕೊಳ್ತಾನೆ ಒಬ್ಬ ಸಾಮಾನ್ಯ ಪುರುಷ. ಅವನು ಏನು ಮಾಡ್ತಾನೆ? ಅನುಮಿತ ಆತ್ಮಾಸ್ತಿತ್ವ. ಓ, ಶಾಸ್ತ್ರ ನನಗೆ ಸ್ವರ್ಗಕ್ಕಾಗಿ ಅಗ್ನಿಹೋತ್ರ ಮಾಡು ಅಂತ ಹೇಳ್ತಾ ಇರೋದ್ರಿಂದ ನಾನು ಜನ್ಮಾಂತಕ್ಕೂ ಲೋಕಾಂತಕ್ಕೂ ಸಂಬಂಧಪಟ್ಕೊಂಡು ಏನು ತಿಳ್ಕೊಳ್ತಾನೆ ಅವನು. ಶಾಸ್ತ್ರೀಯ ಪುರುಷ, ಅಜ್ಞನಾದವನು ಶಾಸ್ತ್ರೀಯ ಪುರುಷನು ಅವನೇನು ಮಾಡ್ತಾನೆ? ಶಾಸ್ತ್ರವಾಕ್ಯ ಶ್ರವಣ ಮಾಡ್ತಾನೆ. ಶ್ರವಣ ಮಾಡಿದ ಮೇಲೆ ನೀನು ಜನ್ಮಾಂತರಕ್ಕೆ ಲೋಕಾಂತಕ್ಕೆ ಹೋಗುವನು ಶಾಸ್ತ್ರ ಹೇಳುತ್ತೆ. ಅದನ್ನು ಕೇಳಿಕೊಂಡು, ಓ ಹಾಗಾದ್ರೆ ನಾನು ಈ ದೇಹಕ್ಕೆ ಮಾತ್ರ ಸಂಬಂಧಪಟ್ಕೊಂಡವನಲ್ಲ, ಈ ದೇಹಕ್ಕೆ ನಾನು ಬಂದವನು, ಇದೇ ರೀತಿ ಜನ್ಮಾಂತರಕ್ಕೂ ಲೋಕಾಂತಕ್ಕೂ ಹೋಗುವನು ಅಂತೇಳಿ ಅನುಮಾನ ಮಾಡ್ಕೊಳ್ತಾನೆ. ಅನುಮಿತ ಆತ್ಮಾಸ್ತಿತ್ವ, ಅನುಮಾನ ಮಾಡಿಕೊಂಡ ಆತ್ಮನ ಇರುವಿಕೆಯನ್ನುಳ್ಳವನಾಗಿ. ಅನುಮಿತಂ ಆತ್ಮಾಸ್ತಿತ್ವಂ ಏನ, ಯಾರು ಆತ್ಮ ದೇಹೇಂದ್ರಿಯ ಮನೋಬುದ್ಧಿಗಿಂತ ಒಬ್ಬ ಆತ್ಮ ಇದ್ದಾನೆ ಅಂತ ಊಹೆ ಮಾಡಿರ್ತಾನೋ ಅವನು ಅನುಮಿತ ಆತ್ಮಾಸ್ತಿತ್ವನು, ಅದುಳ್ಳವನಾಗಿ. ಬೇರೊಂದು ಆತ್ಮ ಇದ್ದಾನೆ ಬರ್ತಾನೆ. ಆತ್ಮವಿಶೇಷ ಅನಭಿಜ್ಞ, ಅವನು ಆತ್ಮನು ನಿಜವಾಗಿ ಉಪನಿಷತ್ತು ಹೇಳಿದಾಗೆ ಹೇಗಿದ್ದಾನೆ ಅಂತ ಗೊತ್ತಿಲ್ಲ ಅವನಿಗೆ. ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಅಂತ ತಿಳ್ಕೊಂಡಿಲ್ಲ. ಸಾಮಾನ್ಯವಾಗಿ ಆತ್ಮನ ತಿಳ್ಕೊಂಡಿದ್ದಾನೆ. ನಾನು ಸಂಸಾರಿ, ಕರ್ತ, ಭೋಕ್ತ ಅಂತ ತಿಳ್ಕೊಂಡಿದ್ದಾನೆ. ನನಗೆ ಶಾಸ್ತ್ರ ಒಳ್ಳೆಯದನ್ನು ಮಾಡ್ತಾ ಇದೆ ಅಂತ ನಂಬಿಕೆ ಇದೆ, ಶ್ರದ್ಧೆ ಇದೆ. ಶಾಸ್ತ್ರವಾಕ್ಯ ಕೇಳಿದಾಗ ಸ್ವರ್ಗ ಸಿಗತ್ತೆ, ಪುಣ್ಯಕರ್ಮ ಮಾಡೋದ್ರಿಂದ ಅನ್ಕೊಳ್ಳಿ ಅವನೇನಂತಾನೆ, ಓ ನಾನು ಸ್ವರ್ಗಕ್ಕೂ ಹೋಗೋನು ಅಂದರೆ ನಾನು ಈ ದೇಹ ಮಾತ್ರ ಅಲ್ಲ, ಈ ದೇಹಕ್ಕೆ ಬಂದಿದ್ದೀನಿ, ಈ ದೇಹದಿಂದ ಮನೋಬುದ್ಧಿಯಿಂದ ಬೇರೆಯಾಗಿ ನಾನಿದ್ದೀನಿ, ನಾನು ಕರ್ಮ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀನಿ ಅಂತೇಳಿ ಅನುಮಾನ ಮಾಡ್ತಾನೆ. ಅನುಮಾನ ಮಾಡಿಕೊಂಡು ಕರ್ಮಫಲದಲ್ಲಿ ಅಂದರೆ ಅಗ್ನಿಹೋತ್ರಾದಿ ಕರ್ಮಫಲದಲ್ಲಿ ಆಸೆ ಉಂಟಾಗುತ್ತೆ ಅವನಿಗೆ. ಓ ನಾನು ಉತ್ತಮ ಜನ್ಮ ಪಡ್ಕೋಬೇಕು ಅಂತ ಆಸೆ ಉಂಟಾಗುತ್ತೆ. ಅಲ್ಲಿ ಆಸೆಯನ್ನು ಹೊಂದಿದವನಾಗಿ ಶ್ರದ್ಧೆ ಇಟ್ಕೊಂಡು, ನಂಬಿಕೆ ಇಟ್ಕೊಂಡು
ಆ ಕರ್ಮದಲ್ಲಿ ತೊಡಗುತ್ತಾನೆ ಎಂಬುದು ನಮಗೆಲ್ಲರಿಗೂ ಪ್ರಸಿದ್ಧವಾಗಿದೆ. ಶಂಕರಾಚಾರ್ಯ ಕಾಲದಲ್ಲಿ ನಮ್ಮ ದೇಶಕ್ಕೆ ಇನ್ನೂ ಮುಸಲ್ಮಾನರು ಪ್ರವೇಶ ಮಾಡಿರಲಿಲ್ಲ, ಬ್ರಿಟಿಷರು ಬಂದಿರಲಿಲ್ಲ. ಆಸೇತು ಹಿಮಾಚಲದ ವೇದಾಧ್ಯಯನ, ಶಾಸ್ತ್ರಾಧ್ಯಯನ, ಯಜ್ಞಯಾಗಾದಿಗಳೇ ನಮ್ಮ ದೇಶದಲ್ಲಿ ನಡೀತಾ ಇದ್ದದ್ದೇ ಹೊರತು IT ಆಗಲಿ ಯಾವುದೇ ಇಂಜಿನಿಯರ್ ಡಾಕ್ಟರ್ ಏನೂ ಇರಲಿಲ್ಲ. ಎಲ್ಲ ಬ್ರಾಹ್ಮಣರಿಗೂ ವೇದಾಧ್ಯಯನ, ಶಾಸ್ತ್ರಾಧ್ಯಯನ, ಯಜ್ಞಯಾಗಾದಿಗಳೇ ಇದ್ದದ್ದು. ಹಾಗಾದ್ರಿಂದ ಅವರು ಆತ ಕಾಲ ಬರೆದಿದ್ದಾರೆ. ಎಲ್ಲರೂ ಕೂಡ ವಾಕ್ಯ ನಂಬಿಕೊಂಡು ವೇದಾಧ್ಯಯನ ಮಾಡಿ, ಅವರು ಶಾಸ್ತ್ರಾಧ್ಯಯನ ಮಾಡಿ, ಈ ಯಜ್ಞಯಾಗಾದಿ ಮಾಡ್ಕೊಂಡು ಜನ್ಮಾಂತ ಲೋಕಾಂತ ಹೋಗೋದು ಅಂದ್ಕೊಂಡಿದ್ರು. ಈಗಿನವರು ವೇದ ಕೇಳಿದ್ರು ಮಾಡಿದ್ರು, ಅಯ್ಯೋ ನಾವು ಅದೆಲ್ಲ ಮಾಡೋಕ್ಕಾಗಲ್ಲಪ್ಪ ಅಂತಾರೆ. ಅವರು ಆ ಮಾರ್ಗವೇ ಬೇರೆ ಇಟ್ಕೊಂಡ್ಬಿಟ್ಟಿದ್ದಾರೆ, ಲೌಕಿಕ ಮಾರ್ಗ. ಆ ಕಾಲದಲ್ಲಿ ಶ್ರದ್ಧೆಯಿಂದ ಎಲ್ಲ ಕರ್ಮ ಮಾಡ್ತಾ ಇರೋದು ಸರ್ವೇಶಾನ ನಮಗೆಲ್ಲರಿಗೂ ಪ್ರತ್ಯಕ್ಷವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಬಂದು ನೋಡಿದ್ರೆ ಇದು ಭಾರತ ದೇಶವ, ಇದು ಯಜ್ಞ ನಡೀತಾ ಇದೆ, ಈ ದೇಶ ಅಂದಿದ್ರು ಅವರೇ ತಲೆ ಮೇಲೆ ಕೈ ಚೇಸ್ಕೊಂಡ್ಬಿಡೋರು. ಏನು ಹೀಗಾಗಿದೆಯಲ್ಲ ಈ ದೇಶ ಅಂತ. ಗುರುಗಳೇ, ಇಲ್ಲಿ ಲೌಕಿಕ ಕರ್ಮ ಈಗಿನ ಕರ್ಮ ಮಾಡಿದ್ರಿಂದ ಯಾವ ರೀತಿಯ ಆಮುಷ್ಕ ಫಲ ಇಲ್ವೇ ಇಲ್ಲ ಅಂತ ಗುರುಗಳೇ. ಲೌಕಿಕ ಕರ್ಮಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಈಗಿನ ತಾವು ಶಂಕರಾಚಾರ್ಯರ ಕಾಲದ ಹೇಳಿದ್ರೆ ಆಗಿನ ಕಾಲದಲ್ಲಿ ಆ ಪರಿಸ್ಥಿತಿ ಇತ್ತು. ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಡೈವರ್ಟ್ ಆಗಿ ಅವರವರ ವೃತ್ತಿಯನ್ನು ಮಾಡ್ಕೊಂಡಿರೋದ್ರಿಂದ ಶಾಸ್ತ್ರೀಯ ಕರ್ಮಗಳಿಗೆ ತುಂಬಾ ಲಘುವಾಗಿ ನೋಡ್ಕೊಂಡಿರುವಂತ ಪರಿಸ್ಥಿತಿಯಲ್ಲಿ ಅವ್ರು ಮಾಡಿದ ಕರ್ಮಕ್ಕೆ ಶಾಸ್ತ್ರದ ರೀತಿಯಲ್ಲಿ ಏನು ಫಲ ಇಲ್ವೇ. ದೃಷ್ಟ ಫಲವೇ ಲೌಕಿಕ ಕರ್ಮಕ್ಕೆ. ದುಡ್ಡಿಗಾಗಿ ಮಾಡೋ ಕರ್ಮಕ್ಕೆ ದುಡ್ಡೇ ಫಲ. ಮತ್ತೆ ದುಡ್ಡು ಫಲ, ಕೂಲಿ ಮಾಡಿದವ್ರಿಗೆ ದುಡ್ಡು ಉಂಟು, ಪುಣ್ಯ ಉಂಟು, ಎರಡೂ ಇಲ್ಲ. ಹಾಗೆ ಆಫೀಸ್ ಕೆಲಸ ಮಾಡಿ ಸಂಬಳ ತಗೊಂಡ್ಮೇಲೆ ಮತ್ತೆ ಪುಣ್ಯ ಕಲ್ಪನೆ ಮಾಡಕ್ ಬರಲ್ಲ, ಅದು ಪುಣ್ಯ ಬರಲ್ಲ. ಮತ್ತೆ ಇದಕ್ಕೆ ಶಾಸ್ತ್ರದಲ್ಲಿ ವಾಕ್ಯ ಇದೆ ಗುರುಗಳೇ. ಇದೆ. ಹಿಂಸೆ, ಕ್ರೂರ ಶತಪಥ ಬ್ರಾಹ್ಮಣದಲ್ಲಿ ಕರ್ಮದಲ್ಲಿ ಲೌಕಿಕ ಕರ್ಮ, ಶಾಸ್ತ್ರೀಯ ಕರ್ಮ ಮತ್ತೆ ನಿಷೇಧ ಕರ್ಮ ಅಂತ 3 ತರಹ ಮಾಡಿದ್ದಾರೆ. ಶಾಸ್ತ್ರೀಯ ಕರ್ಮ, ವಿಧಿ ಕರ್ಮ, ನಿಷೇಧ ಕರ್ಮ, ಲೌಕಿಕ ಕರ್ಮ. ಲೌಕಿಕ ಕರ್ಮಕ್ಕೆ ತತ್ಕಾಲದಲ್ಲಿಯೇ ಫಲವೇ ಹೊರತು ಲೌಕಿಕ ಕರ್ಮಕ್ಕೆ ಜನ್ಮಾಂತ ಲೋಕಾಂತವಿಲ್ಲ. ಒಂದು ಹೇಳಿದ್ದಾರೆ, ಲೌಕಿಕ ಕರ್ಮದ ಭಾವನೆ ಇದೆಯಲ್ಲ, ಭಾವನೆಗಳು ಅದು ಸಂಸ್ಕಾರ ಕೂಡ. ಹೇಗೆ ಅಂದ್ರೆ ಡ್ರೈವ್ ಮಾಡ್ತಾ ಇರ್ತಾರೆ. ಡ್ರೈವ್ ಮಾಡ್ತಾ ಇರೋರು, ತುಂಬ ಡ್ರೈವ್ ಮಾಡ್ತಾವರು ಆಕ್ಸಿಡೆಂಟ್ ಆಗಿ ಸತ್ತು ಹೋಗಿ ಇದಾಗಿ ಅಕಸ್ಮಾತ್ ಯಾವುದೋ ಕರ್ಮದಿಂದ ಅವರಿಗೆ ಮತ್ತೆ ಮನುಷ್ಯ ಜನ್ಮ ಬಂತು ಅಂದ್ರೆ ಅವ್ರಿಗೆ ಡ್ರೈವಿಂಗ್ ಬಹಳ ಈಸಿಯಾಗಿ ಬರ್ತಾ ಇರುತ್ತೆ. ಯಾಕಂದ್ರೆ ಹೋಗಿ ಸಂಸ್ಕಾರ ಇದು ವಾಸನೆ ಬರುತ್ತೆ. ಆ ಡ್ರೈವಿಂಗ್ ವಾಸನೆ ಇದ್ದು ಬೇಗ ಅವ್ರು ಡ್ರೈವಿಂಗ್ ಕಲಿತಾರೆ. ಅದೇ ಚಿತ್ರಕಲೆ ಮಾಡಿದ್ರು ಬೇಗ ಚಿತ್ರಕಲೆ ಕಲಿತಾರೆ. ಹಾಗೆ ಸಂಗೀತಾದಿ ಈ ಕಲೆಗಳಲ್ಲಿ ಅಭಿರುಚಿ ಉಳ್ಳವರು ಬೇಗ ಅದೇ ಮನುಷ್ಯ ಹುಟ್ಟಿದ್ರೆ ಆ ಕಲಾ ವಾಸನೆ ಬರುತ್ತೆ ಅಂತ ಒಪ್ಕೊಂಡಿದ್ದಾರೆ. ಆದ್ರೆ ಉತ್ತಮ ಜನ್ಮಕ್ಕೆ ಕಾರಣ ಒಪ್ಕೊಂಡಿಲ್ಲ. ಉತ್ತಮ ಜನ್ಮಕ್ಕೆ ಪುಣ್ಯಕರ್ಮವೇ ಕಾರಣ ಅಂತ ಒಪ್ಕೊಂಡಿದ್ದಾರೆ. ಆಯಾಯ ಕ್ರಿಯಾ ವಾಸನೆಗಳು ಬರುತ್ತೆ ಅಂತ ಒಪ್ಕೊಂಡಿದ್ದಾರೆ. ಕೋತಿಗೆ ಹುಟ್ಟಿದ ಕೂಡಲೇ ತಾಯಿ ಹೊಟ್ಟೆ ಹಿಡ್ಕೊಂಡು ಹೋಗುವಂತಹ ಒಂದು ಕಲೆ ಜನ್ಮಾಂತರ ವಾಸನೆಯಲ್ಲೇ ಬಂದದ್ದು. ಅಂದ್ರೆ ಈ ಶಾಸ್ತ್ರೀಯವಾಗಿ ಬರಬೇಕಾದಂತ ಯಾವ ತರವಾದ ಫಲವೂ ಬರೋದಿಲ್ಲ. ಪುಣ್ಯ ಲೋಕ ಬರಲ್ಲ. ಪುಣ್ಯ ಅಂತ ಉತ್ಪತ್ತಿ ಆಗಲ್ಲ. ಪುಣ್ಯೋತ್ಪತ್ತಿಯಾಗಿ ಪುಣ್ಯ ಜನ್ಮ ಬರಲ್ಲ. ಆದ್ರೆ ಆ ಕ್ರಿಯಾ ಸಂಸ್ಕಾರ ಬರುತ್ತೆ. ಹಾಗಾದ್ರೆ ಪಾಪಿಷ್ಟನಾದ್ರೂ ಕೂಡ ಪಾಪ ಜನ್ಮದಲ್ಲಿ ಅವನು ಸಫರ್ ಮಾಡೋದು ಉಂಟಾ ಲೌಕಿಕ ಕರ್ಮದಲ್ಲಿ? ಪಾಪ ಶಾಸ್ತ್ರ ನಿಂದೆ ಮಾಡಿದಲ್ಲ. ಪಾಪಕರ್ಮ ಮಾಡಿದ್ಮೇಲೆ ಅದೇ ಅಧೋ ಜನ್ಮ, ಕಾಯಿಲೆ ಕಸಾಲೆ, ರೋಗ ರುಜಿನ, ಬಡತನ, ಈ ಹ್ಯಾಂಡಿಕ್ಯಾಪ್ ಆಗೋದು ಅದೆಲ್ಲ ಉಂಟು. ಪಾಪಕರ್ಮ ಅದು ಅವಾಗ ಸ್ವಲ್ಪ ಪಾರ್ಶಿಯಲ್ ಆಯ್ತಲ್ಲ ಗುರುಗಳೇ. ಪಾಪಕರ್ಮ ನಿಂದೆ ಮಾಡಿದೆಯಲ್ಲ. ಅಲ್ಲಿ ಕರ್ಮದಲ್ಲಿ, ಲೌಕಿಕ ಕರ್ಮದಲ್ಲಿ ಪಾಪ ಅಲ್ಲದೆ ಇವಾಗ ಬರೀ ವಾಕಿಂಗ್ ಮಾಡ್ಕೊಂಡ್ ಬರ್ತಾನೆ, ಬರೀ ಅವನು ಆಫೀಸಲ್ಲಿ ಕೆಲಸ ಮಾಡ್ತಾನೆ, ಅಥವಾ ಒಂದು ಏನೋ ಉಪಾಧ್ಯಾಯ ಕೆಲಸ ಮಾಡ್ತಾನೆ ಅಂದ್ರೆ ಅದು ಪುಣ್ಯವೂ ಅಲ್ಲ, ಪಾಪವೂ ಅಲ್ಲ. ಆದ್ರೆ ಹಿಂಸೆ ಮಾಡೋದು, ಕೊಲೆ ಮಾಡೋದು, ಅತ್ಯಾಚಾರ ಮಾಡೋದು, ಕಳ್ತನ ಮಾಡೋದು ಪಾಪಕರ್ಮ. ಪಾಪಕರ್ಮ ಫಲ ಉಂಟು. ಭಕ್ಷಣೆ ಮಾಡಿದ್ರೆ ಹೋಟ್ಲಲ್ಲಿ ತಿನ್ನೋದು, ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದು, ಮಾಂಸ ತಿನ್ನೋದು, ಸುರಾಪಾನ ಮಾಡೋದು, ಅದು ಇದಾಗತ್ತೆ, ಪಾಪಕರ್ಮದ ಕಲೆಕ್ಟ್ ಆಗತ್ತೆ. ಲೌಕಿಕ ಕರ್ಮದಲ್ಲಿ ಪಾಪಕರ್ಮಕ್ಕೆ ಫಲ ಉಂಟು, ಆ ಲೌಕಿಕ ಕರ್ಮಕ್ಕೆ ಪುಣ್ಯಕರ್ಮ ಇಲ್ಲ. ಅದು ದೃಷ್ಟ ಫಲ. ಅದು ದೃಷ್ಟ ಫಲ. ತತ್ಕಾಲದಲ್ಲಿ ದುಡ್ಡು ಸಿಗೋದು, ವ್ಯಾಯಾಮ ಯೋಗಾಸನ ಮಾಡಿ ಇಟ್ಕೊಳ್ಳಿ. ಯೋಗಾಸನ ಮಾಡಿದ್ರೆ ವ್ಯಾಯಾಮ ಮಾಡಿದ್ರೆ ಆರೋಗ್ಯ ಫಲ ಅಷ್ಟೇ, ಅದಕ್ಕೆ ಪುಣ್ಯ ಫಲ ಇಲ್ಲ. ಯೋಗಾಸನ ಮಾಡಿದ್ರೆ ಪುಣ್ಯವನ್ನು ನಾವು ಶಾಸ್ತ್ರ ಹೇಳಿದ್ರೆ ಮಾತ್ರ ಪುಣ್ಯವನ್ನು ಕಲ್ಪಿಸೋಕಾಗತ್ತೆ ಹೊರತು ಶಾಸ್ತ್ರ ಹೇಳಿರೋ ಕರ್ಮಕ್ಕೆ ಪುಣ್ಯವನ್ನು ಫಲ ನಾವು ಹೇಳಕ್ಕಾಗಲ್ಲ. ವಾಕಿಂಗ್ ಮಾಡೋದು,
ಪುಣ್ಯ ಫಲ ಯಾಕಿರಲ್ಲ ಗುರುಗಳೇ? ಇರುತ್ತೆ ಅಲ್ವಾ? ಅವರು ಲೈಕ್ ಐ ಮೀನ್ ಇದು ಬರಲ್ಲ, ಸ್ಪಿರಿಚುವಲ್ ಗ್ರೋತ್ ಬರಲ್ಲ. ಆದ್ರೆ ಹಂಗಲ್ಲಮ್ಮ, ಪುಣ್ಯ ಶಾಸ್ತ್ರ ಮೆನ್ಷನ್ ಮಾಡಿರ್ಬೇಕು ಇದನ್ನು ಈ ಕರ್ಮ ಮಾಡು ಅಂತ, ಅದಕ್ಕೆ ಪುಣ್ಯ ಬರುತ್ತೆ. ಶಾಸ್ತ್ರ ಮೆನ್ಷನ್ ಮಾಡಿಲ್ವಲ್ಲ, ನೀನು ನೀನು ಯೋಗ ಮಾಡು. ಆ ಕಾಲದಲ್ಲಿ ಬರ್ದಿರೋದು ಈ ಕಾಲಕ್ಕೆ ಸ್ಟೈಲ್ ಬೇರೆ ಅಷ್ಟೇ. ಈಗ ಐ ಮೀನ್ ಏನಂತಾರೆ, ಪಂಚಮಹಾಯಜ್ಞ ಅಂತ ಏನೋ ಇದೆಯಲ್ಲ. ಸೊ ನಾವು ಈಗ್ಲೂ ಎನ್ವೈರನ್ಮೆಂಟ್ ಗೆ ಅಂತ ಏನೇನೋ ಮಾಡ್ತಾ ಇರ್ತೀವಿ, ಅದೆಲ್ಲಾನು ಆ ಕಾಲದಲ್ಲಿ ಬರ್ದಿರೋ ಹಂಗ್ ಮಾಡ್ತಾ ಇದ್ರು ಮಾಡ್ತೀವಲ್ಲ. ಸೊ ಅದಕ್ಕೆಲ್ಲ ಬರುತ್ತೆ ಅಲ್ಲ. ಎನ್ವೈರನ್ಮೆಂಟ್ ಏನ್ ಮಾಡ್ತೀರಾ ಅನ್ಬೇಕು. ಇವಾಗ ನೀವು ಬಡಬಗ್ಗರಿಗೆ ಬಟ್ಟೆ ಕೊಟ್ರೆ, ಪುಸ್ತಕ ಕೊಟ್ರೆ ಪುಣ್ಯ ಉಂಟು, ಅದು ಪೂರ್ತ ಅಂತ ಹೇಳಿದಲ್ಲ. ಪೂರ್ತ ಕರ್ಮದಲ್ಲಿ ಪರೋಪಕಾರ, ಬೇರೆ ಸೋಷಿಯಲ್ ವರ್ಕು, ಅದೆಲ್ಲ ಪೂರ್ತ ಕರ್ಮ ಇದೆ. ಅಂದ್ರೆ ಸೋಷಿಯಲ್ ವರ್ಕ್ ನಾನು ಹೇಳ್ತಾ ಇಲ್ಲ. ಇವನು ಬರೀ ವಾಕಿಂಗ್ ಮಾಡ್ತಾನಮ್ಮ. ವಾಕಿಂಗ್ ಮಾಡೋದು ಸೋಷಿಯಲ್ ವರ್ಕ್ ಅಲ್ಲ. ಇವನ್ ದೇಹ ಆರೋಗ್ಯಕ್ಕೆ ವಾಕಿಂಗ್, ಅದಕ್ಕೆ ಏನ್ ಪುಣ್ಯ ಅಂತ ಕೇಳಿದ್ರೆ ಪುಣ್ಯ ಇಲ್ಲಪ್ಪ ಅದಕ್ಕೆ. ವಾಕಿಂಗ್ ವಾಕಿಂಗ್ ಮಾಡ್ಕೊಂಡ್ ಬಂದ ಪುಣ್ಯ ಇಲ್ಲ. ಅಲ್ಲ, ಬೆಳಗ್ಗೆ ಯೋಗಾಸನ ಮಾಡ್ತಾನೆ ಅಂದ್ರೆ ಮಯೂರಾಸನ, ಕುಕ್ಕುಟಾಸನ, ವಜ್ರಾಸನ, ಶಿರಸಾಸನ, ಅದಕ್ಕೆಲ್ಲ ಪುಣ್ಯ ಹೇಳಕ್ಕಾಗಲ್ಲ. ಅದು ದೇಹ ಆರೋಗ್ಯಕ್ಕೆ ಅಷ್ಟಕ್ಕೆ. ಈಗ ನಮ್ ವಯಸ್ಸಾದವ್ರನ್ನ ನೋಡ್ಕೊಳ್ಳೋದು ಅಂತವೆಲ್ಲ ಎನಿವೆ ಪಂಚಮಹಾಯಜ್ಞದಲ್ಲಿ ಇದೆ. ಸೊ ಈಗ್ಲೂ ಮಾಡ್ತೀವಿ ನಾವು, ಅದಕ್ಕೆ ಆ ಫಲ ಇದ್ದೇ ಇರುತ್ತೆ. ಯಾವ್ದಕ್ಕೆ? ವಯಸ್ಸಾದವ್ರನ್ನ ನೋಡ್ಕೊಳ್ಳೋದು ಉಂಟು. ಅವರು ಅದೇ ವಯಸ್ಸಾದ ನೋಡ್ಕೊಳ್ಳೋದು ಎರಡು ತರ. ಎರಡರಲ್ಲಿ ಇವಾಗ ನಿಮ್ಮ ತಂದೆ ತಾಯಿ ನೋಡುವಾಗ ನಿಮಗೆ ಅವರ ಒಂದು ಆಸ್ತಿ ಭಾಗ ಬಂದಿರುತ್ತಲ್ಲ. ನಿಮಗೆ ತಂದೆ ಆಸ್ತಿ, ತಾಯಿ ಆಸ್ತಿ, ತಾಯಿ ಅದರಲ್ಲಿ ಆ ಒಂದು ಅಂಶ ಅದರಲ್ಲಿ ಹೆಚ್ಚಿಗೆ ಪುಣ್ಯ ಅಂತ ನಿಮ್ಗೆ ಸಂಬಂಧ ಪಡದೇ ಇರೋ ವೃದ್ಧರನ್ನ ಸೇವೆ ಮಾಡೋದು ಜಾಸ್ತಿ ಪುಣ್ಯ. ಅಲ್ಲ ಗುರುಗಳೇ, ಅದೆಲ್ಲ ಮನ್ಸಲ್ಲಿ ಏನ್ ಅನ್ಕೋತೀವಿ, ಅದ್ರ ಮೇಲೆ ನಂಗೆ ಆಸ್ತಿ ಬೇಕು ಅಂತ ಅದಿದ್ದಕ್ಕೆ ಮಾಡೋರಾದ್ರೆ, ಅದು ಕೊಟ್ರು ಅದಕ್ಕೆ ಕೊಟ್ಟಿದ್ದೆ ಮಾಡೋರಾದ್ರೆ. ಇವಾಗ ನಿಮ್ಗೆ ಸಂಬಂಧ ಪಡದೇ ಇರೋ ಯಾರೋ ವೃದ್ಧರಪ್ಪ ವೃದ್ಧಾಶ್ರಮಕ್ಕೆ ಹೋಗ್ಬಿಟ್ಟು ಅವರಿಗೆಲ್ಲ ನಾನು ಸೇವೆ ಮಾಡ್ಕೊಂಡ್ ಬರ್ತೀನಿ ಅಂದ್ರೆ ತುಂಬಾ ಪುಣ್ಯನೇ, ಅದು ಅನುಮಾನ ಇಲ್ಲ. ಆದ್ರೆ ನಮ್ಮ ತಂದೆ ತಾಯಿಯಿಂದ ನಾವು ಇಷ್ಟೆಲ್ಲ ಪಡ್ಕೊಂಡು, ಮನೆ ಪಡ್ಕೊಂಡಿರ್ತೀವಿ, ದುಡ್ಡು ಪಡ್ಕೊಂಡಿರ್ತೀವಿ, ಬಂಗಾರ ಪಡ್ಕೊಂಡಿರ್ತೀವಿ, ಆಸ್ತಿ ಪಡ್ಕೊಂಡಿರ್ತೀವಿ. ಅವಾಗ ಅವ್ರು ಡ್ಯೂಟಿ ಮಾಡ್ಬೇಕು ಅಂತಂದಾಗ ಅವ್ರ ಸೇವೆ ಮಾಡೋದು ಪುಣ್ಯವಾದ, ಆ ಪುಣ್ಯದ ಕಮ್ಮಿ ಆಗಿದೆ ರೇಷಿಯೋ. ಏನು ರಿಸಲ್ಟ್ ಇಲ್ಲದೆ ಪುಣ್ಯ ಅವ್ರ ಸೇವೆ ಮಾಡೋದಿದೆಯಲ್ಲ, ಅದು ಜಾಸ್ತಿ ಪುಣ್ಯ. ಈಗ ಬರೀ ವಾಕಿಂಗ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ವಾಕಿಂಗ್ ಮಾಡೋದು ಪುಣ್ಯ ಇಲ್ಲ. ಆಕ್ಷನ್ಗೆ ರಿಸಲ್ಟ್ ಇದ್ದೇ ಇರುತ್ತೆ. ಆರೋಗ್ಯ ರಿಸಲ್ಟ್ ಅದಕ್ಕೆ. ಆರೋಗ್ಯಕ್ಕಿಂತ ಬೇರೆ ರಿಸಲ್ಟ್ ಇಲ್ಲ ಅದಕ್ಕೆ. ಆರೋಗ್ಯ ಆಗುತ್ತೆ, ರಿಸಲ್ಟ್ ಅಷ್ಟೇ. ಅದೃಷ್ಟ ರಿಸಲ್ಟ್ ಇಲ್ಲ ಅದಕ್ಕೆ. ಅದೃಷ್ಟದ ಚಾಂಟಿಂಗ್ ಮಾಡ್ತಾರೆ, ಹರಟೆ ಹೊಡಿತಾರೆ. ಆ ಹರಟೆ ಹೊಡೆದಕ್ಕೆಲ್ಲ ಆ ಮೋಜು, ಅದಕ್ಕಾದ್ರೆ ಖುಷಿ ಆಗುತ್ತೆ, ಹರಟೆ ಹೊಡಿತಾರೆ ಅಷ್ಟೇ. ಅದಕ್ಕೆಲ್ಲ ಮತ್ತೆ ಪುಣ್ಯ ಕಲೆಕ್ಟ್ ಆಗತ್ತೆ ಅಂತ ಮಾಡೋಕ್ಕಾಗಲ್ಲ. ಆ ತರಹ ಶಾಸ್ತ್ರ ಅವಿಹಿತ, ಶಾಸ್ತ್ರ ಅಪ್ರತಿಷಿದ್ಧ. ಶಾಸ್ತ್ರದಲ್ಲಿ ಮಾಡುವುದು ಹೇಳಿಲ್ಲ, ಶಾಸ್ತ್ರದಲ್ಲಿ ನಿಂದೇನೂ ಮಾಡಿಲ್ಲ ಅಂತ ಕರ್ಮ ಇದೆ. ಅದಕ್ಕೆಲ್ಲ ಇವಾಗ ಹರಟೆ ಹೊಡಿತಾ ಕೂತ್ಕೊಳ್ತಾರೆ ಪಾರ್ಕಲ್ಲಿ. ಶಾಸ್ತ್ರದಲ್ಲಿ ನಿಂದೆ ಮಾಡಿಲ್ಲ, ಅದರ ಶಾಸ್ತ್ರದಲ್ಲಿ ವಿಧಾನವೂ ಮಾಡಿಲ್ಲ, ಮಾಡಿದ್ದು ಹೇಳಿಲ್ಲ. ಅದಕ್ಕೆಲ್ಲ ಏನ್ ಫಲ ಅಂದ್ರೆ ತತ್ಕಾಲದಲ್ಲಿ ಆನಂದ ಆಗೋದೇ ಫಲ. ಅಲ್ಲಿ ಏನಾದ್ರು ನಿಂದೆ ಗಿಂದೆ ಮಾಡಿ ಯಾರನ್ನಾದ್ರೂ ಹಾಸ್ಯ ಮಾಡ್ಕೊಂಡು ನಗ್ಕೊಂಡು ಮಾಡಿದ್ರೆ ಪಾಪ ಬರುತ್ತೆ, ಅದುಂಟು. ನಾಲ್ಕಾರು ಜನ ಒಬ್ಬರನ್ನ ಗೇಲಿ ಮಾಡ್ಕೊಂಡು, ಟೀಕೆ ಮಾಡ್ಕೊಂಡು, ಒಬ್ಬರನ್ನ ಬರೀ ಅಂದ್ಕೊಂಡು ಮಾಡ್ಕೊಂಡು ಮಾಡಿದ್ರೆ ಪಾಪ ಬರುತ್ತೆ, ಗ್ಯಾರಂಟಿ, ಅದಂತೂ ಬರುತ್ತೆ. ಸಂಸ್ಕಾರ ಬರುತ್ತೆ ಜನ್ಮಾಂತರದಿಂದ. ಚಿತ್ರಕಲೆ ಸಂಸ್ಕಾರ ಜನ್ಮಾಂತರ ಬಂದ್ಬಿಡುತ್ತೆ. ಆ ಸಂಸ್ಕಾರ ಅದು ಪುಣ್ಯ ಜನ್ಮ ಬರಲ್ಲ, ಪುಣ್ಯ ಇದು ಆಗಲ್ಲ. ಸಂಸ್ಕಾರ ವಾಸನೆಗಳು ಕಲೆಕ್ಟ್ ಸಂಗ್ರಹ ಬಿಡುತ್ತೆ ಮನಸ್ಸಿಗೆ. ಕೆಲವು ಜನಕ್ಕೆ ಏನು ಒಂದು ದಾರ ಕೊಟ್ಟು ಒಂದು ಪೇಂಟ್ ಕೊಟ್ಬಿಟ್ಟು ಒಳ್ಳೆ ಚಿತ್ರ ಮಾಡ್ತಾರೆ. ನಮಗೆ ಬ್ರಷ್, ಸ್ಕೇಲು, ಮತ್ತೊಂದು 28 ಸಾಮಗ್ರಿ ಕೊಟ್ಟರು ನಮಗೆ ಚಿತ್ರ ಬರಲ್ಲ, ಯಾಕಂದ್ರೆ ನಮ್ಮ ಸಂಸ್ಕಾರ ಇಲ್ಲ. ಹಾಗೆ ಕೆಲವು ಜನ ಬಾಲ್ಯದಿಂದಲೇ ಸಂಗೀತ ಚಿಂತೆ, ರಾಗ ಇದು ಮೋಹನ್ ರಾಗ, ಇದು ಕಾಪಿ ರಾಗ, ಇದು ರಾಗ ಎಲ್ಲ ಕಲ್ಯಾಣ ಹೇಳ್ಬಿಡ್ತಾರೆ. ನಮ್ಗೆ ಎಷ್ಟು ದಿವಸ ಕೇಳಿದ್ರು ರಾಗ ಗೊತ್ತಾಗಲ್ಲ, ಸಂಸ್ಕಾರ ಇಲ್ಲ. ಈಗ ಚಾಟಿಂಗ್ ಅಂತ ಹೇಳಿದ್ರಲ್ಲ ನೀವು, ಚಾಟಿಂಗ್ ಮಾಡಿದಾಗ ಏನು ಪುಣ್ಯ ಇಲ್ಲ ಪಾಪ ಇಲ್ಲ ಅಂತ. ಹೌದು. ಆದ್ರೆ ಅದು ಯಾವ್ದೋ ಒಂದ್ ಮಾತು ಏನೋ ಯಾರೋ ಒಬ್ರು ಹೇಳಿರ್ತಾರೆ, ಅದು ವಾಸನ ಅಂತೂ ಕ್ರಿಯೇಟ್ ಆಗ್ತಾ ಇರುತ್ತೆ. ಆಗುತ್ತೆ. ನಿಮ್ ಜಪ ತಪ ಮಾಡೋಕೆ ತೊಂದರೆ ಬರ್ತದೋ, ನೀವು ಜಪ ತಪ ಮಾಡೋಕೆ ತೊಂದರೆ ಆಗುತ್ತೆ. ಹಾಗೆ ಅಧ್ಯಾತ್ಮ ದೃಷ್ಟಿಯಿಂದ ಅದನ್ನ ಪಾಪ ಅಂತಲೇ ಕರಿತೀವಿ ನಾವು. ಅಧ್ಯಾತ್ಮ ದೃಷ್ಟಿಯಿಂದ ನೀವು ಧ್ಯಾನಕ್ಕೆ ಜಪಕ್ಕೆ ಕೂತ್ಕೊಂಡ್ರೆ ಆ ಚಾಂಟಿಂಗ್ ಮಾಡಿದೆಲ್ಲ ಜ್ಞಾಪಕವಾಗಿ ಧ್ಯಾನ ಮಾಡಕ್ಕೆ ತೊಂದರೆ ಮಾಡುತ್ತೆ, ಅಡ್ಡಿ ಮಾಡುತ್ತೆ. ಅದನ್ನ ಅದು ಪಾಪದ ಫಲ ನಾವು ಹಾಗೆ ಹೇಳ್ತೀವಿ. ಆದ್ರೆ ಅದಕ್ಕೆ ಒಂದು ಇದು ಜನ್ಮ ಬರಲ್ಲ,
ಪ್ರಾಣಿ ಜನ್ಮ ಬರುತ್ತೆ, ಅಧೋ ಜನ್ಮ ದುಃಖ ಜನ್ಮ ಹಾಗೆ ಬರುತ್ತೆ ಅಂತ ಹೇಳಲ್ಲ. ಅಲ್ಲಿ ನಿಂದೆ ಇದ್ರೆ ಆ ಚಾಂಟಿಂಗ್ ಅಲ್ಲಿ ಬರುತ್ತೆ, ದೋಷ ಬರುತ್ತೆ. ಒಬ್ಬರನ್ನ ಬರೀ ಬೈಯೋದು ಅನ್ನೋದೇ ಮಾಡ್ತಾ ಕೂತ್ಕೊಂಡ್ರೆ ಚಾಂಟಿಂಗ್ ಅಲ್ಲಿ, ಆ ಬೈಯೋದು ಒಂದು ಮಾಡಿ ಮಾಡಿ ನಿಮ್ಗೆ ಆ ಪಾಪಕರ್ಮ ಕರೆಕ್ಟ್ ಆಗುತ್ತೆ. ತುಂಬಾ ಸೂಕ್ಷ್ಮ, ಗಹನ ಕರ್ಮಣೋ ಗತಿ ಅಂತ. ಕರ್ಮದ ಗತಿ ಬಹಳ ಗಹನ, ಬಹಳ ಸೂಕ್ಷ್ಮ. ಅದು ಈಕ್ವೇಶನ್ ಇಲ್ಲ, ಯಾರಿಗೂ ಅಷ್ಟು ಕ್ಲಿಯರ್ ಆಗಿ ಬರ್ದಿಲ್ಲ ಅನ್ಸುತ್ತೆ ಅಲ್ವಾ ಅದ್ರ ಬಗ್ಗೆ ಏನು? ಅಲ್ಲ ಇದೆ ಈಕ್ವಲ್ ರಿಯಾಕ್ಷನ್ ಅನ್ಕೊಂಡಾಗ ಏನು ಬರ್ತಿಲ್ಲ ಅನ್ಸುತ್ತೆ. ಅಲ್ಲ, ಯಾವ ಪುಣ್ಯಕರ್ಮಕ್ಕೂ ಇಷ್ಟೇ ಇದು ರಿಯಾಕ್ಷನ್ ಹೇಳಕ್ಕಾಗಲ್ಲ. ಐಶ್ವರ್ಯ ಕಾಮನಾದವನು ಒಂದು ಹೋಮ ಮಾಡಿದ್ರೆ ಎಷ್ಟು ದುಡ್ಡು ಬರುತ್ತೆ, ಯಾವಾಗ ಬರುತ್ತೆ, ಅದೆಲ್ಲ ಹೇಳಕ್ಕಾಗಲ್ಲ. ಆ ಕ್ವಾಂಟಿಟಿ ಎಲ್ಲ ಹೇಳಕ್ಕಾಗಲ್ಲ, ಅದೆಲ್ಲ ಹೇಳಕ್ಕಾಗಲ್ಲ. ದುಡ್ಡು ಬರುತ್ತೆ ಅಂತ ಹೇಳಿ, ದುಡ್ಡು 10,000 ಬಂದು ದುಡ್ಡೆ, 1,00,000 ಬಂದು ದುಡ್ಡೆ, 10,00,000 ಬಂದು ದುಡ್ಡೆ. ಅವನ ಶ್ರದ್ಧೆ, ಅವನ ಕಾಲದೇಶ, ಅವನ ದ್ರವ್ಯ, ಅವನೆಲ್ಲ ಡಿಪೆಂಡ್ ಆಗತ್ತೆ ಐಶ್ವರ್ಯ ಬರೋಕ್ಕೆ. ಅವಾಗ ಎಷ್ಟು ಹೊತ್ತು ಮಾಡ್ದ, ಎಷ್ಟು ದಿವಸ ಮಾಡ್ದ, ಅದೆಲ್ಲ ಡಿಪೆಂಡ್ ಆಗತ್ತೆ. ಅದನ್ನ ಪುಣ್ಯಕರ್ಮಕ್ಕೆ ಪುಣ್ಯ ಫಲ ಅಂತ ಅಷ್ಟೇ ಹೇಳತ್ತೆ ಹೊರತು ಎಷ್ಟು ಪುಣ್ಯಕ್ಕೆ ಎಷ್ಟು ಫಲ ಅಂತ ಅದೆಲ್ಲ ಶಾಸ್ತ್ರ ಹೇಳಲ್ಲ. ಹೇಳಿಮ್ಮ, ಹೇಳಿದ್ದೆ. ಹೌದು, ಇವಾಗ ಕೆಲವು ಅರ್ಧರಾತ್ರಿಯಲ್ಲಿ ನಾನು ಶ್ರಾದ್ದ ಮಾಡ್ತೀನಿ ನಂಗೆ ಒಳ್ಳೆ ಫಲ ಆಗಲ್ಲ. ಯಾವುದೋ ಕಾಲದಲ್ಲಿ, ಯಾವುದೋ ಮ್ಲೇಚ್ಛ ಜಾಗದಲ್ಲಿ, ಅಶುಚಿ ಜಾಗದಲ್ಲಿ ಪೂಜೆ ಗೀಜೆ ಮಾಡಿದ್ರೆ ಕೆಟ್ಟ ಫಲ ಬಿಡುತ್ತೆ. ನಿಂಗೆ ಆಶೋಚ ಇದ್ದಾಗ ನೀವು ಪೂಜೆ ಮಾಡಕ್ ಬರಲ್ಲ. ಹಾ, ಕೇಳಿಮ್ಮ. ಗುರುಗಳೇ ನಮಸ್ಕಾರ. ನಿರುಪಮ ಅವ್ರು ಕೇಳ್ತಾ ಇದ್ರಲ್ಲ, ಚಾಟಿಂಗ್ ಮಾಡೋದ್ರಿಂದ ಎಲ್ಲ ವಿಕ್ಷೇಪ ಆಗುತ್ತೆ. ಅನುಪಮ, ಅನುಪಮ ಇನ್ನೊಬ್ರು ಬೇರೆ ಇದ್ದಾರೆ. ಪರವಾಗಿಲ್ಲ ಅಲ್ಲ ಗುರುಗೆ, ಅಲ್ಲ ಬರೀ ಹೆಸರು ತಾನೆ, ದೇಹಕ್ಕೊಂದು ಹೆಸರು. ಹಾ, ಅದು ಬೇರೆ ಕಡೆ ಮನಸ್ಸು ಹೋಗುತ್ತೆ. ನಿರುಪಮ ಒಬ್ರು ಇದ್ದಾರೆ, ಅವ್ರು ಇವತ್ತು ಬಂದಿದಾರೋ ಇಲ್ಲೋ ಗೊತ್ತಿಲ್ಲ. ಅದರಿಂದ ಅವ್ರು ಚಾಟಿಂಗ್ ಮಾಡೋದ್ರಿಂದ ವಿಕ್ಷೇಪ ಆಗುತ್ತೆ, ದೋಷ ಆಗುತ್ತೆ ಅನ್ನೋದಾದ್ರೆ ಆದಷ್ಟು ಕಡಿಮೆ ಕಾಂಟ್ಯಾಕ್ಟ್ಸ್, ಕಡಿಮೆ ವಿಕ್ಷೇಪ ಆಗೋ ತರಾನೇ ನಡ್ಕೊಳ್ಳೋದು ಒಳ್ಳೇದಲ್ವಾ? ಮೌನ ಹೇಳಿರೋದು ಮೌನ ಇರೋದು ಕಷ್ಟ ಗುರುಗಳೇ. ಮೌನ ಒಂದ್ಸತಿ ಮಾಡ್ಬಿಟ್ಟು ಇಲ್ಲ, 2 ದಿವಸ ಮಾಡ್ಬಿಟ್ಟು, ನಾನು 2 ದಿವಸ ಮಾಡ್ಬಿಟ್ಟು ಹಿಂದೆ ಚೆನ್ನಾಗಿ ಬೈಸ್ಕೊಂಡೆ. ಹಂಗಲ್ಲ, ಮೌನ ಮಾಡುದು ಅಂದ್ರೆ ಬರೀ ಆಗಿಂದ ಹಿಡಿಯೋದಲ್ಲ, ಮನಸ್ಸನ್ನು ಬೇರೆ ಇನ್ನೊಂದಕ್ಕೆ ಡೈವರ್ಟ್ ಮಾಡ್ಬೇಕು. ಭಗವಂತನಲ್ಲಿ ಮುಳುಗಿಸ್ಬಿಟ್ರೆ ಆಟೋಮೆಟಿಕ್ ಮೌನ ಆಗ್ಬಿಡುತ್ತೆ. ಯಾಕಂದ್ರೆ ಅಟ್ ಎ ಟೈಮ್ 2 ಕೆಲಸ ಮಾಡಕ್ಕಾಗಲ್ಲ. ಈ ಭಗವತ್ ಚಿಂತನೆ, ಭಗವದ್ ಅನುಸಂಧಾನವೂ ಮಾಡ್ತಾ ಇದ್ರೆ ಲೌಕಿಕ ಚಾಂಟಿಂಗು ಮಾಡಕ್ಕಾಗಲ್ಲ ಭಾಗಿಂದಲೇ. ಅದು ಆಟೋಮೆಟಿಕ್ ಮೌನ ಆಗುತ್ತೆ. ಬರೀ ನಾನು ಮಾತಾಡೋಲ್ಲ ಅಂತ ಹಠದಿಂದ ಬಾಯಿ ಹಿಡ್ಕೊಂಡಿರೋದು ಮೌನ ಅಲ್ಲ, ಯಾರತ್ರ ಮಾತಾಡೋಲ್ಲ ಅಂತ. ಅದು ಆರಂಭದ ಹಂತ. ಆದ್ರೆ ಮನನಾನ್ ಮುನಿಹಿ ಅಂತ ಆತ್ಮಚಿಂತನೆ ಮಾಡೋದು, ತತ್ವ ಚಿಂತನೆ ಮಾಡೋದು, ಭಗವಂತನ ಉಪಾಸನೆ ಮಾಡ್ತಾ ಕೂತ್ಕೊಳ್ಳೋದು, ಆ ಮನನ ಮಾಡ್ತಾ ಇದ್ರೆ ಆಟೋಮೆಟಿಕ್ ನಿಮ್ಗೆ ಆಗಿಂದ್ರಿಯ ನಿಂತ್ಕೊಬಿಡುತ್ತೆ. ಅದೇ ಪ್ರೋತ್ಸಾಹ ಕೇಳ್ತಾ ಇರೋದು. ಇಲ್ಲ MS ಸುಭಕ್ಷಿ ಹಾಡ್ತಾ ಇರೋದಂತಹ ಒಳ್ಳೊಳ್ಳೆ ಭಜನೆ, ಭಕ್ತಿ ಗೀತೆ ಅದನ್ನು ಕೇಳ್ತಾ ಕೂತ್ಕೊಳ್ಳೋದು, ಅದರಲ್ಲೇ ಮನಸ್ಸಿಟ್ಬಿಡೋದು, ಅದು ಪರವಾಗಿಲ್ಲ. ಆಗ್ಬಿಡಿದ್ಯಾ? ಯಾಕೆಂದ್ರೆ ನಮ್ಗೆಲ್ಲ ಒಂದೇ ಮನಸ್ಸಾದ್ರಿಂದ ಈ ಮನಸ್ಸನ್ನು ಯಾವುದಕ್ಕೆ ನಾವು ಕೊಡ್ತೀವೋ ಅಲ್ಲಿ ಇಂದ್ರಿಯ ತೊಡಗುತ್ತೆ. ಮನಸ್ಸನ್ನ ಭಗವಂತನ ಕಡೆ ಹಚ್ಚಿ ಆ ಚಿಂತನೆ, ಆ ಉಪಾಸನೆ, ಆ ಅನುಸಂಧಾನ, ಆ ವಿಚಾರದಲ್ಲೇ ಇದ್ಬಿಟ್ರೆ ಬಾಕಿ ಇಂದ್ರಿಯ ವ್ಯಾಪಾರ ಸ್ಟಾಪ್ ಆಗಿ ಆಗತ್ತೆ, ಹೋಗಿ ಹೋಗುತ್ತೆ. ಸರಿ ಗುರುಗಳೇ, ಓಕೆ ಮಾ. ಮೊದ್ಲಿಂದ ಬರ್ಬೇಕು, ಹೊಟ್ಟೋಯ್ತು ಎಲ್ಲಿ ಹೇಳ್ತಾ ಇದ್ರಿ ಅನ್ನೋದು. ನೈರ ಅದು ಈಶ್ವರನು ಕ್ಷೇತ್ರಜ್ಞನು ಒಂದೇ ಅಂತ ತಿಳ್ಕೊಂಡಂಥ ಬ್ರಹ್ಮಜ್ಞಾನಿ ತೊಡಗಲ್ಲ, ನಿಜ. ಪೂರ್ತಿ ಚಾರ್ವಾಕನು ತೊಡಗಲ್ಲ ಅನ್ನೋದು ನಿಜ. ಆದರೆ ಲೋಕದ ಪ್ರಸಿದ್ಧಿ ನೋಡು, ಲೋಕದಲ್ಲಿ ಕರ್ಮ ಮಾಡೋರು ಕಂಡು ಬರ್ತಾ ಇದ್ದಾರೆ. ಅವರು ವಿಧಿವಾಕ್ಯವನ್ನು, ಪ್ರತಿಷೇಧ ವಾಕ್ಯವನ್ನು ಶ್ರವಣ ಮಾಡಿ ಈ ಶ್ರವಣಕ್ಕೆ ಅರ್ಥ ನಾನು ದೇಹೇಂದ್ರಿಯ ಮನೋಬುದ್ಧಿ ಬೇರೆಯಾಗಿರಲೇಬೇಕು ಅಂತ ಅವ್ರು ಕಂಡ್ಕೊಂಡೇ ಮಾಡ್ತಾ ಇರ್ತಾರೆ. ಇದೇ ಹೋದ್ರೆ ಮಾಡೋಕ್ಕಾಗೋದೇ ಇಲ್ಲ ಅಲ್ವಾ? ಯಜ್ಞ ಮಾಡಿದ್ರೆ ಉತ್ತಮ ಲೋಕ ಪ್ರಾಪ್ತಿ, ಉತ್ತಮ ಜನ್ಮ ಆಗತ್ತೆ. ಪಾಪ ಮಾಡಿದ್ರೆ ಅಧೋ ಜನ್ಮ ಆಗತ್ತೆ. ಅಂದ್ರೆ ಅರ್ಥಾತ್ ಏನಾಯ್ತು, ನಾನು ಈ ದೇಹ ಮಾತ್ರ ಅಲ್ಲ, ಈ ದೇಹಕ್ಕೆ ಬಂದಿದ್ದೀನಿ, ಈ ದೇಹದಿಂದ ಮನೋಬುದ್ಧಿಗಿಂತ ಬೇರೆಯಾಗಿರುವಂಥವು ನಾನು ಬಂದಿದ್ದೀನಿ ಅಂತ ಕಂಡ್ಕೊಂಡು ಆಮೇಲೆ ಉಪನಿಷತ್ ಹೇಳಿದ ಹಾಗೇನೇ ಆತ್ಮಸ್ವರೂಪ ಎಂಥದ್ದು ಅಂತ ತಿಳ್ಕೊಂಡೂ ಇಲ್ಲ. ಹಾಗೆ ತಿಳ್ಕೊಂಡಿದ್ದೆ ಅವನು ಕರ್ಮ ಮಾಡಲ್ಲ. ಅವನು ಕರ್ಮ ಫಲದಲ್ಲಿ ಆಸೆಯನ್ನು ಹುಟ್ಟಿಸ್ಕೊಂಡವನಾಗಿ ಶ್ರದ್ಧೆಯಿಂದ ಶಾಸ್ತ್ರವಾಕ್ಯ ಗುರುವಾಕ್ಯದಲ್ಲಿ ಶ್ರದ್ಧೆ ಇಟ್ಕೊಂಡು ಕರ್ಮದಲ್ಲಿ ತೊಡಗ್ತಾನೆ ಅನ್ನೋದು ನಮಗೆಲ್ಲರಿಗೂ ಲೋಕದಲ್ಲಿ ಕಂಡಿದೆ. ಆದ್ರಿಂದ ಅತಃ ನ ಶಾಸ್ತ್ರಾನರ್ಥಕ್ಯಂ, ಆದ್ರಿಂದ ಇದಕ್ಕಿಂತ ಇನ್ನೂ ಈಸಿಯಾಗಿ ಬೇರೆ ಕಡೆ ಹೇಳಿದ್ದಾರೆ. ಯಾರಿಗೆ ಕರ್ತೃತ್ವ ಬುದ್ಧಿ ಇದೆಯೋ, ಜನ್ಮಾಂತರ ಶಾಸ್ತ್ರವಾಕ್ಯದ ನಂಬಿಕೆ ಇದೆಯೋ ಅವ್ರು ಕರ್ಮ ಮಾಡ್ತಾರೆ.
ಯಾರಿಗೆ ಶಾಸ್ತ್ರವಾಕ್ಯ ನಂಬಿಕೆ ಇಲ್ವೋ ಕರ್ತೃತ್ವ ಬುದ್ಧಿ ಉಳ್ಳವರಾದ್ರೂ ಕರ್ಮ ಮಾಡೋದಿಲ್ಲ. ಅಂದ್ರೆ ಕರ್ಮ ಮಾಡೋದಕ್ಕೆ ಕರ್ತೃತ್ವ ಬುದ್ಧಿ ಕಾರಣವೇ ಹೊರತು ಆತ್ಮಜ್ಞಾನ ಕಾರಣ ಅಲ್ಲ. ಆತ್ಮಜ್ಞಾನದಿಂದ ಕರ್ಮ ಮಾಡ್ತಾನೆ ಬೇಡ. ದೇಹಾತ್ಮವಾದಿಯೂ ಕರ್ಮ ಮಾಡಲ್ಲ ಅನ್ನೋದು ಪ್ರತ್ಯಕ್ಷವೇ. ಚಾರ್ವಾಕ ಕರ್ಮ ಮಾಡಲ್ಲ, ಅವನಿಗೆ ಪುಣ್ಯ ಪಾಪದ ನಂಬಿಕೆಯೇ ಇಲ್ಲ. ಆದರೆ ಯಾರು ಆಸ್ತಿಕರೋ, ಶ್ರದ್ಧಾವಂತರೋ, ಜನ್ಮಾಂತ ಲೋಕಾಂತ ನಂಬುವವರೋ, ಶಾಸ್ತ್ರ ಪ್ರಮಾಣ ನಂಬುವವರೋ, ಆತ್ಮಜ್ಞಾನಿಗಳು ಅಲ್ಲದವರೋ ಅವರೆಲ್ಲ ಕರ್ಮ ಮಾಡಿಯೇ ಮಾಡ್ತಾರೆ. ಇದೆಲ್ಲ ನಮಗೆ ಪ್ರಸಿದ್ಧವಾಗಿರೋದು. ಇವನಂತಾನೆ ವಿವೇಕಿನಾಂ ಅಪ್ರವರ್ತಿ ದರ್ಶನಾತ್, ವಿವೇಕಿನಾಂ ಅಪ್ರವೃತ್ತಿ ದರ್ಶನಾತ್ ಅನುಗಾಮಿನಾಂ ಅಪ್ರವರ್ತೌ ತದುಗಾಮಿನಾಂ ಅಪ್ರವರ್ತೌ ಶಾಸ್ತ್ರಾನರ್ಥಕ್ಯಂ ಇತಿ ಚೇತ್. ಶಾಸ್ತ್ರಾನರ್ಥಕ್ಯಂ ಇತಿ ಚೇತ್. ಈ ತರ ಪ್ರಶ್ನೆ ನೋಡಿ ಸ್ವಾಮಿ. ಜ್ಞಾನಿಗಳು ಮಾಡಲ್ಲ ಅಂತ ನೀವು ಹೇಳ್ತಿರೋದು. ಜ್ಞಾನಿಗಳು ಮಾಡಲ್ಲ ಅಂತ ಆದ್ಮೇಲೆ ಜ್ಞಾನಿಗಳಿಗೆ ತುಂಬಾ ಜನ ಫಾಲೋವರ್ಸ್ ಇರ್ತಾರೆ, ಭಕ್ತರಿರ್ತಾರೆ. ಹಾಗೆ ಅವರೆಲ್ಲ ಅದನ್ನ ನೋಡ್ಕೊಂಡು ನಮ್ ಗುರುಗಳೇ ಮಾಡಲ್ಲ, ನಮ್ ಇವರೇ ಮಾಡಲ್ಲ ಅಂತ ಅಂದ್ಬಿಟ್ಟು ಅವ್ರು ಯಾರು ಕರ್ಮ ಮಾಡದೆ ಹೋದ್ರೆ ಶಾಸ್ತ್ರ ದಂಡ ಆಗ್ಬಿಡುತ್ತಲ್ಲ ಅಂತ ಈಗೊಂದು ಪ್ರಶ್ನೆ. ಇಲ್ಲಿ ಒಂದ್ ತಿಳ್ಕೊಬೇಕು, ಜ್ಞಾನಿಗಳು ತೊಡಗೋದಿಲ್ಲ ಅನ್ನುವಾಗ ಅವ್ರು ಗೃಹಸ್ಥರಾಗಿದ್ದಾಗ ತೊಡಗೋದಿಲ್ಲ ಅಂತ ಅರ್ಥ ಅಲ್ಲ. ಜ್ಞಾನಿಗಳು ಅಗ್ನಿಹೋತ್ರಾದಿ ತೊಡಗೋಲ್ಲ ಅಂದ್ರೆ ಜ್ಞಾನಿಗಳಾಗ್ಬಿಟ್ಟು ಸನ್ಯಾಸಿಗಳಾಗಿ ತೊಡಗೋದಿಲ್ಲ ಅಂತ ಅಷ್ಟೇ ಅರ್ಥ. ಜ್ಞಾನಿಗಳಾಗಿದ್ದು ಗೃಹಸ್ಥರಾಗಿದ್ರೆ ಅವ್ರು ಯಾವ ಕಾರಣಕ್ಕೂ ಕರ್ಮ ಬಿಡೋದೇ ಇಲ್ಲ ಅವರು. ಯಾಕೆಂದ್ರೆ ಅವ್ರಿಗೆ ದೇಹಾಭಿಮಾನ ಉಳ್ಳವರು ಕರ್ಮ ಬಿಡ್ತಾನೆ ಹೊರತು ದೇಹಾಭಿಮಾನ ಇದ್ದವರು ಕರ್ಮ ಮಾಡದೇ ಇರಲ್ಲ. ದೇಹಕ್ಕೆ ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ ಅಂತ ಅಂದ್ಕೊಂಡು ಕರ್ಮ ಮಾಡಲ್ಲ. ಜ್ಞಾನಿಗೆ ದೇಹಕ್ಕೆ ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ ಪ್ರಶ್ನೆಯೇ ಇಲ್ಲ. ದೇಹ ತಾನು ಅಲ್ವೇ ಅಲ್ಲ. ಹಾಗಾಗಿ ಅವನು ಚೆನ್ನಾಗಿ ದೇಹನ ಜೋಡಿಸ್ತಾನೆ, ಚೆನ್ನಾಗಿ ಕರ್ಮ ಮಾಡ್ತಾನೆ. ಇನ್ನೂ ಒಂದು ಉದ್ದೇಶ ಏನು ಅಂದ್ರೆ ಇದರಿಂದಲೇ ಜನರ ಸನ್ಮಾರ್ಗದಲ್ಲಿ ಕೂಡ ಹಾಕೋಕೆ ಅನುಕೂಲವಾಗುತ್ತೆ ಅಂತ ಹೇಳಿ ಅದಕ್ಕಾಗಿಯೇ ಮಾಡ್ತಾನೆ ಅವನು. ತಾನು ತತ್ವಜ್ಞಾನಿ ಆಗಿದ್ದರು, ನನ್ನನ್ನು ನೋಡ್ಕೊಂಡು ಜನ ನನ್ನನ್ನು ಅನುಸರಣೆ ಮಾಡ್ತಾರೆ ಅಂತ. ಆದ್ರಿಂದ ಮಮ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಅದಕ್ಕೆ ಗೀತೆ ಭಗವಂತ ಹೇಳಿದಲ್ಲ, ಇಲ್ಲಿ 4 ಉಚ್ಛೀದೇಯುರ್ಮೇ ಲೋಕಾಹ ನ ಕುರ್ಯಾಂ ಕರ್ಮಚೇದಹಂ. ಕೃಷ್ಣ, ನಾನೇನಾದ್ರೂ ಅಗ್ನಿಹೋತ್ರಾದಿ ಮಾಡದೆ ಹೋದ್ರೆ, ಯಜ್ಞದಾನ ತಪಸ್ಸನ್ನು ಮಾಡದೆ ಹೋದ್ರೆ ಲೋಕದವರು ನನ್ನನ್ನು ನೋಡ್ಕೊಂಡು ಬಿಟ್ಟುಬಿಡ್ತಾರೆ. ಅದಕ್ಕೋಸ್ಕರಾಗಿ ವರ್ತೇ ಏವಚ ಕರ್ಮಣಿ ಅಂತಂದ ಅವನು. ನಾನು ಕರ್ಮದಲ್ಲಿ ತೊಡಗಿಯೇ ಇದ್ದೀನಿ, ಮಾಡ್ತಾನೆ ಇರ್ತೀನಿ. ಅಂದ್ರೆ ಜನರನ್ನು ಸನ್ಮಾರ್ಗದಲ್ಲಿ ಕೂಡ ಹಾಕೋದಕ್ಕೋಸ್ಕರವಾಗಿ ಗೃಹಸ್ಥ ಜ್ಞಾನಿಗಳು ಕರ್ಮ ಮಾಡ್ತಿರ್ತಾರೆ. ಸನ್ಯಾಸಿ ಜ್ಞಾನಿಗಳಾದರೆ ಸನ್ಯಾಸಿಯ ಧರ್ಮವನ್ನು ಅನುಸರಣೆ ಮಾಡ್ತಿರ್ತಾರೆ ಹೊರತು ಅಗ್ನಿಹೋತ್ರಾದಿಗಳು ಮಾಡಲ್ಲ. ಅವಾಗ ಅವ್ರು ಅಗ್ನಿಹೋತ್ರ ಮಾಡಲ್ಲ ಅಂತ ಹೇಳಿ ನಾನು ಮಾಡಲ್ಲ ಅನ್ನೋ ಬರಲ್ಲ. ಯಾಕಂದ್ರೆ ಸನ್ಯಾಸಿ ಯಾಕೆ ಅಗ್ನಿಹೋತ್ರ ಮಾಡ್ತಾನೆ? ಅಗ್ನಿಹೋತ್ರ ಮಾಡ್ಬೇಕಾದ್ರೆ ಪತ್ನಿ ಇರಬೇಕು, ದುಡ್ಡು ಇರಬೇಕು, ಅಗ್ನಿ ಇರಬೇಕು. 3 ಬಿಟ್ಟವನು ಅವನು. ಅಗ್ನಿಯನ್ನು ಬಿಟ್ಟಿದ್ದಾನೆ, ಪತ್ನಿನೂ ಬಿಟ್ಟಿದ್ದಾನೆ, ದುಡ್ಡನ್ನು ಬಿಟ್ಟವನು ಸನ್ಯಾಸಿ ಅಗ್ನಿಹೋತ್ರ ಮಾಡಲ್ಲ. ಅವ್ನು ಮಾಡಲ್ಲ ಅಂತ ಆಕ್ಷೇಪಣೆ ಮಾಡಕ್ ಬರೋಲ್ಲ. ಅವನು ಅಜ್ಞಾನಿಯಾಗಿದ್ರು ಸನ್ಯಾಸಿಗೆ ಕರ್ಮ ಮಾಡಲ್ಲ. ಇನ್ನು ಜ್ಞಾನಿ ಸನ್ಯಾಸಿ ಮಾಡಲ್ಲ ಅಂತ ಹೇಳೋದೇನು? ಅದ್ ಸರಿ. ಕರೆಕ್ಟ್. ಯಜ್ಜದಾಚರಿಸಿ ಶ್ರೇಷ್ಠ ತತ್ತದೇವೇತರೋ ಜನ. ಶ್ರೇಷ್ಠನಾದವನು ಏನ್ ಮಾಡ್ತಾನೋ ಬಾಕಿ ಜನರು ಅದನ್ನೇ ಮಾಡ್ತಾರೆ. ಆದ್ರಿಂದ ಶ್ರೇಷ್ಠ ಅನಿಸ್ಕೊಂಡ, ಜ್ಞಾನಿ ಅನಿಸ್ಕೊಂಡ ಮನುಷ್ಯ ತನ್ನ ಫಾಲೋಯರ್ಸರಿಗೆ ತಾನು ಕರ್ಮ ಮಾಡಿ ಕರ್ಮದಲ್ಲಿ ತೊಡಗಿಸ್ಬೇಕು. ಪೂಜೆ ಮಾಡೋದನ್ನು ತೋರಿಸ್ಕೊಳ್ಬೇಕು, ಸಂಧ್ಯಾದಿ ಕರ್ಮ ತೋರಿಸ್ಬೇಕು, ಜಪ, ಪಾರಾಯಣ, ಸ್ತೋತ್ರ ಎಲ್ಲವನ್ನು ಹೇಗೆ ಮಾಡಬೇಕು ಅಂತ ಹೇಳಿ ತಾನು ತೊಡಗಿ ತಾನು ಇಂಪ್ಲಿಮೆಂಟ್ ಮಾಡಿಕೊಂಡು ತಾನು ಇನ್ನೊಬ್ಬರನ್ನ ಅದನ್ನು ತೊಡಗಿಸ್ತಾನೆ. ಹೌದು. ಜ್ಞಾನಿ ಮಾಡುವಾಗ ಪೂಜೆ ಮಾಡೋಕ್ಕಾಗಲ್ಲ ಬೇರೆಯವರಿಗೆ. ಜ್ಞಾನಿಗೆ ಆ ಪೂಜೆ ಮಾಡೋ ಎಷ್ಟು ಏಕಾಗ್ರತೆ ಇರುತ್ತೆ ಅಂದ್ರೆ ಮುಳುಗ್ಬಿಡ್ತಾನೆ ಅವನು. ಅದು ಸೋಹಂಭಾವೇನ ಪೂಜೆ ಇದೆ. ಆ ದೇವತಾತ್ಮ ಭಾವ ತಂದ್ಕೊಂಡು ಪೂಜೆ ಮಾಡ್ತಾನೆ ಅವನು. ಅವನು ಭಾರಿ ಏಕಾಗ್ರತೆಯಿಂದ ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾನೆ. ಅಜ್ಞನಿಗೆ ಅಷ್ಟು ಶ್ರದ್ಧಾ ಭಕ್ತಿನ ಮಾಡೋಕ್ಕಾಗೋದೇ ಇಲ್ಲ. ಯಾಕೆಂದ್ರೆ ಜ್ಞಾನಿ ದೇವತೆಗಳು ತನ್ನ ಅಂಗ ಅವಯವ ಅಂತ ಕಂಡ್ಕೊಂಡ್ಬಿಟ್ಟಿರ್ತಾನೆ. ತಾನೇ ಬ್ರಹ್ಮ ಅಂತ ಕಂಡ್ಕೊಂಡ್ಮೇಲೆ ಅಂಗ ನಿನ್ಯ ದೇವತಾ ಎಲ್ಲ ಇಂದಾದಿ ದೇವತೆಗಳು ನನ್ನ ಅಂಶದವರೇ ಅಂತ ಕಂಡ್ಕೊಂಡು ತನ್ನ ಕೈಕಾಲಿಗೆ ಹೇಗೆ ತಾನು ತನ್ನಾಗಿ ಪೋಷಣೆ ಮಾಡ್ತಾನೋ ಹಾಗೆ ತನ್ನ ಅವಯವಾಗಿರೋ ದೇವತೆಗಳಿಗೆ ತಾನು ಅನುಗ್ರಹ ಮಾಡ್ತಾನೆ. ಜ್ಞಾನಿಯಷ್ಟು ಶ್ರದ್ಧಾ ಭಕ್ತಿ ಯಾರಿಗೂ ಇರಲ್ಲ. ಜ್ಞಾನಿ ಶ್ರದ್ಧೆಯಲ್ಲಿ ಪರಾಕಾಷ್ಠ, ಭಕ್ತಿಯಲ್ಲಿ ಪರಾಕಾಷ್ಠ. ಅವನು ಕರ್ಮದಲ್ಲಿ ತುಂಬಾ ಒಂದು ಕ್ಷಣ ಸುಮ್ಕಿರೆ ಬಿಡಲ್ಲ ಅವರು. ಜ್ಞಾನಿ ಹೇಳ್ತಾ ಇದು ಬಿಟ್ರೆ 4 ಗಂಟೆ ಎಬ್ಬಿಸಿದ್ರು ರಾತ್ರಿ 10 ಗಂಟೆವರೆಗೂ ದುಡಿಸ್ಕೊಂಡ್ಬಿಡ್ತಾರೆ, ಚೆನ್ನಾಗಿ ದುಡಿಸ್ಕೊಂಡ್ಬಿಡ್ತಾರೆ. ಮಲ್ಗೋಕ್ಕೂ ಬಿಡಲ್ಲ, ಕೂರಕ್ಕೂ ಕೆರ್ಕೊಳಕ್ಕೂ ಬಿಡಲ್ಲ, ಮೈ ಕೆರ್ಕೊಳಕ್ಕೂ ಬಿಡಲ್ಲ ಅವರು.
ಅಷ್ಟು ಕೆಲಸ ಮಾಡಿಸ್ತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತು ಕರ್ಮ ಮಾಡಿ ಕರ್ಮೇಂದ್ರಿಯಿಂದ ಚೆನ್ನಾಗಿ ದುಡಿಸಿದ್ರೆ ಜ್ಞಾನೇಂದ್ರಿಯ ತಪ್ಪಿಗಿರುತ್ತೆ. ಕರ್ಮೇಂದ್ರಿಯನ್ನೆಲ್ಲ ಸುಮ್ಮನೆ ಬಿಟ್ಟುಬಿಟ್ರೆ ಜ್ಞಾನೇಂದ್ರಿಯ ಸಿನಿಮಾ ನೋಡ್ತೀನಿ, ಸಂಗೀತ ಕೇಳ್ತೀನಿ, ಹೋಟ್ಲು ಹೋಗ್ತೀನಿ ಅಂತೇಳಿ ಆ ಜ್ಞಾನೇಂದ್ರಿಯ ಅಡ್ಡದಾರಿ ಹಿಡ್ಕೊಳತ್ತೆ. ಜ್ಞಾನೇಂದ್ರಿಯದ ಅಡ್ಡದಾರಿ ತಪ್ಪಿಸ್ಬೇಕಾದ್ರೆ ಕರ್ಮೇಂದ್ರಿಯ ಚೆನ್ನಾಗಿ ದುಡಿಸ್ಬೇಕು. ಚೆನ್ನಾಗಿ ಕರ್ಮೇಂದ್ರಿಯ ಮಾಡಿ 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 ಸುಸ್ತಾಗ್ಬಿಟ್ಟ ಅಂದ್ರೆ ಜ್ಞಾನೇಂದ್ರಿಯ ಪಾಪ ಇನ್ನು ಸಿನಿಮಾ ನೋಡ್ಬೇಕು, ನಾಟಕ ಹೋಗ್ಬೇಕು, ಸರ್ಕಸ್ ಹೋಗ್ಬೇಕು, ಬೀದಿ ತಿರ್ಬೇಕು ಅನ್ನೋಲ್ಲ, ಅದು ಸೋತೋಗ್ಬಿಡುತ್ತೆ. ಈ ಬೆಳಗ್ಗೆ ಸಂಜೆವರೆಗೂ ಫಂಕ್ಷನ್ ಕೆಲಸ ಮಾಡಿಬಿಟ್ರು, ನೀವು ಸಂಗೀತ ಕೇಳಕ್ಕೆ ಹೋಗ್ರಿ ಏನ್ ಮಾಡ್ತೀರ ನೀವು? ಅಯ್ಯಪ್ಪ ನಮ್ಗೆ ಸಂಗೀತ ಬೇಡ, ಏನು ಬೇಡ, ಮಲ್ಕೋತೀನಿ ಅಂತೀರ ನೀವು. ಒಳ್ಳೆ ಸಂಗೀತ ಕೊಂಡ್ರೆ ಹಾಗೆ ಅಂತ ನಿಮಗೆ ಕಾಲು ಬಿದ್ದೋಗಿರುತ್ತೆ. ಬೆಳಗ್ಗೆ ಫಂಕ್ಷನ್ ಮಾಡಿ ಸಂಜೆವರೆಗೂ ನೆಂಟರು ಇಷ್ಟರು ಬಂಧುಗಳು ಬಂದು ಹೋಗಿ ಮಾಡಿ ಮಾಡಿ ಅವರಿಗೆಲ್ಲ ಕೊಟ್ಟು ಮಾಡಿ ಶಿಷ್ಯ ಮಾಡಿ ಕೈ ಕಾಲು ಬಿದ್ದೋಗಿರುತ್ತೆ. ರಾತ್ರಿ 9 ಗಂಟೆ ಒಳ್ಳೆ ಸಂಗೀತ ಅಂದ್ರೆ ಸಂಗೀತ ಅಂದ್ರೆ ಯಾರಿಗೆ ಬೇಕು, ಮಲ್ಕೋತೀವಿ, ಹೋಗಿದ್ದೆ ಮಲ್ಕೋತೀರ. ಏನಾಯ್ತು? ಜ್ಞಾನೇಂದ್ರಿಯ ಇದೆಲ್ಲ ಇದಾಗಿದ್ರೆ ಆಕ್ಟಿವೇಟ್ ಆಗುತ್ತೆ. ಇದೆಲ್ಲ ಸುಸ್ತಾಗ್ಬಿಟ್ಟಿದೆ ಜ್ಞಾನೇಂದ್ರಿಯ. ಅದಕ್ಕೆ ಭಗವಂತ ಎಷ್ಟಿಂದ್ರಿಯಾಣಿ ಸಂಯಮ್ಯ ನಿಯಮ್ಯ ಹೃದಯ ಅರ್ಜುನ ಕರ್ಮೇಂದ್ರಿಯ ಆಸಕ್ತ ಸುರಿದೆ. ಆಮೇಲೆ ಕರ್ಮೇಂದ್ರಿಯ ಸಂಯಮ್ಯ ಯಾಸ್ತೆ ಮನಸಾಸ್ಪನ್ ಇಂದ್ರಿಯಾರ್ಥ ಮಿಥ್ಯಾಚಾರ. ಕರ್ಮೇಂದ್ರಿಯನ್ನೆಲ್ಲ ಬಿಗಿ ಹಿಡ್ಕೊಂಡು ಜ್ಞಾನೇಂದ್ರಿಯದಿಂದ ಅವನು ಚೇಷ್ಟೆ ಮಾಡ್ತಿದ್ರೆ ಅವನು ಪಾಪಾಚಾರಿ ಬೈದಿದ್ದಾನೆ. ಪಾಪಾಚಾರಿ ಅವನು, ಪಾಪಿಯವನು. ಕರ್ಮೇಂದ್ರಿಯ ಬಿಗಿ ಕೈ ಕಾಲು ಏನು ಕೆಲಸ ಮಾಡಬೇಡ, ಬರೀ ಟಿವಿ ನೋಡ್ತೀನಿ, ಒಳ್ಳೆ ಸ್ನಾಕ್ಸ್ ತಿಂತೀನಿ, ಸಂಗೀತ ಕೇಳ್ತೀನಿ, ಮಜಾ ಮಾಡ್ತೀನಿ, ಸರ್ಕಸ್ ಹೋಗ್ತೀನಿ ಅಂದ್ರೆ ಅವನು ಪಾಪಾಚಾರಿ ಅಂತ ಬೈದಿದ್ದಾನೆ. ಸರ್ವಾರಂಭ ಪರಿತ್ಯಾಗಿ, ಸ್ವರ್ವ ಪರಿತ್ಯಾಗಿ ಜ್ಞಾನ ಆಗೋದು, ಆ ಮುಂಚೆ ಆಗೋದೇ ಇಲ್ಲ. ನಾನು ಅನ್ಕೊಂಡಿದ್ದು ಕರ್ಮ ಯೋಗ ಮಾಡಿದ್ಮೇಲೆ ಜ್ಞಾನಿ ಆಗೋ ಮುಂಚೆ ಆ ಸ್ಟೇಟ್ ಅಲ್ಲಿ, ಕರೆಕ್ಟ್ ಅಲ್ವಾ? ವಿವಿಧಿಷ ಸನ್ಯಾಸಿ, ವಿವಿಧ ಸನ್ಯಾಸಿ ಆಗ್ಬೋದು. ಆ ಮಧ್ಯದಲ್ಲಿ ವಿವಿಧ ಸನ್ಯಾಸಿಯು ತುಂಬಾ ಒದ್ದಾಡ್ತಾನಮ್ಮ. ವಿವಿಧ ಸನ್ಯಾಸಿಯುವೆ ಆ ಶಬದ ಮಾತುಗಳನ್ನು, ನಿಧಿಧ್ಯಾಸನವನ್ನು, ಅಂತರ್ಮುಖತೆಯನ್ನು ನಿರಂತರ ಮಾಡ್ತಿರ್ತಾನೆ. ಹಾಗಾಗಿ ಅವನಿಗೂ ಪ್ರಯತ್ನ ಇದ್ದೇ ಇರುತ್ತೆ. ತತ್ವಜ್ಞಾನಿಗೆ ಒಬ್ಬರಿಗೆ ಕ್ರಿಯಾರಹಿತನಾದವನು, ಪರಮಾತ್ಮ ಹೇಗೆ ಕ್ರಿಯಾರಹಿತನೋ ಪರಮಾತ್ಮ ಪಡ್ಕೊಂಡ ತತ್ವಜ್ಞಾನಿ ನಿಷ್ಕ್ರಿಯನು, ಕೂಟಸ್ಥನು, ಅವಿಕ್ರಿಯನು, ಕ್ರಿಯಾರಹಿತನಾಗ್ತಾನೆ. ಆಗ ಮುಟ್ಟುವವರು ಎಲ್ಲರೂ ಒಂದಲ್ಲ ಒಂದು ರೀತಿ ಕ್ರಿಯಾವಂತರೇ. ಭಾವನಾ ರೂಪವಾದ ಕ್ರಿಯಾವಂತರು, ಈ ಕರ್ಮೇಂದ್ರಿಯ ರೂಪವಾದ ಕ್ರಿಯಾವಂತರು ಆಗೇ ಇರ್ತಾರೆ. ಲೌಕಿಕ ಕ್ರಿಯಾವಂತರಾಗಿರ್ತಾರೆ. ಈಗ ವಿವಿಧಿಷ ಸನ್ಯಾಸಿಗೆ ವಾಸನ ಅನ್ನೋ ಇರುತ್ತಾ ಇನ್ನ ಗುರುಗಳು? ಅಷ್ಟೊಂದು ಎಲ್ಲ ಮಾಡಿ ಅಷ್ಟು ಅಚೀವ್ ಮಾಡಿದವ್ರಿಗೆ ಇನ್ನ ಇರುತ್ತಾ ಅಂತ? ಆದ್ರೂ ಅನೇಕ ಜನ್ಮಗಳ ಸಂಸ್ಕಾರ ವಾಸನೆ ಇದೆಯಲ್ಲ, ಅದು ಎಷ್ಟು ಕೂತಿರುತ್ತೆ ಅಂತ ಹೇಳಕ್ಕಾಗಲ್ಲ. ಬಲವಾಗಿ ಎಳೆಯುತ್ತೆ, ತುಂಬಾ ಅವನು ಕಾಡುತ್ತೆ ಅದು. ಎಷ್ಟೋ ಜನ ಸನ್ಯಾಸಿಗಳಿಗೆ, ಕಾಶಿ ಒಬ್ಬರು ಸನ್ಯಾಸಿಗಳಿದ್ರು, ಅವ್ರಿಗೆ ತುಂಬಾ ದಿವಸ ಮಾಡಿದವರಿಗೆ ಇವಾಗ ನಾನು ಸುಮ್ಮನೆ ಸನ್ಯಾಸ ಮಾಡಿ ಒದ್ದಾಬಿಟ್ಟೆ, ನಾನು ಸುಮ್ಮನೆ ದುಡ್ಕೊಂಡು ಮಾಡ್ಕೊಂಡಿದ್ದೆ, ನನ್ನ ಪಾಡಿಗೆ ಒಂದು ಮನೆ ಕಟ್ಕೊಂಡು ಆರಾಮಾಗಿ ನನ್ನ ಜೀವನ ಮಾಡಬಹುದು, ನಂಗೆ ಇವಾಗ ತುಂಬಾ ಭಿಕ್ಷೆಗೆ ಕಷ್ಟ ಆಗ್ತಾ ಇದೆ, ಹಾಗೆ ಅಂತ ಯೋಚನೆ ಮಾಡ್ಬಿಟ್ರಂತೆ ಅವರು. ಅಷ್ಟು ಸಾಧನೆ ಮಾಡ್ತಾ ಇದ್ದವರಿಗೆ ಇದ್ದಕ್ಕಿದ್ದಾಗೆ ಒಂದ್ ದಿವಸ ಅನ್ನಿಸ್ಬಿಡ್ತಂತೆ, ಇವಾಗ ಸುಮ್ಮನೆ ಭಿಕ್ಷೆಗೆ ದಿನ ಹೋಗ್ಬೇಕು, ಅವ್ರ ಕೊಡೋಲ್ಲ, ಅವ್ರ ಮೇಲೆ ಕೊಡ್ತಾರೆ, ಅವರು ಏನೋ ಕೊಡ್ತಾರೆ, ಅದ್ರ ಬದಲು ನನ್ನ ಪಾಡಿಗೆ ನಾವು ಒಂದು 15-20 ಲಕ್ಷ ಇಟ್ಕೊಂಡ್ಬಿಟ್ಟು ಬ್ಯಾಂಕಲ್ಲಿ ಇಟ್ಕೊಂಡ್ಬಿಟ್ಟು ಸುಮ್ಮನೆ ಮಧ್ಯಾಹ್ನ ಹೊತ್ತು ಏನೋ ಒಂದಿಷ್ಟು ಅನ್ನ ಸಾರು ಮಾಡ್ಕೊಂಡು, ರಾತ್ರಿ ಏನೋ ಒಂದು ತಿಂಡಿ ಮಾಡ್ಕೊಂಡು ಸಾಧನೆ ಮಾಡ್ಕೊಂಡಿದ್ದೆ ಬೆಸ್ಟ್ ಆಗಿತ್ತು. ಎಲ್ಲ ಬಿಟ್ಟು ಹಾಕ್ಬಿಟ್ಟು ಒದ್ದಾಟ ಆಗ್ತಾ ಇದೆ ಅಂತ ಬೇಜಾರಾಗ್ಬಿಡ್ತಂತೆ ಅವರಿಗೆ. ಹಂಗೆಲ್ಲ ಅನಿಸ್ಬಿಡುತ್ತೆ. ದಿನ ಭಿಕ್ಷೆ ಹೋಗ್ಬೇಕು ಅಂದ್ರೆ ಮನುಷ್ಯನಿಗೆ ಏನಾಗುತ್ತೆ, ಈಗೋ ಹಟ್ಟ. ಎಷ್ಟೋ ಮನೆ ಬೈತಾರೆ ಅಂತಾರೆ, ಎಲ್ಲ ಮನೆಯಲ್ಲೂ ಮರ್ಯಾದೆನ ಗೌರವನ ಕೊಡೋದಿಲ್ಲ. ಅವಾಗ ಅವರಿಗೆ ತುಂಬ ಬೇಜಾರಾಗುತ್ತೆ. ಸೊ ಇದಕ್ಕೆಲ್ಲ ಯಾತಕ್ಕೆ ಬೇಕಾಗಿತ್ತು, ಸುಮ್ಮನೆ ನನ್ನ ಪಾಡಿಗೆ ನಾನು ಒಂದು ಬ್ಯಾಂಕಲ್ಲಿ ಒಂದು 20-20 ಲಕ್ಷ ಇಟ್ಕೊಂಡು ಒಂದು ಬಡ್ಡಿ ತಗೊಂಡ್ಬಿಟ್ಟು ಹೆಚ್ಚಿಗೆ ಭೋಗ ಇಲ್ಲದೆ ಹೋದ್ರೂ ಹೊಟ್ಟೆ ಪಾಡಿಗೆ ಎಷ್ಟೋ ಅಷ್ಟನ್ನು ಮಾಡ್ಕೊಂಡು ನನ್ನ ಪಾಡಿಗೆ ಸಾಧನೆ ಮಾಡ್ಕೊಂಡು ಇದ್ರೆ ಬೆಸ್ಟ್ ಆಗುತ್ತಿತ್ತಲ್ಲ ಅಂತ ಹೀಗೆಲ್ಲ ಯೋಚನೆ ಬಂದ್ಬಿಡುತ್ತೆ. ಅದು ಒಂದು ವಿಕ್ಷೇಪ ಅಲ್ಲ. ಆ ಸ್ಟೇಜ್ ಅಲ್ಲಿ ಅದು ಬರೋ ವಾಸನೆ ಇನ್ನ ಇರುತ್ತೆ ಅಲ್ವಾ? ವಾಟ್ ಎವರ್ ಇಸ್ ಲೆಫ್ಟ್, ಎಷ್ಟೋವರೆಗೂ ಹೋಗಿರುತ್ತೆ ಅನ್ಕೋತಾ ಇದೀನಿ. ಆ ಸ್ಟೇಜ್ ಅಲ್ಲಿ ಬರೋದ್ರಲ್ಲಿ ಎಷ್ಟೋ ವಾಸನೆ ಎಲ್ಲ ಹೋಗ್ಬಿಟ್ಟಿರುತ್ತೆ. ಆ ಸ್ಟೇಜ್ ಅಲ್ಲಿ ಮಿಕ್ಕಿರೋದು ಅದು ಮೆಡಿಟೇಷನ್ ಮಾಡಿ ಹೋಗಿಸ್ಕೋತಾರೆ ಅಂತ. ಹೋಗಿಸ್ಕೋಬೇಕು. ಸರಿ ತಪ್ಪು ಪ್ರಶ್ನೆ ಬರಲ್ಲ, ಬಂದ್ಬಿಡುತ್ತೆ ಅದು. ಸರಿ ತಪ್ಪು ಕೇಳ್ಕೊಂಡು ಬರಲ್ಲ. ವಾಸನೆ ಬರುವಾಗ ನುಗ್ಗಿಬಿಡುತ್ತೆ ಅದು. ಅದನ್ನ ಸಂಭಾಳಿಸ್ಕೊಳ್ಳೋದು, ಕಂಟ್ರೋಲ್ ಮಾಡೋದು ಅವರವರ ವಿವೇಕಕ್ಕೆ ಸೇರಿದ್ದು. ತುಂಬಾ ಕಷ್ಟ ಅದು. ಕಷ್ಟ ಇದೆ. ಪ್ರಾಕ್ಟಿಕಲ್ ಆಗಿ ನಾವು ಆ ಸನ್ಯಾಸದ ಧರ್ಮ ನಡ್ಕೊಳ್ಳೋಕೆ ನೋಡಿದ್ರೆ ತುಂಬಾನೇ ಕಷ್ಟ ಅದು. ಸೊ ಆ ಸ್ಟೇಜ್ ಅಲ್ಲಿ ಕರ್ಮ ಬಿಟ್ರೇನೆ ಆಗೋದು. ಯಾಕಂದ್ರೆ ಒಂಥರ ಕರ್ಮ ಮಾಡ್ಕೊಂಡಿದ್ರೆ ಇನ್ನ ವಿಕ್ಷೇಪ ಇದ್ದೇ ಇರುತ್ತೆ. ನಾವು ಕರ್ಮ ಅಂದ್ರೆ 2 ಥರಮ್ಮ. ಲೌಕಿಕ ಕರ್ಮದಲ್ಲಿ ಇವಾಗ ಭಿಕ್ಷೆ ಬೇಡಕ್ ಹೋಗೋದು, ಓಡಾಡೋದು, ಆ ಕರ್ಮ ಇದ್ದೇ ಇರುತ್ತೆ. ಅಗ್ನಿಹೋತ್ರಾದಿ ಕರ್ಮ ಬಿಟ್ಟಿರ್ತಾರೆ ಅಷ್ಟೇ.
ಓಕೆ. ಅಲ್ಲ ಅದೆಲ್ಲ ಬಿಟ್ಟು ಮತ್ತೆ ನೀನು ಜ್ಞಾನಿ ಆದ್ಮೇಲೆ ಕರ್ಮ ಶುರು ಮಾಡಪ್ಪ ಅಂದ್ರೆ ಸ್ವಲ್ಪ ಅಯ್ಯೋ ಮಾಡೋದಿಲ್ಲ, ಅದಾಗೋದಿಲ್ಲ. ಅವನಂತಿದ್ದಾನೆ ವಿವೇಕಿಗಳಾದವರು ತೊಡಗೋದಿಲ್ಲ. ಅವನ ಅನುಗಾಮಿಗಳು ಅಂದ್ರೆ ವಿವೇಕಿಯನ್ನು ಅನುಸರಿಸುವಂತ ಶಿಷ್ಯರು ಕೂಡ ತೊಡಗದೇ ಇದ್ದಾಗ ಯಾರು ಕರ್ಮ ಮಾಡೋರಿಲ್ಲ ಅಂತ ಆಗ್ಬಿಡುತ್ತಲ್ಲ ಅಂತ ಈ ರೀತಿ ಪ್ರಶ್ನೆ ಮಾಡ್ದ. ಅದಕ್ಕೆ ಉತ್ತರ ಕೊಡ್ತದೆ ಹಂಗೇನಾಗಲ್ಲ. ಕಶ್ಚಿದೇವ ವಿವೇಕೋಪತ್ತೇಃ, ಕಸ್ಯಚಿದೇವ ವಿವೇಕೋಪತ್ತೇಃ. ಅದಕ್ಕೆ ಉತ್ತರ ನೋಡಿ, ಹೀಗೆ ಉತ್ತರ ಕೊಡ್ತಾ ಇದ್ದಾರೆ. ನಾನಾಗೆ ಅನುಗಾಮಿಗಳಾದರೂ ತೊಡಗೋದಿಲ್ಲ ಅನ್ನೋಕೆ ಉತ್ತರ ಕೊಡ್ಬೇಕಾಗಿತ್ತು. ಅನುಗಾಮಿಗಳಾದ್ರೂ ತೊಡಗೋದಿಲ್ಲ ಉತ್ತರ ಕೊಡ್ತಿಲ್ಲ. ಎಲ್ರಿಗೂ ಜ್ಞಾನವೇ ಆಗೋದಿಲ್ಲ ಅಂತ ಉತ್ತರ ಕೊಡ್ತಾ ಇದ್ದಾರೆ. ಯಾರೋ ಕೋಟಿಗೊಬ್ಬನಿಗೆ ಜ್ಞಾನ ಆಗತ್ತೆ ಕಣೋ, ಎಲ್ರಿಗೂ ಎಲ್ಲೋ ಜ್ಞಾನ ಆಗತ್ತೆ ಅಂತ ಇದ್ದಾರೆ. ಕಸ್ಯಚಿದೇವ, ಕಸ್ಯಚಿತೇನೋ ಲಕ್ಷಕ್ಕೋ ಕೋಟಿಗೋ ಯಾರಿಗೋ ಒಬ್ಬರಿಗೆ ವಿವೇಕ ಉತ್ಪತ್ತಿ, ಎಲ್ರಿಗೆಲ್ಲಿ ಜ್ಞಾನ ಆಗುತ್ತೋ ಅನ್ನು ಎಲ್ಲ ಕರ್ಮ ಮಾಡುವವರೇ ಅಂತ ಭಾಷೆ ಈ ತರ ಹೇಳ್ತಾ ಇದ್ದಾರೆ. ನಾವಾಗ ಅವನ ಪ್ರಶ್ನೆ ಏನೋ ಅನುಗಾಮಿಗಳು ತೊಡಗೋದಿಲ್ಲ ಅಂತ ಪ್ರಶ್ನೆ ಮಾಡ್ದ. ಇಲ್ಲ ಅನುಗಾಮಿಗಳು ತೊಡಗದೇ ಇರೋದಿಲ್ಲಪ್ಪ, ಅನುಗಾಮಿಗಳಂತ ಜ್ಞಾನಿ ಆದನ್ನು ತೊಡಗಿಸ್ತಾನೆ ಉತ್ತರ ಕೊಡ್ಬೋದಾಗಿತ್ತು. ಜ್ಞಾನಿಯಾದವನು ತನ್ನನ್ನು ಅನುಸರಣೆ ಮಾಡುವಂತ ಭಕ್ತರನ್ನ ಶಿಷ್ಯರನ್ನ ಲೇ ಕರ್ಮ ಬಿಡಬೇಡ್ರು, ನಾನು ಬಿಟ್ಟಿದ್ದೀನಿ ಅಂದ್ರೆ ನನಗೆ ತತ್ವಜ್ಞಾನವಾಗಿದೆ, ಅಕರ್ತಾತ್ಮ ಸ್ವಭಾವ ನನಗೆ ತೊಂದರೆ ಇಲ್ಲ, ಬಿಡದೆ ಮಾಡದೆ ಹೋದ್ರೆ ಅದು ನಿಮಗೆ ಕರ್ತೃತ್ವ ಬುದ್ಧಿ ಮಾಡದೆ ಹೋದ್ರೆ ನಿಮಗೆ ದೋಷ ಬರುತ್ತೆ, ನೀವು ಮಾಡ್ರಿ ಅಂತ ಹೇಳ್ತಾನೆ ಅಂತ ಹೇಳಿ ಮಾಡಿಸ್ತಾರೆ ಅಂತ ಹೇಳ್ಬೇಕಾಗಿತ್ತು. ಹಂಗೆ ಹೇಳಲೇ ಇಲ್ಲ ಭಾಷೆಕಾರರು. ನೀವು ಮಾಡ್ರಿ, ನೀವು ಮಾಡದೆ ಹೋದ್ರೆ ನಿಮ್ಗೆ ದೋಷ ಬರುತ್ತೆ, ನೀವು ಕರ್ತೃತ್ವ ಬುದ್ಧಿ ಇರೋದ್ರಿಂದ ನೀವು ಸುಮ್ಮನೆ ಕರ್ಮೇಂದಿನ ಕರ್ಮ ಬಿಟ್ಟಿದ್ದೀರಿ ಹೊರತು ಮನಃಪೂರ್ವಕ ಕರ್ಮ ಬಿಟ್ಟವರಲ್ಲ, ನಿಮಗೆ ದೋಷ ಬರುತ್ತೆ, ನೀವು ಮಾಡಿ ಅಂತ ಉತ್ತರ ಕೊಡ್ಬೋದಾಗಿತ್ತು. ಹಂಗೆ ಉತ್ತರ ಕೊಡ್ಲಿಲ್ಲ. ಏನ್ ಮಾಡ್ಬಿಟ್ರು, ಎಲ್ಲರಿಗೂ ಜ್ಞಾನವೇ ಆಗಲ್ಲ ಅಂತ ಉತ್ತರ ಕೊಟ್ಬಿಟ್ರು. ಇದೇ ಪ್ರಶ್ನೆ ಒಂದೊಂದ್ ಕಡೆ ಒಂದೊಂದ್ ತರ ಉತ್ತರ ಕೊಡ್ತಾರೆ. ಪ್ರಶ್ನೆ ಈಕ್ವಲು. ಇನ್ನೊಂದ್ ಕಡೆ ಇಲ್ಲ ಜ್ಞಾನಿಗಳನ್ನು ಅನುಸರಣೆ ಮಾಡುವಂಥವರು ಜ್ಞಾನಿಗಳು ಅವರಿಗೆ ಈ ರೀತಿ ನಡ್ಕೊಳಕ್ ಹೇಳ್ತಾರೆ, ಹಾಗಾಗಿ ಅವ್ರು ಮಾಡಿಯೇ ಮಾಡ್ತಾರೆ ಅಂತ ಉತ್ತರ ಕೊಡ್ತಾರೆ. ಇಲ್ಲಿ ಜ್ಞಾನವೇ ಯಾರಿಗೂ ಆಗೋದಿಲ್ಲ, ಇದು ಯಾವ ಲಕ್ಷಕ್ಕೋ ಕೋಟಿಗೋ ಯಾರಿಗೋ ಒಬ್ರಿಗೆ ಜ್ಞಾನ ಆಗತ್ತೆ, ಯಾಕೆ ಹೆದರ್ಕೋತೀಯ, ನಿನ್ನ ಪಕ್ಷದವರೇ ಜಾಸ್ತಿ ನನ್ನ ಪಕ್ಷ ಕಮ್ಮಿ ಅಂತ ಉತ್ತರ ಕೊಡ್ತಾ ಇದ್ದಾರೆ. ದೇವರೇ ಹೇಳ್ತಾರಲ್ಲ ಗುರುಗಳ, ಯಾವ್ದೋ 6th ಚಾಪ್ಟರ್ ಅನ್ಸುತ್ತೆ. ಹೌದು ಹೌದು. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಜತ ಸಿದ್ಧಯೇ ಯತದಾಮಪಿ ಸಿದ್ಧಾನಾಂ ಕಶ್ಚಿತ್ ಮಾಂ ವೇತ್ತಿ ತತ್ವತಃ ಅದಿದೆ. ಆದ್ರೆ ಅದು ಪ್ರಯತ್ನ ಜಾಸ್ತಿ ಮಾಡು ಅನ್ನೋಕ್ಕೋಸ್ಕರವಾಗಿ ಹೊರತು ಆಗೋಲ್ಲ ಅನ್ನೋಕೆ ನಿರಾಶೆ ಬರೋಕ್ಕಲ್ಲ, ಡಿಸಪಾಯಿಂಟ್ ಮಾಡೋಕ್ಕಲ್ಲ. ನೀವು ಡಿಸಪಾಯಿಂಟ್ ಮಾಡೋಕೆ ಹೇಳ್ಬಿಟ್ರೆ ಅವ್ರು ಯಾರು ತೊಡಗೋದೇ ಇಲ್ಲ. ಜಾಸ್ತಿ ಎಫರ್ಟ್ ಹಾಕು ಅನ್ನೋಕ್ಕೋಸ್ಕರ ಅದು ಹೇಳಿದ್ದರು. ಅನೇಕೇಶು ಹಿ ಪ್ರಾಣಿಷು, ಇಲ್ಲಿ ಪ್ರಾಣಿನ ಮನುಷ್ಯರು ಅಂತ ಅರ್ಥ. ಅನೇಕೇಶು ಹಿ ಪ್ರಾಣಿಷು ಕಶ್ಚಿದೇವ ವಿವೇಕಿ ಸ್ಯಾತ್ ಯಥಾ ಇದಾನಿ. ಅನೇಕೇಶು ಹಿ ಪ್ರಾಣಿಷು ಕಶ್ಚಿದೇವ ವಿವೇಕಿ ಸ್ಯಾತ್ ಯಥಾ ಇದಾನಿ. ಯಥಾ ಇದಾನಿ ಅಂದ್ರೆ ಶಂಕರಾಚಾರ್ಯ ಕಾಲದಲ್ಲೂ ತುಂಬಾ ಅಪರೂಪ ಅಂತ ಇತ್ತು. ಹೇಗೆ ಈಗ ತುಂಬಾ ಬಹಳ ಅಪರೂಪರೋ ಅಲೋ ಲಕ್ಷಕ್ಕೂ ಕೊಡಿ ಯಾರೋ ಒಬ್ಬನೋ ಎಲ್ಲಾ ಕಾಲದಲ್ಲೂ ಹೀಗೆ. ನಾಗರಾಜ್ ಅವ್ರೇನೋ ಕೇಳ್ತಾ ಇದ್ದಾರೆ. ಹೌದಾ, ಕೇಳಿ. ಗುರುಗಳೇ, ಇಲ್ಲಿ ಕಾಂಟೆಕ್ಸ್ಟ್ ಅಲ್ಲಿ ಆಚಾರ್ಯರು ಏನ್ ಹೇಳ್ತಾ ಇದ್ದಾರೆ ಗುರುಗಳೇ? ಅಲ್ಲ, ಅಲ್ಲೇ ನನ್ನ ಕರ್ಮಕಾಂಡ ಬಿದ್ದೋಗ್ಬಿಟ್ಟು ಅದು ಹೇಳ್ತೀವಿ ಕೇಳಿ. ಅವನು ಪೂರ್ವಪಕ್ಷಿ ನನ್ನ ಕರ್ಮಕಾಂಡ ಬಿದ್ದೋಯ್ತು, ಕರ್ಮ ಮಾಡೋರು ಯಾರು ಇಲ್ಲ ಅಂತ ಅಂದ್ಕೊಂಡು ಹೆದರ್ಕೊಳ್ತಾ ಇದ್ದಾನೆ. ಅವನು ಹೆದರ್ಕೋಬೇಡಪ್ಪ, ನೀನ್ ಕರ್ಮ ಮಾಡೋರೇ ಜಾಸ್ತಿ, ಆ ಕರ್ಮಕಾಂಡ ಜನರೇ ಜಾಸ್ತಿ, ಜ್ಞಾನಿಗಳು ತುಂಬಾ ಕಮ್ಮಿ, ಆ ಕಡೆ ಬರೋದೇ ಇಲ್ಲ ಯಾವುದು ಅಂತ ಆ ಪೂರ್ವಪಕ್ಷಿಗೆ ಕರ್ಮ ಮಾಡೋರು ಇದ್ದೇ ಇರ್ತಾರೆ ಅಂತ ಸಮಾಧಾನ ಮಾಡಕ್ಕೆ ಹೇಳಿದ ವಾಕ್ಯ ಅಷ್ಟೇ. ಕರ್ಮ ಮಾಡೋರು ಇಲ್ಲಿ ಅರ್ಥ ಅಲ್ಲದೆ ಇದ್ರು ಕೂಡ ಇದರಲ್ಲಿ ಅದೇನು ವಿವಕ್ಷಿತಾಂಶ ಜ್ಞಾನ ಆಗುವುದು ತುಂಬಾನೇ ಕಷ್ಟ ಅನ್ನೋ ಅಂತ ಅರ್ಥ ಬರೋದೇ ಇಲ್ವಾ? ಬರುತ್ತೆ. ಆ ಅರ್ಥ ಉಂಟು. ಜ್ಞಾನ ಆಗೋದು ತುಂಬಾ ಕಷ್ಟ ಅನ್ನೋ ಅರ್ಥವೂ ಇದರಲ್ಲಿ ಇದೆ. ಜ್ಞಾನ ಆಗೋದು ಬಹಳ ಜ್ಞಾನೇ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಹೌದು, ಎಷ್ಟೋ ಜನ್ಮಗಳ ಸಂಸ್ಕಾರ ಕೂಡ ಹಾಕೊಂಡು ಯಾವುದೋ ಒಂದು ಮುಂದೆ ರಮಣ ಮಹರ್ಷಿಯಾಗಿ ಹುಟ್ಟಿ, ಮಹಾತ್ಮ ಆಗಿ ಹುಟ್ಟಿ, ಪರಮಹಂಸಂಗೆ ಹುಟ್ಟಿ ಜ್ಞಾನಿ ಆಗ್ತಾರೆ. ಪ್ರತಿಯೊಂದು ಜನ್ಮದಲ್ಲೂ ಆ ಆತ್ಮಜ್ಞಾನಕ್ಕೆ ಬೇಕಾಗಿರೋ ಡಬ್ಬಿಗಳಿಗೆ ಒಳಗೆ ಸಂಸ್ಕಾರ ಹಾಕ್ತಾ ಇರಬೇಕು. ಆ ಡಬ್ಬಿಗಳಿಗೆ ತುಂಬಬೇಕು ಆ ಸಂಸ್ಕಾರಗಳಿಂದ, ಪುಣ್ಯ ಸಂಸ್ಕಾರಗಳಿಂದ. ಆತ್ಮಜ್ಞಾನ ಎಂಬ ಡಬ್ಬಿಗಳಿಗೆ ಪುಣ್ಯ ಸಂಸ್ಕಾರದಿಂದ ತುಂಬ ಹೋಯ್ತು ಅಂದ್ರೆ ಅವಾಗ ಆತ್ಮಜ್ಞಾನ ಆಗತ್ತೆ. ಅಲ್ಲ, ತಾವು ಇನ್ನೊಂದು ಅರ್ಥ ಹೇಳಿದ್ರಲ್ಲ ಗುರುಗಳೇ, ಅದು ಅವ್ರ ಜೊತೆನಲ್ಲಿ ಇರೋರಿಗೆ ನೀನ್ ಕರ್ಮ ಬಿಡಬೇಡಪ್ಪ, ಕರ್ಮ ಭ್ರಷ್ಟನ ಅದು ಎಲ್ಲಿ ಹೇಳಿದ್ದಾರೆ ಗುರುಗಳೇ? ಅಲ್ಲೇ ಗೀತೆಯಲ್ಲೇ ಇದೆಯಲ್ಲ,
ಇಲ್ಲಿ ಹಿಂದೆ ಹಿನ್ನೆಲೆಗಿದೆ ಇದು ಭಗವದ್ಗೀತೆ ಪುಸ್ತಕ ಹಿಂದೆ ಅಂದ್ರೆ ಹಿಂದೆ ಹಿಂದೆಲ್ಲಿ ಬಂತಪ್ಪ ಕರ್ಮ ಮಾಡಿಸ್ತಾರೆ ಜ್ಞಾನಿಗಳು ಅಂತ ಹೇಳ ಬಂತು ಬಿಟ್ರೆ ಇನ್ನು ಹಿಂದೆ ಬಂತು ಬಿಟ್ರೆ ಆಗಲ್ಲಪ್ಪ. ಅಲ್ಲಿ ಜೋಷಯೇ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚಾರ ವಾಕ್ಯ ಇದೆಯಲ್ಲ, ಅದು ಏನು ನಬುದ್ಧಿ ಭೇದಂ ಜನಯೇ ಅಜ್ಞಾನಾಂ ಕರ್ಮ ಸಂಗೀನಾಂ ಜೋಷಯೇ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚಾರ ಹೇಳಿ ಭಗವಂತ ಜ್ಞಾನಿಯಾದವನು ಅಜ್ಞಾನಿಯಾದವನನ್ನ ಕರ್ಮ ಬಿಡಿಸೋದಿಲ್ಲ, ಅವನು ಪ್ರೇರಿಸ್ತಾನೆ, ಪ್ರೇರಣೆ ಮಾಡಬೇಕು, ತಾನು ಕೂಡ್ಕೊಂಡು ಈ ರೀತಿ ಮಾಡ್ಬೇಕಂಡ್ರೋ ಅಂತ ಹೇಳಿ ಮಾಡೋ ಪ್ರಕಾರ ತೋರಿಸ್ಕೊಟ್ಟು ತಾನು ಅದನ್ನ ಎಂಕರೇಜ್ ಮಾಡಿ ಹುರಿದುಂಬಿಸ್ತಾನೆ ಹೊರತು ಅದನ್ನ ಬಿಡಿಸೋದಿಲ್ಲ. ಅವನು ಹುರಿದುಂಬಿಸಿ ಮಾಡಿಸ್ತಾನೆ. ಅವನು ವಾಸನೆ ಬಂದೇ ಬರುತ್ತೆ, ಆಟೋಮೆಟಿಕ್ ಸಂಸ್ಕಾರ ಬೇಕು. ವಾಸನೆ ಬರೋದು ಸಂಸ್ಕಾರದಿಂದಲೇ. ಸಂಸ್ಕಾರ ಕರೆಕ್ಟ್ ಆದ್ರೆ ವಾಸನೆ ಬರುತ್ತೆ. ವಾಸನೆ ಅನ್ನೋದು ಸಂಸ್ಕಾರ ಆದ್ಮೇಲೆ ಬರೋದು. ವಾಸನೆ ನಾವು ಇವಾಗ ತುಂಬ್ಕೋಬೇಕಾದ್ರೆ ಸಂಸ್ಕಾರ ತುಂಬ್ಕೊಂಡ್ರೆ ಅದೇ ಮುಂದೆ ವಾಸನೆಯಾಗಿ ಬರುತ್ತೆ. ಈಗ ತುಂಬಿಕೊಂಡ್ರೆ ಈಗ ವೇದಾಂತ ಸಂಸ್ಕಾರಗಳನ್ನು ಚೆನ್ನಾಗಿ ನಾವು ತುಂಬಿಕೊಂಡ್ರೆ ಮುಂದಿನ ಜನ್ಮದಲ್ಲಿ ವೇದಾಂತ ವಾಸನೆ ನಮಗೆ ಬರ್ತಾಗ ಬರುತ್ತೆ, ಬಾಲ್ಯದಿಂದಲೇ ಬರುತ್ತೆ. ಪ್ರಯತ್ನ ಮಾಡುವಾಗ ಸಂಸ್ಕಾರ ನಾವು ಎಫರ್ಟ್ ಹಾಕಿ ಮಾಡೋದು, ಅದು ತಾನಾಗಿಯೇ ಬರೋದು ವಾಸನೆ. ಹೀಗೆ ಅನೇಕೇಶು ಪ್ರಾಣಿಷು ಅನೇಕೇಶು ಮನುಷ್ಯೇಶು ಅಂತ ಕೋಟ್ಯಾಂತರ ಮನುಷ್ಯರಲ್ಲಿ ಯಾವನೂ ಒಬ್ಬ ವಿವೇಕಿ ಆಗ್ತಾನೆ. ಹೇಗೆ ಇವಾಗ ನಾನೊಬ್ಬನೇ ಇರೋವನೋ ಅದೇ ರೀತಿ ಎಲ್ಲ ಕಾಲದ ಒಬ್ಬೊಬ್ಬರೇ ಇರೋದು, ಎಲ್ಲರೂ ಜ್ಞಾನಿ ಆಗೋದಿಲ್ಲ ಅಂತ. ಯಥಾ ಇದಾನಿಮ್ ಅಂತ ಇದ್ದಾರೆ. ಯಥಾ ಇದಾನಿಮ್ ಅಂತ ಅವ್ರು ಹೇಳ್ತಾ ಇರೋ ವಾಕ್ಯ ನೋಡಿ, ಇವಾಗ ಹೇಗೋ ಎಲ್ಲಾ ಕಾಲದಲ್ಲೂ ಹೀಗೆ ಅಂದ್ರೆ ಶಂಕರಾಚಾರ್ಯರಾಗಲೂ ಎಲ್ಲರೂ ಜ್ಞಾನಿಗಳಾಗಿರ್ಲಿಲ್ಲ ಅಂತ ಆಯ್ತು. ಆಗ್ಲೂ ಒಬ್ರೋ ಇಬ್ರೋ, ಲಕ್ಷಕ್ಕೊಬ್ಬ ಕೋಟಿಗೊಬ್ಬರೇ ಹೊರತು ಜ್ಞಾನ. ಯಾಕೆಂದ್ರೆ ವಾಜಪೇಯಿ ಆದಿ ಯಜ್ಞಾಗ ಮಾಡೋದೇ ತುಂಬಾ ಕಮ್ಮಿ, ಸೋಮಯಾಗ ಮಾಡೋರು ಜಾಸ್ತಿ. ಆದ್ರೆ ಚಾತುರ್ಮಾಸ ಅಗ್ನಿಹೋತ್ರಕ್ಕಿಂತ ಸೋಮಯಾಗ ಮಾಡೋರು ಕಮ್ಮಿ. ಅಗ್ನಿಹೋತ್ರ ಸೋಮಯಾಗ ಆಮೇಲೆ ಇದು ಅಗ್ನಿಹೋತ್ರಕ್ಕಿಂತ ಚಾತುರ್ಮಾಸ ಮಾಡೋದು ಕಮ್ಮಿ. ಅಗ್ನಿಹೋತ್ರ ಇನ್ನು ಅಗ್ನಿಹೋತ್ರ ಹೊಂದ್ಕೊಂಡ್ರೆ ಅಗ್ನಿಹೋತ್ರಕ್ಕಿಂತ ಸಂಧ್ಯಾವಂದನೆಗಿಂತ ಅಗ್ನಿಹೋತ್ರ ಮಾಡೋರು ತುಂಬಾ ಕಮ್ಮಿ. ಸಂಧ್ಯಾವನೆ ಮಾಡೋರು ಉಪಾಸನ ಮಾಡೋರಿಗಿಂತ ಅಗ್ನಿಹೋತ್ರ ಮಾಡೋರು ಕಮ್ಮಿ. ಉಪಾಸನ ಇದಕ್ಕಿಂತ ಮತ್ತೆ ಉಪಾಸನಾ ವೈಷ್ಣವ ಅದಲ್ಲ, ಅದಕ್ಕೆ ಕಮ್ಮಿ ಆಗ್ಬೇಕಲ್ಲ. ಸಂಧ್ಯಾವನೆ ಮಾಡೋರಿಗಿಂತ ಉಪಾಸನಾ ವೈಷ್ಣವ ಮಾಡೋರು ಕಮ್ಮಿ. ಹಾಗೆ ಪೂಜೆಗಿಂತ ಪೂಜೆ ಮಾಡ್ತಾರೆ, ಆದ್ರೆ ಸಂಧ್ಯಾವನೆ ಮಾಡೋಲ್ಲ, ಸಂಧ್ಯಾ ಮಾಡೋರು ಕಮ್ಮಿ. ಹೇಗೆ ಜನ. ಇನ್ನು ಶ್ರಾದ್ದಕ್ಕಿಂತ ಪೂಜೆ ಸಂಧ್ಯಾವನೆ ಮಾಡೋರು ಕಮ್ಮಿ. ಶ್ರಾದ್ದ ಮಾಡ್ತಾರೆ, ತಂದೆ ತಾಯಿ ಶ್ರಾದ್ದ ಮಾಡ್ಬೇಕು ಅಂತಾರೆ, ಅವರ ನಿತ್ಯ ಪೂಜೆ ಮಾಡೋಲ್ಲ, ಸಂಧ್ಯಾವನೆ ಮಾಡೋಲ್ಲ. ಅವರು ಪ್ರತಿನಿತ್ಯ ಸಂಧ್ಯಾವನೆ ಪೂಜೆ ಮಾಡೋಲ್ಲ, ಅಂದ್ರೆ ವರ್ಷ ಶ್ರಾದ್ದ ಮಾಡ್ತಾರೆ ಅಪ್ಪ ಅಮ್ಮಂದು. ಅವರು ಸಂಧ್ಯಾವನೆ ಮಾಡೋರು ಕಮ್ಮಿ, ಪೂಜೆ ಮಾಡೋರು ಕಮ್ಮಿ, ಶ್ರಾದ್ದ ಮಾಡೋರು ಇರ್ತಾರೆ. ಅದು ಬಿಟ್ಟವ್ರು ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ಅವಾಗೆಲ್ಲ ಶಂಕರಾಚಾರ್ಯ ಕಾಲದಲ್ಲಿ ವೃತ್ತಿಗಳು ಜಾಸ್ತಿ ಇರ್ತಿರ್ಲಿಲ್ಲ, ವಿಕ್ಷೇಪ ಜಾಸ್ತಿ ಆಗ್ತಿರ್ಲಿಲ್ಲ, ಎಲ್ಲರೂ ಶಾಸ್ತ್ರದಲ್ಲಿ ತೊಡಗೋರು. ಸೊ ಈಗ ಅವಾಗ ಜ್ಞಾನಿಗಳು ಜಾಸ್ತಿ ಆಗ್ಬೇಕಲ್ಲ, ಆ ಡೈರೆಕ್ಷನ್ ಹೋಗೋರು. ಆ ವೃತ್ತಿಯಿಂದ ಕರ್ಮಫಲ ಆಸೆ ಇದೆಯಲ್ಲ. ಈ ಲೌಕಿಕ ಕರ್ಮ ಇದೆ ಹೋದ್ರೆ, ಐಟಿ ಇದೆ ಹೋದ್ರೆ, ಯಜ್ಞ ಮಾಡಿದ್ರೆ ರಂಬೆ ಋಷಿ ಸಿಗ್ತಾರೆ ಅನ್ನೋ ಆಸೆ ಇತ್ತು ಅವರಿಗೆ. ಸ್ವರ್ಗಲೋಕಕ್ಕೆ ಹೋಗ್ಬೋದು, ಈ ಹುಡುಗಿರ್ ಪ್ರಯೋಜನ ಇಲ್ಲ, ಅಲ್ಲಿನ ಹುಡುಗಿರು ಬಹಳ ಜೋರಾಗಿರ್ತಾರೆ ಅಂತ ಆ ಕೆಟ್ಟ ಆಸೆ ಇದೆಯಲ್ಲ, ಅದು ಹಾಳು ಮಾಡುತ್ತೆ ಅವರನ್ನ. ಕಲ್ಪನೆ ಅದು ಎಲ್ಲ. ಇವರಿಂತೆ ಅವರು ಯಾರ್ತ ಹೊಡೆಸ್ಕೊಂಡೆ ಕಣ ಪೆದ್ದ, ಅಲ್ಲಿ ಹೋಗ್ಬೇಡ, ಏನ್ ಮಾಡ್ಬೇಡ ಅಂತ ಅದು ಗೊತ್ತಾಗಲ್ಲ. ಇಲ್ಲಿ ಅವ್ರತ್ರ ಹೊಡೆಸ್ಕೋತೀವಿ ಹೋಗ್ತಾನೆ, ಅಲ್ಲಿ ಹೋಗಿ ಅಲ್ಲೂ ಅದೇ ಮಾಡಿಸ್ಕೊಳ್ಳೋದು. ಬುದ್ಧಿ ಇಲ್ಲ. ಹೇಗೆ ಕೋಟಿಗೂ ಲಕ್ಷಕ್ಕೆ ಒಬ್ಬನೋ ಜ್ಞಾನಿಯೋ ಅದೇ ರೀತಿ ಎಲ್ಲಾ ಕಾಲದಲ್ಲೂ ಜ್ಞಾನಿಗಳು ಕಮ್ಮಿನೇ. ಅಷ್ಟೇ ಅಲ್ಲ, ಇನ್ನೊಂದು ಪಾಯಿಂಟ್ ನೋಡಿ, ನಚ ವಿವೇಕಿನ ಮನುವರ್ತಂತೆ ಮೂಢಾಹ ಅಂದ್ರು. ನಚ ವಿವೇಕಿನ ಮನುವರ್ತಂತೆ ಮೂಢಾಹ. ಮೂಢರು, ಅವಿವೇಕಿಗಳು, ದಡ್ರು ಜ್ಞಾನಿಗಳನ್ನ ಅನುಸರಣೆ ಮಾಡೋಲ್ಲ. ಅನುಸರಣೆ ಮಾಡಿದ್ರೆ ಉದ್ಧಾರ ಆಗ್ತಾರೆ, ಮುಕ್ತರಾಗ್ತಾರೆ. ವಿವೇಕಿಗಳನ್ನ ಅನುಸರಣೆ ಮಾಡಿ ಅವನನ್ಬಿಟ್ಟ ವಿವೇಕಿಗಳನ್ನ ಅನುಸರಣೆ ಮಾಡ್ಬಿಟ್ರೆ ಅವರು ಕೂಡ ಕರ್ಮ ಬಿಡ್ತಾರೆ. ಪೆದ್ದ, ವಿವೇಕಿಗಳನ್ನ ಅನುಸರಣೆ ಮಾಡಿದ್ರೆ ಉದ್ಧಾರ ಆಗ್ತಾರೆ. ಅವರು ಅನುಸರಣೆ ಮಾಡೋಲ್ಲ. ಅವರು ಮೂಢರವರು. ಅವ್ರು ಮೂಢರು ಯಾವ್ದ್ರಲ್ಲೇ? ಪುತ್ರ ವಿತ್ತ ಧನಕನಕ ವಾಹನ ವಸ್ತುವಿನಲ್ಲಿ ಮೂಢರು, ಮೋಹಗೊಂಡವರು.
ಲೌಕಿಕ ಸುಖ ಐಹಿಕ ಸುಖದಲ್ಲಿಯೇ ಮುಳುಗಿದವರಾಗಿ ಜ್ಞಾನಿನ ಅನುಸರಣೆ ಮಾಡೋದು ಅವರು. ಜ್ಞಾನಿಗಳ ಹತ್ರ ಹೋದ್ರೆ ಅವ್ರು ಏನ್ ಮಾಡ್ತಾರೆ, 2 ಹೊತ್ತು ಊಟ ಮಾಡೋ, TV ನೋಡ್ಬೇಡ, ಆಮೇಲೆ ಇದಕ್ಕೆ ಹೋಗ್ಬೇಡ, ಎಲ್ಲ ರಿಸ್ಟ್ರಿಕ್ಷನ್ ಹಾಕ್ತಾರೆ. ಈರುಳ್ಳಿ ತಿನ್ಬೇಡ, ಬೆಳ್ಳುಳ್ಳಿ ತಿನ್ಬೇಡ. ಅಯ್ಯೋ ನಾನು ಹೋಗಲ್ಲಪ್ಪ, ನಾನು ಬೇಕಾದ್ರೆ ಹೋಗ್ಬಿಟ್ಟು 1 kg ಸೇಬನ್ನು ನಮಸ್ಕಾರ ಮಾಡಿ ಓಡ್ ಬಂದ್ಬಿಡ್ತೀವಿ. ಮತ್ತೆ ಅವ್ರ ಉಪದೇಶ ಮಾತ್ರ ನಾನು ಕೇಳಕ್ ಹೋಗಲ್ಲ. ಯಾಕಂದ್ರೆ ಉಪದೇಶ ಕೇಳಿದ್ರೆ ಅದನ್ನು ಫಾಲೋ ಮಾಡ್ಬೇಕು. ಫಾಲೋ ಮಾಡಕ್ಕೆ ನಮ್ಗೆ ಆಗಲ್ಲ ಅಂತ ಗೊತ್ತು. ಆಮೇಲೆ ಇನ್ನೊಂದು ದಿವಸ ಹೋದಾಗ ನಾನು ಹೇಳಿದ್ದನ್ನು ಫಾಲೋ ಮಾಡಿದೆ ಅಂತ ಕೇಳ್ತಾರೆ. ರಗಳೇನೆ ಬೇಡ. ಏನ್ ಮಾಡ್ತಾರೆ, 1 kg ಸೇಬನ್ನು ತಗೊಂಡು ಒಂದು 50 100 ದುಡ್ಡು 5 ರೂಪಾಯಿ ಇಟ್ಟು ನಮಸ್ಕಾರ ಮಾಡಿ ಓಡೋಗ್ಬಿಡ್ತಾರೆ. ಆಯ್ತು, ನಮ್ದು ಒಳ್ಳೇದು ಸದ್ಗುಳೆ, ನಮ್ಗೆಲ್ಲ ಒಳ್ಳೇದಾಗಿ ಆಶೀರ್ವಾದ ಮಾಡಿ ಸಾಕು, ಇನ್ನೇನು ಬೇಡ, ಜಾಸ್ತಿ ಮಾತಾಡಬೇಡಿ, ನಮ್ಗೆ ನಮ್ಮ ಹೆಂಡತಿ ಮಕ್ಕಳು ಮನೆ ಎಲ್ಲ ಚೆನ್ನಾಗಿರ್ಲಿ, ಒಳ್ಳೇದಾಗಲಿ, ಆಶೀರ್ವಾದ ಮಾಡಿ ಹೇಳ್ಬಿಟ್ಟು ಬರ್ತೀವಿ ಗುರುಗಳೇ, ನಮಸ್ಕಾರ ಅಂತ ಹೋಗ್ತಾರೆ. ಎಲ್ಲ ತುಂಬಾ ಹೊತ್ತು ಕೂತ್ರೆ ಆತ್ಮವಿಚಾರ ಬ್ರಹ್ಮ ವಿಚಾರ ಎತ್ಬಿಡ್ತಾರೋ ಭಯ ಅವರಿಗೆ, ಕೂರಲ್ಲ ಅವರು, ಬೇಡ ಅವರಿಗೆ. ಅವ್ರಿಗೆ ಬೇಗ ಅದ್ ಬೇಕು, ಆಶೀರ್ವಾದ ಬೇಕು ಅವ್ರಿಗೆ. ಅದು ಗೊತ್ತು, ಇವ್ರು ದೊಡ್ಡವರು, ಇವ್ರು ತುಂಬಾ ಭಗವದ್ ಭಕ್ತರು, ತತ್ವಚಿದರು, ಇವ್ರ ಆಶೀರ್ವಾದ ಆಗ್ಬಿಟ್ರೆ ನಮ್ಮ ಮನೆ ಮಠ ಎಲ್ಲ ಚೆನ್ನಾಗಿರುತ್ತೆ, ಅಷ್ಟಕ್ಕೆ ಸಾಕು ಇವರು. ಆದ್ರೆ ಇವರಂತೆ ನಾವು ಇರೋದಕ್ಕೆ ಇವ್ರು ಬೇಡ. ಫಾಲೋ ಮಾಡೋದು ಬೇಡ. ಅವ್ರನ್ನ ಫಾಲೋ ಮಾಡ್ಬಿಟ್ರೆ ಆಯ್ತು, ನಮ್ಮನ್ನೆಲ್ಲ ಬಿಡಿಸ್ಬಿಡ್ತಾರೆ. ನಮ್ಗೆ ತುಂಬಾ ಬೆಂಡಿಂಗ್ ಹಾಕ್ತಾರೆ. ಸಿನಿಮಾ ಹೋಗ್ಬೇಡಿ, ಸರ್ಕಸ್ಗೆ ಹೋಗ್ಬೇಡಿ, ನಾಟಕಕ್ಕೆ ಹೋಗ್ಬೇಡಿ, ಇನ್ಯಾವುದೋ ಬೀದಿ ತಿರ್ಗೋಕ್ ಹೋಗ್ಬೇಡಿ, ಇನ್ಯಾವುದೋ ತಿನ್ಬೇಡಿ, ಈಗೆಲ್ಲ ಅಂದ್ಬಿಟ್ರೆ ಆಯ್ತು, ನಮ್ಗೆ ಮೈಯೆಲ್ಲ ಪರ್ಚ್ಕೊಳಂಗಾಗತ್ತೆ, ಆಗಲ್ಲ, ಕಷ್ಟ ಆಗತ್ತೆ. ಅದನ್ನ ನಚ ವಿವೇಕಿನ ಮನೋವರ್ತಂತೆ ಮೂಢರು ವಿವೇಕಿಯನ್ನ ಜ್ಞಾನಿಯನ್ನ ಅನುಸರಣೆ ಮಾಡೋದಿಲ್ಲ. ಯಾಕೆ ಹೇಳು, ರಾಗಾದಿ ದೋಷತಂತ್ರತ್ವ ಪ್ರವೃತ್ತೆ. ರಾಗಾದಿ ದೋಷತಂತ್ರತ್ವಾತ್ ಪ್ರವೃತ್ತೆ. ಕೇಳಿ ಕಿರಣ್ ನೋಡು. ಕೇಳಿಸ್ತಾ ಇದೆಯಾ ಅವ್ರುಗಳೇ? ಕೇಳಿಸ್ತಾ ಇದೆ. ಯಾವಾಗಲೂ ಮಠದಲ್ಲಿರೋ ಸ್ವಾಮಿಗಳು, ಸನ್ಯಾಸಿಗಳು, ದೂರದಲ್ಲಿರೋರು ಅವ್ರ ಚರಿತ್ರೆ ಓದೋಣ, ಅವ್ರು ಹೇಗಿದ್ದಾರೆ ತಿಳ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ನಮ್ ಗಂಡ, ನಮ್ಮ ಮಕ್ಕಳು, ನಮ್ಮ ಅಣ್ಣ ತಮ್ಮಂದ್ರು ಯಾರು ಈ ಮಾರ್ಗಕ್ಕೆ ಹೋಗ್ಬಾರ್ದು. ಅಲ್ಲ, ಅಲ್ಲೇ ಮಾನಸ ಅಲ್ಲೇ ಇದ್ದಾರೆ, ಅಲ್ಲಿದ್ದಾಳೆ. ಪರವಾಗಿಲ್ಲ, ಹಾಗಿದೆ, ಪರವಾಗಿಲ್ಲ, ಜೋರ ಮಾತಾಡಿ. ಮಾನಸ ಅಲ್ಲೇ ಇದ್ಬಿಟ್ರೆ ಆಮೇಲೆ ಬೇಜಾರ್ ಮಾಡ್ಕೊಡ್ತಾರೆ. ನಮ್ಮ ಮನೇಲಿ ಅಂತಲ್ಲ, ಗೋಲ್ಡನ್ ರೂಲ್ ಇದು. ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಗಂಡ ಯಾರು ಈ ಮಾರ್ಗಕ್ಕೂ ಮಾತಾಡ್ಲೋಬಾರ್ದು ಆ ವಿಷಯನ. ಚರಿತ್ರೆ ಓದೋಣ, ಆ ಸ್ವಾಮಿಗಳು ಹಿಂಗಿದ್ರು, ಹಿಂಗ್ ಸಾಧನೆ ಮಾಡಿದ್ರು, ಈ ಸ್ವಾಮಿಗಳು ಹಂಗಿದ್ರು, ಅವ್ರು ಹಿಂಗ ಆಶೀರ್ವಾದ ಮಾಡಿದ್ರು, ಅದೆಲ್ಲ ಓದೋಣ. ಅವೆಲ್ಲ ನೋಡಿ ಹೆಂಗಿದ್ರು ಅಂತ ಹೊಗಳೋಣ ಅವ್ರನ್ನ. ಕರೆಕ್ಟ್ ಅದು ಇಷ್ಟ. ಅವ್ರ ಪವಾಡ ಗಿವಾಡಲ್ಲ ಇಷ್ಟ. ಹಾಗಾಗಿ ನಾವು ಅಂತ ಸ್ವಾಮಿ ತಗೊಂಡ್ಬಿಟ್ಟು ಪವಾಡ ತಗೊಂಡ್ಬರೋಣ ಅಂತಾರೆ ಹೊರತು ನಾವು ಹಾಗೆ ಆಗೋಣ ಅಂತ ಇಷ್ಟಪಡಲ್ಲ. ನಾವು ಸ್ವಾಮಿಗಳು ಹಾಗೆಯೇ ವಿರಕ್ತರಾಗಿ ಆತ್ಮಚಿಂತಕರಾಗಿ ಎಲ್ಲ ಭೋಗವನ್ನು ಬಿಟ್ಟು ಸರ್ವದಾ ಭಗವದ್ಭಕ್ತರಾಗಿರೋ ಅದನ್ನು ಒಪ್ಪಲ್ಲ. ಒಂದ್ಸಲ ಹೋಗಿ ಬರೋಣ, ವಿಸಿಟ್ ಮಾಡೋಣ. ಯಾಕೆಂದ್ರೆ ಅವರ ಪ್ರವೃತ್ತಿ ಇದೆಯಲ್ಲ, ರಾಗ, ದ್ವೇಷ, ಭಯ, ಕ್ರೋಧ, ಇವುಗಳಿಗೆ ತಂತ್ರನ ಅಧೀನ. ರಾಗನ ಆಸೆ, ಅವ್ರಿಗೆ ದುಡ್ಡಿನ ಆಸೆ ಬಲವಾಗಿದೆ, ಭೋಗದ ಆಸೆ ಬಲವಾಗಿದೆ. ನೀವು ಮಾಡಬೇಡ ಅಂದ್ರೆ ಹೆಂಗ್ ಮಾಡದೇ ಇರ್ತಾರೆ ಅವರು. ರಾಗನೇ ರಾಗ, ದ್ವೇಷ, ಹರ್ಷ, ವಿಷಾದ, ಶೋಕ, ಮೋಹ, ಭಯ ಇತ್ಯಾದಿ ಅನೇಕ ದೋಷ ಇದೆಯಲ್ಲ, ಅಂತಃಕರಣ ದೋಷ. ಆ ದೋಷಕ್ಕೆ ಅಧೀನವಾಗಿ ಅವರ ಪ್ರವೃತ್ತಿ ನಡೆಯುತ್ತೆ. ಆದ್ರಿಂದ ಆ ದೋಷವನ್ನು ಅವ್ರು ಬಿಟ್ಕೊಂಡಿಲ್ಲವಾದ್ರಿಂದ ಅವರಿಗೆ ಈ ನಿವೃತ್ತಿ ಮಾರ್ಗ ಇಷ್ಟವಾಗಲ್ಲ. ಇದ್ಯಾವುದು ಮಾಡಬೇಡ, ಇದೇನು ತಗೊಳ್ಬೇಡ, ಇದೆಲ್ಲ ಬೇಡ, ಅವ್ರಿಗೆ ಒಪ್ಪಿಗೆ ಆಗಲ್ಲ. ಇದೆಲ್ಲ ಇಟ್ಕೊಂಡು ಎಲ್ಲ ಇದ್ಕೊಂಡು ಬೇಕಾದ್ರೆ ಆತ್ಮಜ್ಞಾನ ಆಗತ್ತೆ ಅಂತ ಅನ್ನೋದಾದ್ರೆ ತಾನಾಗೆ ನೀವು ಕಷ್ಟಪಡಿಯಿಂದ ಆಗಲ್ಲ, ಆಗೋದು. ಆದ್ರೆ ಮಾತ್ರ ನೀನು ಸನ್ಯಾಸ ಮಾಡು, ಎಲ್ಲ ಭೋಗ ಬಿಡು, ಎಲ್ಲ ಇಂದ್ರಿಯ ನಿಗ್ರಹ ಮಾಡೋ, ಮನೋ ನಿಗ್ರಹ ಮಾಡೋದು, ಅಯ್ಯೋ ಅದೆಲ್ಲ ಹೇಳಲೇಬೇಡಿ ಅಂತಾರೆ. ಅಷ್ಟೇ ಅಲ್ಲ, ಅಭಿಚರಣಾದೌಚ ಪ್ರವೃತ್ತಿ ದರ್ಶನಾತ್. ಅಭಿಚರಣಾದೌಚ ಪ್ರವೃತ್ತಿ ದರ್ಶನಾತ್. ಇವಾಗ ಶಾಸ್ತ್ರ ನಿಷೇಧ ಮಾಡಿದೆ. ನಾವು ಅಭಿಚರಿತ ವೈ ಶ್ರುತಿ ಅಭಿಚಾರ ಕರ್ಮ ಮಾಡಬೇಡ, ಇನ್ನೊಬ್ಬರ ದ್ರೋಹ, ಇನ್ನೊಬ್ಬರು ಹಾಳ ಹೋಗ್ಲಿ ಅಂತ ಹೇಳಿ ಕರ್ಮ ಮಾಡಬೇಡ ಅಂತ ಶಾಸ್ತ್ರ ನಿಂದೆ ಮಾಡಿದ್ರು ಅದನ್ನ ಮಾಡ್ತಾ ಇರೋದು ಕಂಡಿದೆ ಲೋಕದಲ್ಲಿ. ಅಂದಮೇಲೆ ಕರ್ಮ ಮಾಡೋಲ್ಲ ಅಂದ್ರೆ ಅರ್ಥ ಏನು? ನಿತ್ಯ ಕರ್ಮ ಮಾಡೋದು ಬಹಳ ಉತ್ತಮ, ಕಾಮ್ಯಕರ್ಮ ಮಾಡು, ಓಕೆ, ನಿನ್ನ ಇಷ್ಟ ತಗೊಂಡೆ. ಆಭಿಚಾರಿಕ ಕರ್ಮ ಮಾಡ್ತಾರೆ, ಇನ್ನೊಬ್ರು ಹಾಳ ಹೋಗಲಿ ಕರ್ಮ ಮಾಡ್ತಾರೆ. ಅದನ್ನು ಮಾಡಬಾರ್ದು ಶಾಸ್ತ್ರದಲ್ಲಿ ನಿಂದೆ ಮಾಡಿದೆ, ಧರ್ಮಶಾಸ್ತ್ರದಲ್ಲೂ ಹೇಳಿದೆ, ವೇದಲ್ಲೂ ಹೇಳಿದೆ. ಆದ್ರೂ ಕೂಡ ಅದು ಮಾಡ್ತಾರೆ ಅಂತ ಕಂಡ ಮೇಲೆ
ಕರ್ಮ ಎಲ್ಲಿ ಮಾಡದೇ ಇರ್ತಾರೋ ಕರ್ಮ ಮಾಡೋರೇ ಜಾಸ್ತಿ ಕಣೋ. ನನ್ನ ಅಧ್ಯಾತ್ಮ ಮಾರ್ಗಕ್ಕೆ ಯಾರು ಬರಲ್ಲ ಕಣೋ ಪೂರ್ವಪಕ್ಷಿ, ಹೆದರ್ಕೋಬೇಡ. ನಿನ್ನ ಕರ್ಮಕಾಂಡ 100-1000 ಕಾಲ ಬದುಕೊಂಡಿರುತ್ತೆ, ಕಲ್ಪಾಯು ಅದು. ನಮ್ಮ ಆತ್ಮಜ್ಞಾನ ಕ್ಷೀಣವಾಗ್ಬಿಡುತ್ತೆ, ಯಾರು ಈ ಕಡೆ ಬರಲ್ಲ ಕಣೋ. ಎಷ್ಟು ಕೂಕೊಂಡ್ರು ಬರಲ್ಲ. ಬರ್ರೋ ತಿಳ್ಕೊಡ್ರು ಅಂದ್ರು ತಡೀರಿ ಪುರ್ಸತ್ತಿಲ್ಲ, ಈಗ ಟೈಮ್ ಇಲ್ಲ ಅಂತ ಓಡೋಗ್ತಾರೆ ಹೊರತು ಒಬ್ಬರು ಬರಲ್ಲ ನಮ್ಮ ಅಧ್ಯಾತ್ಮ ಮಾರ್ಗಕ್ಕೆ. ಹೆದರ್ಕೋಬೇಡ, ನಿನ್ನ ಕರ್ಮಕಾಂಡ ಬಹಳ ಗಟ್ಟಿ. ವಾಮಾಚಾರಿ ತಾಂತ್ರಿಕವಾಗಿ, ವೈದಿಕವಾಗಿ ಅಭಿಚಾರ ಮಾಡ್ತಾರೆ. ವೇದದಲ್ಲಿ ಇನ್ನೊಬ್ಬರಲ್ಲ ಅಭಿಚಾರ ದಶಹೋತಾರಂಜುಹುಯಾದ್ ಬುರುಡೆ ಒಡ ಹಾಕೊಂಡ ಅಗ್ನಿ ಹೋಮ ಮಾಡ್ತಾರೆ. ಅಗ್ನಿ ಹೋಮ ಮಾಡಿ ಅದಕ್ಕೆ ಮನ್ಸ ಹೇಳಿ ಜಪಾಲ ಮಾಡ್ತಾರೆ. ಸ್ವಪತೋ ಸ್ಯಪ್ರಹರ ಭೋಜನೇಭ್ಯ, ಅವ್ನು ಊಟ ಕೂತ ಬುರುಡೆ ಹೊಡಿ, ಅವ್ನು ಮಲ್ಕೊಂಡಾಗ ಹೊಡೆದ್ಬಿಡು ಅಂತ ಹೇಳಿ ಮನ್ಸ ಹೇಳ್ಕೊಡ್ತಾ ಇದೆ. ಸ್ವಪತಃ ಮಲ್ಕೊಂಡಾಗ ಹೊಡಿಬೋದೇನ್ರಿ? ಎಂಥದ್ದು ನ್ಯಾಯ ಅದು? ಅವಾಗ ಹೊಡಿ ಅಂತ ಹೇಳ್ಕೊಡ್ತಾ ಇದ್ದಾನೆ ಅಗ್ನಿ ಹತ್ರ. ಅವ್ನು ಊಟ ಮಾಡ್ತಿರ್ಬೇಕಾದ್ರೆ ಎದ್ದು ಓಡೋಗಲ್ವಲ್ಲ, ಅವಾಗ ಹೊಡಿ ಅಂತ ಹೀಗೆಲ್ಲ ಹೇಳ್ಕೊಡೋದ. ಎಲ್ಲ ಅದು ಅಗ್ನಿ ಹತ್ರ ಹೀಗೆ ಮಾಡು ಅಂತ. ಆ ಕೋಪ ಅಷ್ಟಿದೆ ಅವರಿಗೆ. ಅಗ್ನಿ ಹತ್ರ ಹೇಳ್ಕೊಡ್ತೇನೆ, ಅಗ್ನಿ ನನ್ನ ಶತ್ರು ಬಂದಲ್ಲ, ಅವ್ನು ಮಲ್ಕೊಂಡಾಗ ಅವ್ನು ಎಲ್ಲೂ ಓಡೋಗಿ ಬಿಡ್ಬೇಡ. ಓಡೋಗ್ತಾನೆ ಅಂತಂದ್ರೆ ಕೆಲಸ ಮಾಡು, ಮಲ್ಕೊಂಡಾಗ ಹೊಡಿ, ಊಟ ಮಾಡ್ತಿರ್ಬೇಕಾದ್ರೆ ಹೊಡಿ ಅಂತ. ನಿನಗೆ ಎಷ್ಟು ಕೆಟ್ಟ ಬುದ್ಧಿ ಇದೆ ನೋಡಿ. ಹೌದು ಅಗ್ನಿಹೋತ್ರಾದಿಗಳನ್ನ ಹಾಗೆ ಮಾಡ್ತಾರೆ. ಅಗ್ನಿಹೋತ್ರ ಯಜ್ಞ ಯಾಗಾದಿಗಳನ್ನ ದ್ರುಪದ ಮಹಾರಾಜ ಮಾಡ್ಲಿಲ್ಲ ದ್ರೋಣನಿಗೆ ಅಭಿಚಾರಿಕ ಕ್ರಮನ. ದ್ರೋಣ ಸಾಯಿಸುವಂತ ಒಬ್ಬ ಮಗ ಬೇಕು ಅಂತ ಹೇಳಿ ಅಭಿಚಾರ ಕ್ರಮ ಮಾಡಿ ಹುಟ್ಟಿಸ್ಲಿಲ್ವಾ? ಗುರುಗಳೇ, ಈ ಆಭಿಚಾರಿಕ ಕರ್ಮಕ್ಕೆ ಶಾಸ್ತ್ರೀಯ ಫಲವೂ ಉಂಟು, ಇಲ್ಲಿ ಆಗ್ತಕ್ಕಂತ ಫಲವನ್ನು ಪಡ್ಕೋತಾರೆ. ಎರಡು ಶಾಸ್ತ್ರೀಯ ಫಲ ಇಲ್ಲ, ದೃಷ್ಟ ಫಲವೇ ಅದಕ್ಕೆ. ಆಭಿಚಾರಿಕ ಬೇರೆ ಅದೃಷ್ಟ ಫಲ ಇಲ್ಲ. ಆಭಿಚಾರಿಕ ಕೆಟ್ಟ ಕೆಲಸ ಮಾಡಿರ್ತಾನಲ್ಲ, ಅವನಿಗೆ ಮುಂದೆ ಪಾಪ ಅಲ್ವಾ ಅದು? ಪಾಪ ಕೊಡ್ತಾ ಇರಲ್ವಾ? ಹೌದು, ಪಾಪವೇ. ಆಭಿಚಾರಿಕ ಕರ್ಮ ಪಾಪಕರ್ಮವೇ ಅದು. ಸರಿ ಗುರುಗಳೇ, ಪಾಪದ ಕರ್ಮದಲ್ಲಿ ಮುಂದಿನ ಜನ್ಮಾಂತರಕ್ಕೆ ಪಾಪದ ಫಲವೂ ಬರಬೇಕು, ಆಭಿಚಾರಿಕ ಕರ್ಮದ ಫಲವೂ ಬರಬೇಕು. ಅದೇ ಅಭಿಚಾರಿಕ ಕರ್ಮದ ಫಲವೇ ಬರೋದು, ಎರಡು ಅಲ್ಲ. ಅಭಿಚಾರಿಕ ಕರ್ಮ ಫಲವಾಗಿ ಅವನಿಗೆ ಇನ್ನೊಬ್ಬರಿಗೆ ಶತ್ರು ಕೆಟ್ಟದಾಗತ್ತೆ. ಇವನು ಆಭಿಚಾರಿಕ ಕರ್ಮ ನಿಮಿತ್ತವಾಗಿ ಇವನಿಗೆ ಅಧೋ ಜನ್ಮ ಬರುತ್ತೆ, ಪಾಪ ಬರುತ್ತೆ. ಶಾಸ್ತ್ರ ಬೈದಿದೆ, ಬರುತ್ತೆ ಪಾಪ ಜನ್ಮ ಬರುತ್ತೆ. ಅವ್ನು ಹೇಳ್ತಾನೆ, ಯಾವಜಿತ ಪುರಸ್ತಾತ್ ಉದಯಾತಿ ಸೂರ್ಯ ತಾವಜಿತೋ ಮುನ್ನ. ನಾಳೆ ಸೂರ್ಯೋದಯ ಕಾಣಬಾರ್ದವನು, ನಾಳೆ ಸೂರ್ಯೋದಯ ಮುಂಚೆ ಅವ್ನು ತಲೆ ಹಾರಿಸ್ಬಿಡು, ಅವನು ಸಾಯಿಸ್ಬಿಡು ಅಂತ ಅಷ್ಟರ ಮಟ್ಟಿಗೆ ಮುಂಚೆ ಹೇಳ್ಕೊಡುತ್ತೆ. ಮಾಡಬಾರ್ದು ಅದನ್ನಲ್ಲ, ತಪ್ಪದು. ಶಾಸ್ತ್ರ ತುಂಬಾ ನಿಂದೆ ಮಾಡಿದೆ ಅದನ್ನ. ಆದ್ರೆ ಮನುಷ್ಯರಿಗೆ ರಾಗದ್ವೇಷ ಜೋರಾಗಿದ್ದಾಗ ನನಗೆ ಬೇಕು ಒಂದು ಉಪಾಯ. ನನ್ನ ಶತ್ರು ನಮ್ಗೆ ತುಂಬಾ ಕಾಡ್ತಾ ಇದ್ದಾನೆ, ಅದಕ್ಕೋಸ್ಕರ ನಾನು ಏನು ಮಾಡ್ಲಿ, ನಂಗೆ ಹೇಳ್ಕೊಡು ಅಂತ ವೇದ ಅವನು ಹಠ ಮಾಡ್ತಾನೆ. ವೇದ ಮಾತೆ ಎಲ್ಲರಿಗೂ ಉಪಾಯ ಹೇಳ್ಕೊಡುತ್ತೆ. ಅದಕ್ಕೇನಂತೆ, ಅದು ಸೂರ್ಯ ಹೇಗೆ ಎಲ್ಲಾ ಪದಾರ್ಥವನ್ನು ತೋರಿಸ್ತಾನೋ, ಅಮೇಧ್ಯವನ್ನು ತೋರಿಸ್ತಾನೆ, ಒಳ್ಳೆ ಹೂವನ್ನು ತೋರಿಸ್ತಾನೆ, ಹಾವನ್ನು ತೋರಿಸ್ತಾನೆ, ಸತ್ಪುರುಷನ್ನು ತೋರಿಸ್ತಾನೆ, ಹಾಗೆ ವೇದ ಎಲ್ಲವನ್ನೂ ತೋರಿಸುತ್ತೆ. ಅವ್ರಿಗೆ ಬೇಕಾದ್ರೆ ಅವ್ರು ಆರಿಸ್ಕೊಳ್ತಾರೆ. ವೇದದ್ದೇನು ತಪ್ಪಿಲ್ಲ ಅದರಲ್ಲಿ. ಭಾರಿ ಜೋರಾಗುತ್ತೆ ಫಲ, ತುಂಬಾ ಅಪಾಯ. ಆಭಿಚಾರಿಕ ತುಂಬಾ ಡೇಂಜರು, ಮಾಡಬಾರ್ದು. ಪ್ರವೃತ್ತಿ ಪ್ರವೃತ್ತಿನ ಸ್ವಭಾವ ಅಂದ್ರೆ ಅವಿದ್ಯಾ ಸ್ವಭಾವ ಅಂತ ಇದೆ. ಅವಿದ್ಯೆ ಇದ್ದಾಗ ಪ್ರವೃತ್ತಿ ಇದ್ದೇ ಇರುತ್ತೆ, ಆಗೇ ಆಗುತ್ತೆ. ಬೆಂಕಿ ಇದ್ದಾಗ ಹೇಗೆ ಬಿಸಿ ಆಗೇ ಆಗುತ್ತೋ, ಅವಿದ್ಯೆ ಇದ್ದಾಗ ಕಾಮ ಇದ್ದೇ ಇರುತ್ತೆ, ಕಾಮ ಇದ್ದಾಗ ಕರ್ಮ ಮಾಡಿಯೇ ಮಾಡ್ತಾನೆ. ಏನು ಮಾಡೋಕ್ಕಾಗಲ್ಲ. ಅವಿದ್ಯಾವಂತನಾಗಿ ಕಾಮ ಇಲ್ಲದೆ ಇರಲಿ, ಕರ್ಮ ಇಲ್ಲದೆ ಇರಲಿಂದ ಆಗಲ್ಲ. ಕಾಮ ಇದ್ಮೇಲೆ ಕರ್ಮ ಇಲ್ಲದೆ ಇರಲಿಂದ ಆಗಲ್ಲ. ಕರ್ಮ ಇದ್ಮೇಲೆ ಫಲ ಇಲ್ಲದೆ ಇರಲಿ ಅಂದ್ರೆ ಆಗಲ್ಲ. ಸೂರ್ಯ ಬಂದ್ಮೇಲೆ ಬೆಳಕು ಇಲ್ಲದೆ ಇರಲಿ ಅಂದ್ರೆ ಹೆಂಗಾಗತ್ತೆ? ಸೂರ್ಯ ಬಂದ್ಮೇಲೆ ಬೆಳಕು ಬಂದೇ ಬರುತ್ತೆ. ಹಾಗಾಗಿ ಅವಿದ್ಯೆಯಿಂದ ಕಾಮ ನಿತ್ಯ, ಕಾಮದಿಂದ ಕರ್ಮ ನಿತ್ಯ, ಕರ್ಮದಿಂದ ಫಲ ನಿತ್ಯ. ಹಾಗಾದ್ರಿಂದ ಅವಿದ್ಯಾವಂತರಾದವರು ಎಲ್ಲರೂ ಕರ್ಮ ಮಾಡಿಯೇ ಮಾಡ್ತಾರೆ ಕಣಪ್ಪ. ನಿನ್ನ ಜನರೇ ಜಾಸ್ತಿ, ನನ್ನ ಆತ್ಮಜ್ಞಾನಗಳಿಗೆ ಯಾರು ಬರೋದಿಲ್ಲ, ಯೋಚನೆ ಮಾಡಬೇಡ. ಕರ್ಮಕಾಂಡ ಏನು ಮುಳುಗೋಗಲ್ಲ, ಬಹಳ ದೊಡ್ಡ ಬೆಳೆಯುತ್ತೆ. ಸ್ವಭಾವಸ್ತು ಪ್ರವರ್ತತೆ ಇತಿ ಉಕ್ತಂ. ಸ್ವಭಾವಸ್ತು ಪ್ರವರ್ತತೆ ಇತಿ ಉಕ್ತಂ. ಸ್ವಭಾವವು ತೊಡಗಿಸುತ್ತದೆ, ಪ್ರಭಾವದಿಂದ ತೊಡಗುತ್ತಾನೆ ಅಂತ ಹೇಳಿ ಇಂದು ಭಗವಂತ 5ನೇ ಅಧ್ಯಾಯದಲ್ಲಿ ಹೇಳಿಯೇ ಇದ್ದಾನೆ. ಹಾಗಾದ್ರಿಂದ ಕರ್ಮ ಮಾಡೋರು ಬಹಳ ಜಾಸ್ತಿ, ಉಪಾಸನೆ ಮಾಡೋರು ಅದಕ್ಕೆ 50%, 70% ಇದು ಕಮ್ಮಿ, 10% ಉಪಾಸನೆ ಮಾಡೋರು. ಜ್ಞಾನ ಮಾಡೋರು 1%.
100% ಕರ್ಮ ಮಾಡೋರಾದ್ರೆ 1% 5% ಏನೋ ಉಪಾಸನೆ ಮಾಡೋರು 1% ಜ್ಞಾನ. ಹೇಳಿಮ್ಮ. ಗುರುಗಳೇ, ವೇದ ಎಲ್ಲದನ್ನೂ ತೋರಿಸುತ್ತೆ ಮಾರ್ಗಗಳನ್ನ, ಆಯ್ಕೆ ನಮ್ಮ ಬುದ್ಧಿಗೆ ಬಿಟ್ಟದ್ದು ಅಲ್ವಾ? ಕರೆಕ್ಟ್, ನಮಗೆ ಬಿಟ್ಟಿದ್ದು. ಹೌದು, ವೇದ ಎಲ್ಲವೂ ತೋರಿಸ್ಬಿಡುತ್ತೆ, ಡಿಸ್ಪ್ಲೇ ಮಾಡ್ಬಿಡುತ್ತೆ. ಅಂಗಡಿಯಲ್ಲಿ ಹೇಗೆ ಎಲ್ಲ ಡಿಸ್ಪ್ಲೇ ಇರುತ್ತೆ, ಏನ್ ಬೇಕಾದ್ರೂ ನೀವು ಕೊಂಡ್ಕೋಬಹುದು. ಮತ್ತೆ ದುಡ್ಡಿದೆ, ಎಲ್ಲ ಪದಾರ್ಥಗಳು ಡಿಸ್ಪ್ಲೇ ಮಾಡಿದ್ದಾರೆ, ಏನ್ ಬೇಕಾದ್ರೂ ಕೊಂಡ್ಕೋಬಹುದು. ಹಾಗೆ ವೇದ ಮಕ್ಕಳಾಗೋದಕ್ಕೆ, ಸ್ವರ್ಗ ಸಿಗೋದಕ್ಕೆ, ಆರೋಗ್ಯ ಬರೋದಕ್ಕೆ, ಐಶ್ವರ್ಯ ಬರೋದಕ್ಕೆ, ಅದು ಚಿತ್ತಶುದ್ಧಿ ಆಗೋದಕ್ಕೆ ಎಲ್ಲದಕ್ಕೂ ಕರ್ಮ ಹೇಳ್ಕೊಂಡು ಹೋಗಿದೆ. ಯಾರು ಏನ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಅದು ಅವ್ರವ್ರ ಸಂಸ್ಕಾರ ತಕ್ಕ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅವರು. ಅದು ವೇದ ತಪ್ಪು ಇಲ್ಲ, ದೋಷ ಇಲ್ಲ, ಅದು ನ್ಯೂಟ್ರಲ್ ವೇದ. ವೇದ ನೀನು ಯಾಕೆ ನೀವ್ ಹೇಳ್ತಾ ಇರೋದು ಅದು ಏನೋ ಸಾಯಿಸೋದಕ್ಕೆಲ್ಲಾನು ಮಾರ್ಗ ತೋರಿಸುತ್ತೆ, ಅದು ಚೆನ್ನಾಗಿಲ್ಲ. ಅದು ಹೇಳುತ್ತೆ, ವಿಷಯ ಹೇಳುತ್ತೆ. ವೇದ ಸರ್ವಜ್ಞ. ಯಾಕೆ ಹೇಳ್ಬೇಕು? ಹೇಳ್ಬಾರ್ದು, ಹೇಳ್ಕೊಡ್ಬಾರ್ದು ಅಂದ್ರೆ ಅದನ್ನ ತೆಗೆದ್ಬಿಡ್ಬೇಕು, ಆ ಪೋರ್ಷನ್ ತೆಗ್ದ್ಬಿಟ್ಟು. ಅಲ್ಲಮ್ಮ, ಆ ಭಕ್ತರಿಗೆ ವೇದ ಅನುಗ್ರಹ ಮಾಡಿಲ್ಲ ಅಂತ ಆಗ್ಬಿಡುತ್ತೆ. ಆ ಭಕ್ತರಿಗೆ ತಪ್ಪು ಮಾಡೋರ್ಗೆ ತಪ್ಪು ಹಿಂಗ್ ಮಾಡಪ್ಪ ಅಂತ ಏನ್ ಹೇಳ್ಕೊಡೋದು? ತಪ್ಪುದಲ್ಲ, ವೇದೋಕ್ತವಾಗಿ ನೇರವಾಗಿ ಮಚ್ಚಿ ತಗೊಂಡು ಹೋಗಿ ತಲೆ ಕಡಿಲಿಲ್ವಲ್ಲ, ಅಷ್ಟೊತ್ತಾದ್ರು ಕರ್ಮ ಮಾಡ್ಕೊಂಡು ಕೂತನಲ್ಲ, ಅದೇ ಒಂದು ವಿಶೇಷ ಅಂತ ವೇದ ಹೇಳೋದು. ಯಾಕೆಂದ್ರೆ ಆ ರಾಗದ್ವೇಷ ಇರೋರು ಮಾಡಿಯೇ ಮಾಡ್ತಾರೆ, ದೊಣ್ಣೆ ತಗೊಂಡು ಬುಡೆ ಹೊರ ಸಾಯಿಸ್ಬಿಡ್ತಾರೆ. ಮಾಡ್ಕೊಳ್ಳಿ, ನಮ್ ವೇದಗಳು ಅವ್ರಿಗೆ ಹಿಂಗ್ ಮಾಡಪ್ಪ ಅಲ್ಲ, ಅವನಿಗೆ ಆ ನೇರವಾದ ಪ್ರವೃತ್ತಿ ತಡೆಗಟ್ಟೋಕೆ ನೀವು ಹೋಗಿ ಮಚ್ಚಿ ತಗೊಂಡು ಕಡಿಬೇಡ, ಅಷ್ಟೊತ್ತು ಮನಸ್ಸು ಕಂಟ್ರೋಲ್ ಮಾಡಿ ಹೋಮ ಮಾಡು, ಯಜ್ಞ ಮಾಡು, ಅಷ್ಟೊತ್ತು ಕಂಟ್ರೋಲ್ ಮಾಡ್ತೀಯಲ್ಲ, ಅದೇ ಒಂದು ವಿಶೇಷ. ಹಂಗೆ ಹೋಮ ಮಾಡಿಸ್ಬಿಟ್ಟು ಮರಿಯೋಂಗ್ ಮಾಡ್ತಿದ್ರೆ ಅದು ಪರವಾಗಿಲ್ಲ, ಹಂಗ್ ಪರವಾಗಿಲ್ಲ. ಪರವಾಗಿಲ್ಲ ಅಂತ ಒಪ್ತಿಲ್ಲ. ಅದು ನೇರವಾಗಿ ಹೋಗಿ ಕಡಿಯೋದಕ್ಕಿಂತ ಹೋಮಕ್ಕಾಗಿ ಕೂತ್ಕೊಂಡು ಸ್ನಾನ ಮಾಡ್ಕೊಂಡು ಜಪ ಮಾಡ್ಕೊಂಡು ಮಂತ್ರ ಹೇಳ್ಕೊಂಡು ಅಗ್ನಿಕೊಂಡು ಅಷ್ಟೊತ್ತು ನೀವು ಕಂಟ್ರೋಲ್ ಮಾಡಿದಿಲ್ಲ ಮನಸ್ಸು. ಇದು ನೇರ ಈಗಲೇ ಹೋಗ್ಬಿಟ್ಟು ಕಡ್ದು ಬಿಡ್ತೀನಿ, ಹೋಗಿ ಕಡ್ದಿದ್ರೆ ಇನ್ನೂ ಘೋರ. ಆಗಿತ್ತು. ಹೌದು, ನಮ್ಮ ಇವರು ಇದು ಮೈಸೂರಲ್ಲೇ ಯಾವ ಹೆಸರು ಲಕ್ಷ್ಮೀನಾರಾಯಣ ಪಂಡಿತರು ಅಂತಿದ್ರು. ಅವರು ಅಗ್ನಿಹೋತ್ರ ಇಟ್ಟಿದ್ರು. ಅವರು ಒಂದು ಹಸು ದಿನ ಅಗ್ನಿಹೋತ್ರ ಹಸುವುದು, ದಿನ ಬಂದು ಅಗ್ನಿಹೋತ್ರ ಹಾಲು ಕೊಡ್ತಾ ಇತ್ತು. ಆ ಮನೆದೇ ಹಸು ಹಾಕೊಂಡು ಅಗ್ನಿಹೋತ್ರ ಮಾಡ್ತಿತ್ತು. ಅದೇ ಬೀಜಿಲಿ ಒಬ್ಬ ಮುಸಲ್ಮಾನ ಇದ್ದ. ಅವತ್ತೇನಾಗ್ಬಿಡ್ತು, ಲೇಟಾಗಿ ಬಂದ್ಬಿಡ್ತು ಹಸು. ಅವನೇನ್ ಮಾಡ್ಬಿಟ್ಟ, ಮುಸಲ್ಮಾನ ಹಸುನ ಇದು ಮಾಡ್ಕೊಂಡ್ಬಿಟ್ಟ, ಎಳೆದ್ಬಿಟ್ಟು ರೂಮೊಳಗೆ ಹಾಕೊಂಡ್ಬಿಟ್ಟು ಇದು ಮಾಡ್ಬಿಟ್ಟ. ಅದು ಇವರಿಗೆ ಏನ್ ಬರ್ಲಿಲ್ಲ ಹಸು ಅಂತ ಹೇಳ್ಬಿಟ್ಟು ಅಗ್ನಿಹೋತ್ರ ಕಾಲ ಆಯ್ತು ಅಂತ ಹೇಳ್ಬಿಟ್ಟು ಬೇರೆ ಮಾಡ್ಬಿಟ್ಟು ಅವತ್ತು ಬೇರೆ ತುಪ್ಪದಲ್ಲಿ ಅಗ್ನಿಹೋತ್ರ ಮಾಡ್ಬಿಟ್ರು. ಅಗ್ನಿಹೋತ್ರ ಮಾಡ್ಬಿಟ್ಟು ಆಮೇಲೆ ಅವರು ಬ್ಯಾಟ್ರಿ ಹಿಡ್ಕೊಂಡು ಹುಡ್ಕೊಂಡು ಒಬ್ಬ ಕತ್ಲೆ ಇತ್ತು ಇದರಲ್ಲಿ ಹೋದ್ರು. ಅಲ್ಲಿ ಹೋದಾಗ ಯಾರೋ ಒಬ್ರು ಹೇಳಿದ್ರು, ಸ್ವಾಮಿ ನಿಮ್ಮನೆ ಹಸುನ ಆ ತುರ್ಕ ಮುಸಲ್ಮಾನ ಅವನು ಎಳ್ಕೊಂಡು ಹೋದ ಅಂತ. ಅವನ ಮನೆಗೆ ಹೋದ್ರು. ಎಲ್ಲ ನನ್ನ ಹಸು ಅಂತ. ಕಡ್ದು ಬಿಟ್ಟಿದ್ದಾನೆ ಅವನು. ಅಷ್ಟೊತ್ತಿಗೆ ಕಡ್ದು ಬಿಟ್ಟು ಮಾಡ್ಬಿಟ್ಟಿದ್ದ. ತುಂಬಾ ಸಿಟ್ಟು ಬಂದ್ಬಿಡ್ತು. ಮನೆಗೆ ಹೋದ್ರು. ಮನೆಗೆ ಹೋಗ್ಬಿಟ್ಟು ಮತ್ತೆ ಕಟ್ಟ ಸ್ನಾನ ಮಾಡಿದ್ರು, ಮಗುಟ ಉಟ್ಕೊಂಡ್ರು, ದಕ್ಷಿಣಾಗ್ನಿ ಪ್ರಣಯನ ಮಾಡಿದ್ರು. ದಕ್ಷಿಣಾಗ್ನಿ ಪ್ರಣಯನ ಮಾಡಿದ್ರು, ಇದೇ ಮಂತ್ರದಲ್ಲೇ ಹೋಮ ಮಾಡಿದ್ರು. ಯಾವದಿತ ಪುರಸ್ತಾದ್ ಉದಯಾತ ಸೂರ್ಯ ತಾವದಿತೋ ಉಮ್ಮನ್ ಜಲ್ದಿ ಹೆಸರು ಹೇಳ್ಬಿಟ್ರು. ಸತ್ತೋಗ್ರಿ ಅಂತ ಕೊಟ್ಬಿಟ್ರು. ಅವನು ರಾತ್ರಿ 3 ಗಂಟೆಗೆ ಬೇದಿ ಶುರು ಆಯ್ತಮ್ಮ. ಸೂರ್ಯೋದಯಕ್ಕೆ ಇನ್ನು ಅರ್ಧ ಗಂಟೆ ಇರ್ಬೇಕಾದ್ರೆ ಸತ್ತೋದ ಅವನು. ಹಂಗಾಯ್ತು ಗೊತ್ತ ಅವನಿಗೆ. ಬೇದಿ ಆಯ್ತು ಕಂಡು ಅದು ಡಿಹೈಡ್ರೇಷನ್ ಆಗಿ ಸತ್ತೋಗ್ಬಿಟ್ಟ ಅವನು. ಮಾಡೋ ತಪ್ಪು ಅಂತೀರೋ ಸರಿ ಅಂತೀರೋ? ಅದು ಸರಿ ಅಂತಾರ ಇವ್ರು. ನೋಡಿ, ಮುಸಲ್ಮಾನ ಹಡ್ಕೊಂಡು ಹೋದ್ರಿಂದ ಸಾಯ್ಲಿ ಅವನು. ಇವ್ರ ಬುದ್ಧಿ ಇಲ್ಲ, ಸರಿನೇ ಅನ್ಸುತ್ತೆ. ಅದು ತಪ್ಪಲ್ಲ. ಫುಲ್ ವಿಕ್ಷೇಪ ಎಗೇನ್ಸ್ಟ್ ವಾಟ್ ವಿ ಆರ್ ಲರ್ನಿಂಗ್ ಅಲ್ಲ. ಅಗ್ನಿಹೋತ್ರಿ ಧೇನುವನ್ನೇ ಕಡ್ದು ಬಿಟ್ಟ ನೀಚ. ಪರವಾಗಿಲ್ಲ ಅದು. ಅದು ಸುಮ್ಮನೆ ಇರೋಣ. ನೀವೇ ಹೇಳ್ತೀರಾ ತಪ್ಪು ಮಾಡಿದವನು ಪನಿಷ್ಮೆಂಟ್ ಮಾಡ್ಬೇಕು ಅಂತ. ಅದೇ ಅಂತೀನಿ ಅಂತ ವಿಚಾರಕ್ಕೆ ಹೇಳ್ತಾರೆ. ದೇವ್ರ ಬುಕ್ ಇಂದ ಬರೋದು ತಪ್ಪು ಅಷ್ಟೇ. ನಮಗ್ ನ್ಯಾಚುರಲ್ ಆಗ ಇನ್ಸ್ಟಿಂಕ್ಟ್ ಇದ್ದೇ ಇರುತ್ತೆ. ಹೆಂಗಾದ್ರೂ ಹೋಗಿ ಮಾಡ್ತೀವಿ ಅದನ್ನ ಇದು ಮಾಡಕ್ಕೆ ತಾನೇ ನಮ್ಗೆ ವೇದ ಸಿಗೋದು. ಸರಿ, ಇವಾಗ ಇಂಥ ಸಂದರ್ಭಗಳೆಲ್ಲ ಇರುತ್ತೆ. ಮನುಸ್ಮೃತಿಯಲ್ಲಿ ಹೇಳಿದ್ದಾರೆ, ನಿನ್ನ ಬ್ರಾಹ್ಮಣ ಧರ್ಮದಲ್ಲಿ ಇರೋದಕ್ಕೆ ತುಂಬಾ ತೊಂದರೆ ಕೊಡ್ತಾ ಇದ್ರೆ ವೈಶ್ವಾನರ ಎಷ್ಟಿ ಮಾಡಿ ಬಡ್ದಾಕು ಅಂತ ಮನುಸ್ಮೃತಿಯಲ್ಲಿ ಒಂದು ವಾಕ್ಯ ಇದೆ. ನನ್ನ ಆಚಾರ ವಿಚಾರಕ್ಕೆ, ನನ್ನ ನಡವಳಿಕೆಗೆ ತುಂಬಾ ತೊಂದರೆ ಮಾಡ್ತಿದ್ರೆ ನೀನು ಯಾವ ರಾಜನನ್ನು ಆಶ್ರಯಿಸ್ಕೋಬೇಡ. ನೀನು ನಿನ್ಗೆ ವಾಗ್ವಜ್ರ, ನಿನಗೆ ವೇದವಾಣಿ ನಿನ್ನ ಕೈಯಲ್ಲಿದೆ. ನೀನು ಆ ವೇದವನ್ನ ವೈಶ್ವಾನರ ಅಗ್ನಿ ಇಷ್ಟಿ ಮಾಡಿಬಿಟ್ಟು ಆ ಅಗ್ನಿ ಹೋಮ ಮಾಡು. ನಿನ್ನ ಹತ್ರ ಬಡದವರೆಲ್ಲ ಜಲ ಬಡ ಓಡ್ ಹೋಗ್ತಾರೆ ಅಂತ ಮನುಸ್ಮೃತಿ ವಾಕ್ಯ ಇದೆ. ಮನಸ್ಸು ಪರಿವರ್ತನೆನೂ ಆಗ್ಬೋದು ಕ್ರಮೇಣ. ಯಾಕಂದ್ರೆ ಅಷ್ಟೊತ್ತು ಮನಸ್ಸು ಕಂಟ್ರೋಲ್ ಮಾಡಿ ವಿಚಾರ ಮಾಡಿ ಆಮೇಲೆ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಬೇಡ, ಏನಾದ್ರು ಮಾಡ್ಕೊಳ್ಳಿ ಅಂತ ಕಾಲಾನುಕಾಲ ಮನಸ್ಸು ಚೇಂಜ್ ಆಗ್ಬೋದು. ಹೇಳಕ್ಕಾಗಲ್ಲ.
ಮನಸ್ಸು ಯಾವಾಗ ಪರಿವರ್ತನೆ ಆಗುತ್ತೆ ಯಾರದ್ದು ಅಂತ ಹೇಳಕ್ಕಾಗಲ್ಲ. ಹಾಗೆ ಇನ್ನೊಬ್ರುನು ಅವ್ರ ಮನ್ಸು ಪರಿವರ್ತನೆ ಆಗ್ಲಿ ಅಂತಾನೂ ಬೇಡ್ಕೋಬಹುದು ದೇವ್ರಿಗೆ. ಅವ್ರು ಏನೇ ಮಾಡ್ಲಿ ಅವ್ರಿಗೆ ಮನಸ್ಸು ಒಳ್ಳೇದ್ ಕೊಡಪ್ಪ ಅಂತಾನು ಕೇಳ್ಕೋಬಹುದು. ಅದು ಅದು ಇವನ್ ಮನಸ್ಸೇ ಇನ್ನೊಬ್ಬರ ಮನಸ್ಸು ಅನ್ನೋದು ಅವಾಗ. ಹೌದಪ್ಪ.